ಒಬ್ಬ ರಾಜ ಇದ್ದಂತೆ. ಅವನಿಗೆ ಭಾಳ ಚಿಕ್ಕ ಏಜಲ್ಲೇ ಅವನಿಗೆ ಸಾವು ಬರುತ್ತೆ ಅವನಿಗೆ. ಆದರೆ ಅವನಿಗೆ ಯಮಧರ್ಮರಾಜನೇ ಕಾಣಿಸ್ಕೊಂತಾನ. ಆಗ ಅವನು ಯಮನ್ನ ಕೇಳ್ತಾನಂತೆ, ಏನಪ್ಪ ಇಷ್ಟು ಬೇಗ ಬಂದ್ಬಿಟ್ಟೆ ನೀನು ನನ್ನ ಕರ್ಕೊಂಡು ಹೋಗೋಕ್ಕೆ? ಇಲ್ಲ ನೀನು ಆಯ್ಸು ಆಯ್ತಪ್ಪ, ನಾನು ಕರ್ಕೊಂಡು ಹೋಗ್ಬೇಕು, ನೀನೇನು ಹೇಳಿದ್ರು ಆ ತಪಸ್ಸು ಮಾಡ್ತೀನಿ ನಾನು ಅಂತೆಲ್ಲ ಹೇಳ್ತಾನಂತೆ. ಸರಿ, ಯಮ ಅವನಿಗೇನೋ ಒಂದು ಮಂತ್ರೋಪದೇಶನೇನೋ ಮಾಡ್ತಾನೆ. ಸರಿ, ನಾನು ಇದನ್ನೆಲ್ಲ ತಪಸ್ಸು ಮಾಡ್ತೀನಿ, ಬಟ್ ನನಗೆ ಈ ತಪಸ್ಸಿಗೆ ವರ ಏನು ಅಂತ ಅಂದರೆ ನೀನು ಬಂದು ನಾನು ಕರ್ಕೊಂಡು ಹೋಗಕ್ಕೆ ಮುಂಚೆ ನನಗೆ ಹೇಳಬೇಕು. ಸರಿ ಆಯಿತು ಅಂತ ಯಮ ಹೊಟ್ಟೋದು. ವಯಸ್ಸಾಗೋಗಿದೆ ಈಗ ಆ ರಾಜನಿಗೆ. ಸಡನ್ನಾಗಿ ತಿರ್ಗಾ ಯಮ ಹಿಡೀರಂತ ಪ್ರತ್ಯಕ್ಷ ಆದ್ನಂತ. ನೀನು ಹೇಳಿದ ಮಂತ್ರ ವ್ರತ ಎಲ್ಲ ಮಾಡಿದ್ದೀನಿ, ನನಗೇನೋ ಇಷ್ಟು ವರ್ಷ ನೀನು ಎಕ್ಸ್ಟೆಂಡು ಮಾಡಿದೆ, ಬಟ್ ನೀನು ಬರೋದು ನನಗೆ ಹೇಳ್ಬೇಕಾಯ್ತು. ಸುಳ್ವೆ ಕೊಡ್ಲಿಲ್ಲ. ಅವತ್ತೇನಾಗಿತ್ತು ಡೀಲ್ ನಮ್ದು? ಕರ್ಕೊಂಡು ಹೋಗಕ್ಕೆ ಮುಂಚೆ ಬರ್ತೀನಿ ಅಂತ ಹೇಳಿದ್ದೆಲ್ಲ, ಹೆಂಗೆ ಹಂಗೆ ದಿಢೀರ್ ಅಂತ ಬಂದ್ಬಿಟ್ಟೆ? ಆವಾಗ ಯಮ ಹೇಳದ್ನಂತ, ಇಲ್ಲಪ್ಪ ನಾನು ಪ್ರತಿದಿನ ನಿನ್ಗೆ ಹತ್ತತ್ರ ಬರ್ತಾ ಇದೀನಿ ಅಂತ ನಿಂಗೆ ಸುಚ್ಚೆ ಕೊಟ್ಟನಲ್ಲ ನಾನು ನಿನಗೆ. ಏನು ಕೊಟ್ಟೆ ನೀನು ನನಗೆ? ವಯಸ್ಸಾಗ್ತಾ ಆಗ್ತಾ ಆಗ್ತಾ ಸ್ಕಿನ್ನು ಲೂಸ್ ಆಗ ಸ್ಟಾರ್ಟ್ ಆಯಿತು, ಒಂದು ಹಿಂಟ್ ಕೊಟ್ಟೆ, ಕೂದಲುಗಳು ಬೆಳ್ಳಗಾಗ ಶುರು ಆಯಿತು, ಹಲ್ಲುಗಳು ಬೀಳಕ್ಕೆ ಶುರು ಆಯಿತು, ಬೆನ್ನು ಬಾಗ್ತು, ಹಿಂಟ್ ಕೊಟ್ಟೆ. ಇಷ್ಟು ಹಿಂಟ್ ಕೊಟ್ಟಿದ್ದೀನಿ ಮರಯ್ಯ, ನಾನು ಬಂದು ನೀನು ಕರ್ಕೊಂಡು ಹೋಗ್ತಾ ಇದೀನಿ ಅಂತ. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಮಾಸ್ಟಾನಂದ್ ಸ್ಟುಡಿಯೋಸ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ ಸುಸ್ವಾಗತ. ಎಂದಿನಂತೆ ನನ್ನ ವಾಹಿನಿ ಅಥವಾ ನನ್ನ ಕಂಟೆಂಟ್ ಫಾಲೋ ಮಾಡೋದ್ರಿಂದ ನಿಮಗೆ ಸ್ವಲ್ಪ ಎಂಟರ್ಟೈನ್ಮೆಂಟ್, ಸ್ವಲ್ಪ ಎನ್ಲೈಟನ್ಮೆಂಟ್ ಎರಡೂ ಸಿಗುತ್ತೆ. ಎರಡೂ ಸಿಗಲಿ ಅನ್ನೋದೇ ನನ್ನ ಉದ್ದೇಶ ಅಂತ ಹೇಳ್ತಾ ಇವತ್ತಿನ ಸಂಚಿಕೆ ಕಡೆಗೆ ಮುಂದಾಗೋಣ. ಇವತ್ತಿನ ಸಂಚಿಕೆಯಲ್ಲಿ ವಿಶೇಷ ಏನು ಅಂತಂದರೆ, ಅದೇ ನಾನು ಹೇಳಿದಾಗೆ ಎಂಟರ್ಟೈನ್ಮೆಂಟ್ ಎನ್ಲೈಟನ್ಮೆಂಟ್ ಮಿಕ್ಸ್ ಆಗಿರುತ್ತೆ ಅನ್ನೋ ಹಾಗೆ ಇವತ್ತು ಸೈನ್ಸ್ ಸ್ಪಿರಿಚುಯಾಲಿಟಿ ಒಳಗೆ ಸೈನ್ಸಾ ಏನು, ಇದೆಲ್ಲ ಅದ್ಭುತವಾದಂಥ ಒಂದು ವಿಷಯನ ನಮಗೆ ತಿಳಿಸ್ಕೊಡೋಕ್ಕೆ ಅಂತ ಒಬ್ಬರು ವೆಲ್ ವರ್ಸ್ಡ್ ಪ್ರೊಫೆಸರ್ ನಮ್ಮ ಮುಂದೆ ಇದ್ದಾರೆ. ಸರ್ ಸ್ವಾಗತ ಸುಸ್ವಾಗತ ನಿಮಗೆ. ಥ್ಯಾಂಕ್ ಯು ಆನಂದ್, ನಮ್ಮ ಶೋಗೆ. ಅಬ್ಸಲ್ಯೂಟ್ಲಿ ಸರ್. ಒಳ್ಳೆ ಕತೆ ಸರ್. ನಿಮ್ಮ ಡೇಟು ಬ್ಯುಸಿ ಶೆಡ್ಯೂಲಲ್ಲಿ ನೀವು ಬಂದಿದ್ದೀರಿ. ಯಾಕಷ್ಟು ಬ್ಯುಸಿ, ಏನು ಅವರು ಅಂತ ಅವ್ರ ಬಗ್ಗೆ ಒಂದು ಸ್ವಲ್ಪ ಹೇಳ್ತೀನಿ ನೋಡಿ. ಶ್ರೀಯುತರು ಡಾಕ್ಟರ್ ಸೋಮಶೇಖರ್ AR, ಪ್ರೊಫೆಸರ್ ಆಫ್ ಪೀಡಿಯಾಟ್ರಿಕ್ಸ್, ರಾಮಯ್ಯ ಮೆಡಿಕಲ್ ಕಾಲೇಜ್. ಇವರ ಸ್ಪೆಷಲೈಸೇಷನ್ ಬಂದು ಚಿಲ್ಡ್ರನ್ ರೆಸ್ಪಿರೇಟರಿ ಆ್ಯಂಡ್ ಅಡಲೆಸೆಂಟ್ ಕೇರ್, ಇದರಲ್ಲಿ ಇವರು ಸ್ಪೆಷಲಿಸ್ಟು. ಸರ್ ಇನ್ನೊಂದರಲ್ಲೂ ನೀವು ಸ್ಪೆಷಲಿಸ್ಟ್ ಇದ್ದೀರಾ. ಅದೇನು ಅಂತಂದರೆ ಸರ್, ಅದ್ಭುತವಾದಂಥ ಕನ್ನಡದ ಬಗ್ಗೆ ಒಂದು ಹೋಲ್ಡ್ ಇರ್ತಕ್ಕಂಥ ವಾಗ್ಮಿ ಮತ್ತು ಕನ್ನಡದ ಪುಸ್ತಕಗಳನ್ನ ಬರೆಯೋದು ಅವರ ಒಂದು ಹಾಬಿ ಅಂತ ಹೇಳಲ್ಲ, ಅವರ ಸ್ಟ್ರೆಂತ್ ಅಂತ ಹೇಳ್ತೀನಿ. ಟೆಸ್ಟ್ ಮಾಡ್ತೀರಾ ಸರ್? ಇದಿಷ್ಟು ನಾನು ಇಂಗ್ಲೀಷಲ್ಲಿ ಹೇಳಿದೆ, ಇದು ನೀವು ಕನ್ನಡದಲ್ಲಿ ಹೇಳಿ ಸರ್, ಭಾಳ ಚೆನ್ನಾಗಿ ಹೇಳ್ತೀನಿ ನೋಡಿ. ನಾನು ಇದನ್ನ ನೋಡ್ಕೊಂಡು ಇಷ್ಟು ಕಷ್ಟಪಟ್ಟು ಇಂಗ್ಲೀಷಲ್ಲಿ ಹೇಳ್ತಾ ಇದ್ದೀನಿ. ಪ್ರೊಫೆಸರ್ ಆಫ್ ಪೀಡಿಯಾಟ್ರಿಕ್ಸ್, ರಾಮಯ್ಯ ಮೆಡಿಕಲ್ ಕಾಲೇಜ್, ಚಿಲ್ಡ್ರನ್ ರೆಸ್ಪಿರೇಟರಿ ಆ್ಯಂಡ್ ಅಡೋಲೆಸೆಂಟ್ ಕೇರ್. ಇದು ನಮಗೆ ಕನ್ನಡದಲ್ಲಿ ಹೇಳ್ಬಿಡಿ ಸರ್ ಪ್ಲೀಸ್. ನಮಸ್ಕಾರ, ಡಾಕ್ಟರ್ ಸೋಮಶೇಖರ್, ಪ್ರಾಧ್ಯಾಪಕರು, ರಾಮಯ್ಯ ವೈದ್ಯಕೀಯ ಸಂಸ್ಥೆ, ಬೆಂಗಳೂರು. ನಾನು ಮಕ್ಕಳ ವೈದ್ಯನಾಗಿ ಕೆಲಸ ಮಾಡ್ತಿದ್ದೆ, ಜೊತೆಗೆ ಶ್ವಾಸಕೋಶದ ಪರಿಣಿತಿಲಿ ಸ್ವಲ್ಪ ಕೆಲಸ ಮಾಡಿದ್ದೇನೆ, ಹಾಗೂ ಪ್ರೌಢವಯಸ್ಕರ ಮಕ್ಕಳಲ್ಲಿ ಸ್ವಲ್ಪ ಮಟ್ಟದ ಪರಿಣಿತಿ ಹೊಂದಿದ್ದೇನೆ. ನಮಸ್ಕಾರ. ಅಲ್ಲ ನೋಡಿ, ಅಂದರೆ ನಿಮ್ಮ ಗ್ರೇಟ್ನೆಸ್ ಖುಷಿ ಆಗ್ತಾ ಇರೋದು ನಂಗೆ. ಏನಂದರೆ ಇವರ ಪ್ರೊಫೆಸರ್, ಥಿಂಗ್ಸ್ ಬೆಟರ್, ಆದರೂ ನೀವು ಸ್ವಲ್ಪ ಶ್ರಮ ಪಟ್ಟಿದ್ದೀನಿ ಅದರಲ್ಲಿ ಅಂತ ಇದ್ದೀರಾ. ಹೌದು, ಅಂದರೆ ವಿಜ್ಞಾನ ಅದು ವಿದ್ಯೆಗೆ ಯಾವತ್ತೂ ಎಂಡಿಲ್ಲ. ಖಂಡಿತ. ಆಲ್ವೇಸ್ ಆಸ್ ಎ ಪ್ರೊಫೆಸರ್ ಆಗ್ತಾ ಇದ್ದಂಗೆ ನಾವು ಸ್ಟೂಡೆಂಟ್ ಅನ್ನೋದು ಅರ್ಥ ಮಾಡ್ಕೊಂಡ್ರೆ ಆ ಪ್ರೊಫೆಸರ್ಶಿಪ್ಗೊಂದು ಬೆಲೆ ಬರುತ್ತೆ. ಸೊ ನೈಸ್. ಯಾವಾಗಲೂ ವಿ ಶುಡ್ ಬಿ ಎ ಸ್ಟೂಡೆಂಟ್. ವೆರಿ ವೆಲ್ ಸರ್, ವೆರಿ ವೆಲ್. ನಿಮ್ಮಂಥ ಮಹಾನ್ ಭಾವರು ಕೂತು ನಿಮ್ಮ ಜೊತೆ ಮಾತಾಡಿ ನನಗೆ ಯಾವಾಗಲೂ ಇಲ್ಲೊಂದು ಫೀಲ್ ಯಾವ ಥರ ಅಂತಂದರೆ, ಈ ಗಂಧನ ಅರಿಯೋಕೆ ಒಂದು ಇರುತ್ತಲ್ಲ ಸರ್, ಕೊರಡು ಇರುತ್ತೆ, ಬಟ್ ಕೆಳಗಡೆ ಒಂದು ಇರುತ್ತಲ್ಲ, ಅದೇನು ಸರ್ ಅದು? ಅದೇ ನಾವು ನಿಮ್ಮಂಥವ್ರು ಬಂದ ಮೇಲೆ ಅರ್ಧಾಗ ಅದಕ್ಕೆ ಸ್ವಲ್ಪ ಮೆತ್ಕೊಳ್ಳುತ್ತಲ್ಲ ಗಂಧ, ನಮಗೊಂದು ಖುಷಿ. ಸಾಧಕರು ಹೀಗೆ ಅಲ್ಲ ಮಾತಾಡೋದು ಇಲ್ಲ, ನಿಜ, ಇದು ಉತ್ಪ್ರೇಕ್ಷೆಗಲ್ಲ, ಇಟ್ಸ್ ನಾಟ್ ಮಾಡೆಸ್ಟಿ, ಐ ಆಮ್ ಬೀಯಿಂಗ್ ವೆರಿ ಆನೆಸ್ಟ್. ಯಾಕಂದರೆ ಸರ್, ಓಕೆ, ನಮ್ಮ ಫೀಲ್ಡಲ್ಲಿ ಆ್ಯಕ್ಟಿಂಗು ನಮ್ಮದು, ನನ್ನ ವಯಸ್ಸು 5 ವರ್ಷ ಇದ್ದಾಗಿಂದ ನಾನು ಮಾಡಿರೋದ್ರಿಂದ ನಮ್ದು ಈಗ ಆ್ಯಕ್ಚುಲಿ ರಿಟೈರ್ ಆಗೋ ಎಕ್ಸ್ಪೀರಿಯನ್ಸ್ ನಮ್ಮದು ಫಿಲಮ್ ಇಂಡಸ್ಟ್ರಿಲಿ ಅಂತಲ್ಲಿ ಬಂದರೆ. ಬಟ್ ಏಜ್ ನೋಡಿದ್ರೆ ಇವಾಗ ಒಂದು ಸೆಗ್ಮೆಂಟಲ್ಲಿ ಇದ್ದೀನಿ. ಸೊ ಇನ್ನೂ ಒಂದಷ್ಟು ವರ್ಷ ನಾನು ಆಲ್ವೇಸ್ ಯುವರ್ ಎಸ್ ಮಾಸ್ಟರ್ ಕರ್ಮ ಅಟ್ ದ ಏಜ್ ಆಫ್ 80 ಆಲ್ಸೋ. ಸೊ ಕರ್ಮಯೋಗ ಮಾಡಲೇಬೇಕು ನನ್ನದು. ಆದರೆ ನಾನು ಕಲಿತಾ ಇದ್ದೀನಲ್ಲ ಸರ್ ಪಾಡ್ಕಾಸ್ಟ್ ಮೂಲಕ. ನೀವೆಲ್ಲ ಬಂದಾಗ ಕೂತ್ಕೊಂಡು ಮಾತಾಡಿದಾಗ ಎಷ್ಟು ಓದಿದ್ದೀರಿ, ತಿಳ್ಕೊಂಡಿರ್ತೀರಿ, ಬಟ್ ನೀವೆಲ್ಲ ಮಾತಾಡುವ ರೀತಿ ಅದು ನನ್ನನ್ನು ಒಂಥರ ಶಾರ್ಪ್ನರಲ್ಲಿ ಶಾರ್ಪ್ ಮಾಡ್ತಾ ಇರುತ್ತೆ. ನನ್ನ ಮೊಂಡಾಗಬೇಡವೋ ಶಾರ್ಪ್ ಇರೋ. ವೆರಿ ನೈಸ್ ಟಾಕಿಂಗ್ ಟು ಸರ್, ಭಾಳ ಖುಷಿ ಆಗ್ತಾ ಇದೆ ಸರ್. ಈಗ ನೀವು ಪುಸ್ತಕಗಳು ಬರೀತೀರಿ, ಕನ್ನಡದ ಪುಸ್ತಕಗಳು ಅಂದರೆ ಆ ಪುಸ್ತಕದ ವಿಭಾಗಕ್ಕೆಲ್ಲ ಬರ್ತೀನಿ.
ಬಟ್ ಮೊದಲನೇದಾಗಿ ಇವತ್ತು ಜನಗಳಿಗೆ ಒಂದು ಏನು ಎಪಿಸೋಡ್ ಇದು, ಡಾಕ್ಟರ್ ಸಾಹೇಬ್ರು ಬಂದಿದ್ದಾರೆ, ಮಕ್ಕಳು ಸ್ಪೆಷಲಿಸ್ಟ್ ಅಂತ ಬೇರೆ ಹೇಳ್ತಾರೆ, ಏನು ಅನ್ನೋದೊಂದಿರುತ್ತೆ. ಅವ್ರಿಗೊಂದು ನಾನು ತಿಳಿಯಾಗಿ ಒಂದು ಹೇಳ್ತೀನಿ. ಮೆಡಿಕಲ್ದು ಎಲ್ಲ ಮಾತಾಡೋಣ ಸರ್. ಆ ಸ್ಪಿರಿಚುಯಾಲಿಟಿಗೆ ಹೆಂಗೆ ಸಂಬಂಧ, ಇದು ಮೆಡಿಕಲ್ ಏನಾದ್ರು ಸಂಬಂಧ ಇದೆಯಾ, ಅಥವಾ ಇಸ್ ಇಟ್ ಓನ್ಲಿ ಪ್ರಿಸ್ಕ್ರಿಪ್ಷನ್ಸ್ ಆ್ಯಂಡ್ ಟ್ಯಾಬ್ಲೆಟ್ಸ್ ದಟ್ ವಿಲ್ ವರ್ಕ್, ಏನು ಅನ್ನೋ ಥರದ್ದು ಒಂದು ವಿಷಯ ತಿಳ್ಕೊಬೇಕು ನಿಮ್ಮಿಂದ. ನನಗೆ ಒಂದು ನಿಮ್ಮಿಂದ ತಿಳ್ಕೊಳಕ್ಕೆ ಆಸೆ ಸರ್. ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಅಂತೀವಲ್ಲ, WHO, ಅವರು ಕೊಡುವ ಹೆಲ್ತ್ ಅಂದರೆ ಏನು ಸರ್, ಡೆಫಿನಿಷನ್ ಏನಂತ ಹೇಳುತ್ತೆ WHO? ಓಕೆ, ಈಗ 3 ಕ್ವಶನ್ ಒಟ್ಟಿಗೆ ಕೇಳಿದ್ದೀರಾ. ಹೌದು, ವೈವ ಕುತ್ತಂಗಾಗಿದೆ ನನಗೆ. ಈಗ 3 ಸೆಗ್ಮೆಂಟ್ ಆನ್ಸರ್ ಮಾಡ್ತೀನಿ. ಎಸ್ ಸರ್, ಪ್ಲೀಸ್ ಪ್ಲೀಸ್. ಫಸ್ಟ್ ಒನ್ ಈಸ್ ರಿಲೇಟೆಡ್ ಟು ಪುಸ್ತಕಗಳು ಅಲ್ವಾ. ಪುಸ್ತಕಗಳು ಬರೆಯೋಕ್ಕೆ ಶುರು ಮಾಡಿದ್ದು ಯಾಕಂದರೆ ಕನ್ನಡ ಲಿಟ್ರೇಚರ್ ತುಂಬ ಚೆನ್ನಾಗಿದೆ. ವೈದ್ಯ ಸಾಹಿತ್ಯ ಲೋಕ ಅಂತಾನೆ ಇದೆ. ಸುಮಾರು ಜನ ದೊಡ್ಡ ದೊಡ್ಡ ನಾ ಸೋಮೇಶ್ವರ್ ಇದ್ದಾರೆ, CR ಚಂದ್ರಶೇಖರ್, ಅನುಪಮ ನಿರಂಜನ್ ಬುಕ್ಕು ಇವತ್ತೂ ರಿಲೆವೆಂಟ್. ಅವ್ರು ಬರೆದಿದ್ದು 40-50 ವರ್ಷದಿಂದ. ಟುಡೇ ಇಸ್ ಆಲ್ಸೋ ಕೇಳು ಕಿಶೋರ ಎಂದು ಬರೆದಿರೋದು ಇವತ್ತು ಯೂತ್ಗೆ ಬರೆದಿರೋದು ಅವತ್ತು. ಆ ಥರ ಎಲ್ಲ ಇದೆ. ಹಾಗೆ ನಾವು ಒಂದು ಪ್ರಯತ್ನ ಮಾಡಿದ್ದು, ಫಸ್ಟ್ ಒಂದು ಕಂದನಿಂದ ಕಿಶೋರನವರೆಗೆ ಅಂತ, ಅಂದರೆ ನ್ಯೂ ಬಾರ್ನ್ ಟು ಅಡೋಲೆಸೆಂಟ್ ಅಂತ. ಅದರೊಳಗೆ ಎಷ್ಟೋ ಜನ ಈಗ ನ್ಯೂಕ್ಲಿಯರ್ ಫ್ಯಾಮಿಲಿ, ಪೇರೆಂಟ್ಸ್ ಜೊತೆ ಇರಲ್ಲ, ಅಥವಾ ಇಲ್ಲಿ ಬೇರೆ ಬೇರೆ ಕಡೆ ಇರ್ತಾರೆ. ಅದ್ರ ಬಗ್ಗೆ ಕಾರಣಗಳು ಹುಡುಕೋಕ್ಕಿಂತ ಅವ್ರಿಗೊಂದು ಮಾಹಿತಿ ಬೇಕು. ಹುಡ್ದಾಗ ಮಗುವನ್ನು ಹೇಗೆ ನೋಡ್ಕೋಬೇಕು, ಸಹಜವಾಗಿ ಕಾಣೋ ಚಿಹ್ನೆಗಳೇನು, ಅದ್ರ ಬಗ್ಗೆ ಬರೆದಿದ್ವಿ. ಹಾಗೆ ಅವ್ರಿಗೆ ಬೆಳವಣಿಗೆ ಹಂತಗಳಲ್ಲಿ 6 ತಿಂಗಳಲ್ಲಿ ಏನಾಗಬೇಕು, 9 ತಿಂಗಳಲ್ಲಿ ಏನಾಗಬೇಕು, 1 ವರ್ಷಕ್ಕೆ 2 ವರ್ಷಕ್ಕೆ ಮಾತು ಯಾವಾಗ ಬರುತ್ತೆ, ಕುತ್ಕೊಳ್ಳೋದು, ಟ್ರೈಸೈಕಲ್ ಯಾವಾಗ ಹೋಗುತ್ತೆ, ಹಾಗೆ ಬರುತ್ತಾ. ಆಮೇಲೆ ಕಣ್ಣು ಕಿವಿಗಳ ಬಗ್ಗೆ ಸ್ವಲ್ಪ ಅದ್ರ ಬಗ್ಗೆ ಗಮನ ಕೊಡಬೇಕು. ಕಾಮನ್ ಏನೇನು ತೊಂದರೆಗಳಾಗುತ್ತೆ, ಒಂದೊಂದು ಜ್ವರಗಳಿರ್ಬೋದು, ಅಥವಾ ಕೆಮ್ಮುಗಳು ಇರ್ಬೋದು, ಮೇಲೆ ಕೆಮ್ಮು ಬಂದರೆ, ಅಥವಾ ಅತಿಸಾರ ಆದರೆ ಅಂದರೆ ಲೂಸ್ ಮೋಷನ್ ಆ ಥರ ಆದರೆ, ಇದ್ರ ಬಗ್ಗೆ ಬರುತ್ತಾ ಸದ್ಯಕ್ಕೆ ನಾವು ಇನ್ಫೆಕ್ಷನ್ ಕಮ್ಮಿ ಆಗ್ತಾಯಿದೆ, ಅಲರ್ಜಿ ಜಾಸ್ತಿ ಆಗ್ತಾಯಿದೆ, ಈಗ ಆಸ್ತಮಾ ಜಾಸ್ತಿ ಆಗ್ತಾಯಿದೆ, ಅಲರ್ಜಿ ಜಾಸ್ತಿ ಆಗ್ತಾಯಿದೆ, ಅದ್ರ ಬಗ್ಗೆ ಒಂಚೂರು ಬರೆದ್ವಿ. ಕಡೆಗೆ ಕಿಶೋರ್ನವರೆಗೆ ಅಂದರೆ ಅಡೋಲೆಸೆಂಟ್ 10 to 21 ಇಯರ್ಸ್. ಈಗ ಕೇಳ್ಬೋದು ಹೇಗೆ 21, ಅದು ಯಾಕೆ ಇಂಪಾರ್ಟೆಂಟ್ ಅಂದರೆ, ನಮ್ಮ ಬ್ರೈನ್ ಗ್ರೋತು ತುಂಬ ಫಸ್ಟ್ 2 ಇಯರ್ಸಲ್ಲಿ ಬೆಳೆದಾಗಿರುತ್ತೆ. ಬಟ್ ಫ್ರಾಂಟಲ್ ಲೋಬ್ ಅಂತ ಹೇಳ್ತೀವಿ, ತಲೆಯ ಮುಂಭಾಗ, ಅದು ಇನ್ನೂ ಬೆಳೀತಾ ಇರುತ್ತೆ. ಅದರಲ್ಲಿ ಮೆಚೂರಿಟಿ 21 ಇಯರ್ಸ್ವರೆಗೂ. ಅದಕ್ಕೆ ಮಕ್ಕಳು ಡಾಕ್ಟ್ರೇ ನೋಡೋದು ಅವ್ರನ್ನ. ಯಾಕಂದರೆ ಅಲ್ಲಿನೇ ನಿಮಗೆ ಎಲ್ಲ ಥರದ್ದು ಈ ರ್ಯಾಶ್ ಡ್ರೈವಿಂಗ್ ಅಂತಾರೆ, ಅಥವಾ ಅವ್ರ ದ್ವಂದ್ವಗಳಿರ್ಬೋದು, ಅವರಲ್ಲಿ ಹೀರೋಯಿಸಮ್ ಇರ್ಬೋದು, ಅವರಲ್ಲಿ ಏನೋ ಎಲ್ಲ ರಿಲೀಸ್ ಚಟಕ್ಕೆ ಬೀಳೋ ಅಂತ ಎಲ್ಲದು ಒಳ್ಳೇದಿದೆ ತುಂಬ, ಹಾಗೆ ಬೇರೆ ಬೇರೆ ಇರುತ್ತೆ. ಅಲ್ಲಿ ದ್ವಂದ್ವ ನೀತಿಗಳೆಲ್ಲ ಇರುತ್ತೆ, ಅರ್ಥ ಮಾಡ್ಕೊಳ್ಳೋದು ಅದೆಲ್ಲ ಬಿಕಾಸ್ ಆಫ್ ಮೈಲಿನೇಷನ್ ನಡೀತಾ ಇರುತ್ತೆ. ಅವ್ರಿಗೆ ಒಂದು ಫಿಸಿಕಲ್ ಗ್ರೋತ್ ಅಂದ್ರೇನು, ಮೆಂಟಲ್ ಗ್ರೋತ್ ಅಂದ್ರೇನು, ಬಿಹೇವಿಯರ್ ಅಂದ್ರೇನು, ಇದ್ರ ಬಗ್ಗೆ ಬರೆದು, ಆಮೇಲೆ ಯಾವ್ದು ಗುಡ್ಡು ಯಾವ್ದು ಬ್ಯಾಡು, ಅವ್ರು ಸ್ಪೋರ್ಟ್ಸ್ಗೆ ಹೋಗ್ಬೇಕಂದ್ರೆ ಏನು ಮಾಡಬೇಕು, ಅವ್ರ ನ್ಯೂಟ್ರಿಷನ್ನು, ಅವರು ಇದು ಜಂಕ್ ಫುಡ್ ತಿನ್ಬೋದು, ಅದ್ರ ಬಗ್ಗೆ ಈ ಕಂದನಿಂದ ಕಿಶೋರ್ನವರೆಗೆ ಅಂತ ಒಂದು ಬರ್ತಿದೆ. ತುಂಬ ಚೆನ್ನಾಗಿ ಒಂದು 2-3 ಆಗಿರ್ಬೇಕು. ವೆರಿ ನೈಸ್. ಜೊತೆಗೆ ಉತ್ತಮ ಆರೋಗ್ಯಕ್ಕೆ ಅತ್ಯುತ್ತಮ ಆಹಾರ ಅಂತ ಒಂದು ಬುಕ್ ಬರ್ದ್ವಿ. ಅದು ಪುಸ್ತಕ ಪ್ರಾಧಿಕಾರದಿಂದ ರಿಲೀಸ್ ಆಗಿದ್ದು. ಐ ಶುಡ್ ರಿಮೆಂಬರ್, ಸಿದ್ಲಿಂಗ ಅವರು ಬುಕ್ ರಿಲೀಸ್ ಮಾಡಿಸ್ಕೊಟ್ರು. ಆಮೇಲೆ ನನ್ನ ಫ್ರೆಂಡು ಕೃಷ್ಣಮೂರ್ತಿ ಅಂತ ತುಂಬ ಹೆಲ್ಪ್ ಮಾಡಿದರು. ಯಾಕೆ ಅದು ಬರ್ದಿದ್ದು ಅಂದರೆ, ನಮ್ಮಲ್ಲಿ ಇವತ್ತೂ 40% ಮಾಲ್ನ್ಯೂಟ್ರಿಷನ್ ಇದೆ. ಹೌದೌದು. ಫಿಸಿಕಲಿ ಒಂದು ಲೆವೆಲಲ್ಲಿ ಒಂದು ರೀಚ್ ಆಗಿದ್ದೀವಿ, ಬಟ್ ಮೈಕ್ರೋನ್ಯೂಟ್ರಿಯೆಂಟ್ ಡಿಫಿಷಿಯನ್ಸಿ ಇದೆ. ಓವರಾಲ್ ಇಂಡಿಯಾ ಸ್ಟ್ಯಾಟಿಸ್ ತಗೊಂಡ್ರೆ ಒಂದಲ್ಲ ಒಂದು ರೀತಿಲಿ ಮಾಲ್ನ್ಯೂಟ್ರಿಷನ್ ಇದೆ. ಮಾಲ್ನ್ಯೂಟ್ರಿಷನ್ 2, ಒಂದು ತೂಕ ಮತ್ತು ಎತ್ತರ ಕಮ್ಮಿ ಇರೋದ್ರ ಜೊತೆಗೆ ಇತ್ತೀಚೆಗೆ ಒಬೆಸಿಟಿನೂ ಜಾಸ್ತಿ ಆಗ್ತಾ ಇದೆ, ಸ್ಥೂಲಕಾಯ 2 ಮಾಲ್ನ್ಯೂಟ್ರಿಷನ್, ಮಾಲ್ಗೋಗೆ ಇದೆಲ್ಲ ಆಗಿರೋದು. ಸೊ ಇದ್ರ ಬಗ್ಗೆ ಏನು ಫುಡ್ ತೊಗೋಬೇಕು, ನಮ್ಮ ಸಹಜವಾದ ಫುಡ್ ಏನು, ಟು ಅವಾಯ್ಡ್ ದ ಜಂಕ್ ಫುಡ್, ಕಲರೇಟೆಡ್ ಫುಡ್, ಮೈಕ್ರೋನ್ಯೂಟ್ರಿಯೆಂಟ್ಸ್ ಅಂದ್ರೇನು, ಆಮೇಲೆ ಫೈಬರ್ ಡಯಟ್ ಏನು, ಅದನ್ನು ಬರ್ತೀವಿ. ಜೊತೆಗೆ ಅಸ್ತಮಾ ನಿಯಂತ್ರಿಸಿ ಅಂತ ಇತ್ತೀಚೆಗೆ ನಾವು ಬೆಂಗಳೂರಲ್ಲಿ ನನ್ನ ಗುರುಗಳು ಡಾಕ್ಟರ್ ಪರಮೇಶ್ ಅಂತ ತುಂಬ ಸ್ಟಡಿ ಮಾಡಿದ್ದಾರೆ. ಅವ್ರದ್ದು ಸ್ಟಡಿ ನೋಡಿದಾಗ, ಅಥವಾ ನಾವು ಅವ್ರ ಜೊತೆ ಕೆಲಸ ಮಾಡಿದಾಗ, ಇತ್ತೀಚಿನ ನಮ್ಮ ನಗರೀಕರಣ, ಔದ್ಯೋಗೀಕರಣ, ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ದೊಡ್ಡ ದೊಡ್ಡ ಬಿಲ್ಡಿಂಗ್ ಕಟ್ಟಾದ್ಮೇಲೆ ನಮ್ಮ ಶ್ವಾಸಕೋಶದ ತೊಂದರೆಗಳು ಜಾಸ್ತಿ ಆಗಿದೆ. ಅಲ್ಲಿ ಅಸ್ತಮಾ ನಿಯಂತ್ರಿಸಿ ಅಂದರೆ ಮೆಡಿಕೇಶನ್ಸ್ ಬಗ್ಗೆ ಬರ್ದಿಲ್ಲ, ಸಿಂಪಲ್ ಒಳಾಂಗಣ ಮಾಲಿನ್ಯ, ಹೊರಾಂಗಣ ಮಾಲಿನ್ಯ. ಮನೇಲಿ ಇದೊಂದು ನೀವು ಇದು ಪಿಲ್ಲೋ ಇಟ್ಕೊಂಡಿದ್ದೀರಾ, ಆ ಪಿಲ್ಲೋನಲ್ಲೇ ಡಸ್ಟ್ಮೆಟ್ ಇರುತ್ತೆ. ನಾವು ಮೆಡಿಕೇಶನ್ಸ್ ತಗೋತಾ ಇರ್ತೀವಿ, ಹೋಗಿ ಏರ್ಲೈನ್ಸ್ ಥೆರಪಿ ತೊಗೋತಾ ಇರ್ತೀವಿ, ಅದರೊಳಗೇ ಡಸ್ಟ್ಮೆಟ್ ಇರುತ್ತೆ, ಕೆಮಿಕಲ್ಸ್ ಇರುತ್ತೆ, ಮೆಡಿಕೇಶನ್ಸ್, ಆಮೇಲೆ ಸೆಂಟು, ಸ್ಪ್ರೇ, ಓಡರ್ಸು. ಹೊರಾಂಗಣ ಮಾಲಿನ್ಯ ನಾವೇನು ಮಾಡೋಕ್ಕಲ್ಲ, ಪಾಲಿಸಿ ಮೇಕರ್ನ ನೋಡ್ಕೋಬೇಕದು, ನಮ್ದಲ್ಲ ಒಳಂಗ. ಇದ್ರ ಬಗ್ಗೆ ಬರೆದೆ. ಬಟ್ ಸ್ಪಿರಿಚುಯಾಲಿಟಿ ಅಂತ ಬಂದಾಗ ಐ ಟಾಕ್ ಟು ಯು ಲೇಟರ್, ವಿಚ್ ಯು ಆರ್ ಮೋರ್ ಇಂಟ್ರೆಸ್ಟೆಡ್. ಐ ಟಾಕ್ ಟು ಯು ಲೇಟರ್. ಅದು ಒಂದು ದಾದಾ ವಾಸ್ವಾನಿ ಅಂತ ಒಬ್ಬರು ಗುರುಗಳಿದ್ದಾರೆ. ಅವರು ಇತ್ತೀಚೆಗೆ ಅವರು ಕಾಲವಾದರು. ಸಿಂಧಿಗಳ ಜಗದ್ಗುರು JP ವಾಸ್ವಾನಿ ಅಂತ.
ಅವರು ಟಿಪ್ಸ್ ಫಾರ್ ಟೀನೇಜ್ ಅವರು ಸುಮಾರು ಬುಕ್ ಬರೆದಿದ್ದಾರೆ. ಬುಕ್ಕಲ್ಲೆಲ್ಲೂ ಅವರು ಬೇರೆ ಥರದ್ದು ಬರೆದಿಲ್ಲ, ಸಹಜವಾಗಿ ಜನಕ್ಕೆ ಆಗೋ ಅಂಥದ್ದು ಕತೆಗಳ ರೂಪದಲ್ಲಿ ಬರೆದಿದ್ದಾರೆ. ಅದ್ರಾಗೆ ಟಿಪ್ಸ್ ಫಾರ್ ಟೀನೇಜರ್ಸ್ ಅಂತ ಬರೆದಿದ್ರು. ಅದನ್ನು ನಾನು ಅದೇ ಅವರು ಹದಿಹರೆಯದವರಿಗೆ ಕಿವಿ ಮಾತುಗಳು ಅಂತ ಬರೆದೆ. ಅದರೊಳಗೆ ಎಷ್ಟು ಚೆನ್ನಾಗಿ ಬರೆದಿದ್ದಾರೆ ಅಂದರೆ, ಸೇಫ್ಟಿ, ಈಗ ಕಾರಲ್ಲಿ ಹೋಗ್ತಾ ಇರ್ತಾರೆ ಅಥವಾ ಬೆಲ್ಟ್ ಹಾಕೊಳ್ಳೋದ್ರ ಬಗ್ಗೆ, ಬೈಕಲ್ಲಿ ಇದು ಹಾಕೊಳ್ಳೋದ್ರ ಬಗ್ಗೆ, ಒಬ್ರಿಗೆ ಮಾತಾಡೋಕ್ಕೆ ನಿಮ್ಮ ಮುಂದೆ ಕೂತಿದ್ದೀನಿ, ಹೌ ಟು ಸಿಟ್ ಇನ್ ಫ್ರಂಟ್ ಆಫ್ ಯು, ಹೌ ಟು ಸ್ಪೀಕ್ ಇನ್ ಫ್ರಂಟ್ ಆಫ್ ಯು, ಹೌ ಟು ಟೇಕ್ ದ ಟೈಮ್, ಇದ್ರ ಬಗ್ಗೆ ಒಂಚೂರು ಬರೆದಿದ್ದು. ಇದಾದಮೇಲೆ ಬರೆದಿದ್ದು ನಾನು ನಶೆಯಿಂದ ಹುಷೆಗೆ. ಇತ್ತೀಚೆಗೆ ನೀವು ನೋಡಬೇಕು, ಎಲ್ಲ ಕಡೆ ಉಡ್ತಾ ಪಂಜಾಬ್ ಥರನೇ ಇಲ್ಲೂ ನಾವು ತುಂಬ ಎಲ್ಲ ಥರದ ಪ್ರಕರಣಗಳು ನೋಡ್ತಾ ಇದ್ದೀವಿ. ನೀವು ಮಕ್ಕಳಿಗೆ ಈಸಿಯಾಗಿ ದೇ ಆರ್ ಗೆಟಿಂಗ್ ಆಲ್ ದ ಸಬ್ಸ್ಟೆನ್ಸ್. ತುಂಬ ನಮ್ಮದು ಅಂಕಿಅಂಶಗಳು ಕೇಳಿದ್ರೆ ಒಂದು ಸ್ವಲ್ಪ ಭಯನೇ ಆಗುತ್ತೆ ಅಲ್ವಾ, ಹೈಸ್ಕೂಲ್ ಮಕ್ಕಳಿಗೆ ಆ ಚಟ. ಅದ್ರ ಬಗ್ಗೆ ಆ ನಶೆಯಿಂದ ಹುಷೆಗೆ ಅಂತ ಬರೆದ್ವಿ. ಅದರೊಳಗೆ ಏನು ಬರೆದ್ವಿ ಅಂದರೆ, ಹೇಗೆ ಪೇರೆಂಟ್ಸ್ ಆಗಿ ನೀವೇನು ನೋಡಬೇಕು, ಏನು ಕಂಡಿಡ್ಬೇಕು. ಮನೇಲೇ ಇರ್ತಾರೆ, ನಮ್ಮ ಪೇರೆಂಟ್ಸ್ ಅಂದ್ಕೊಳ್ಳೋದು ನಮ್ಮ ಮಗ ಮುಟ್ಟಲ್ಲ, ನನ್ನ ಮಗು ಗೊತ್ತೇ ಇಲ್ಲ ಅದೆಲ್ಲ. ಬಟ್ ಅಲ್ಲಿ ಏನೋ ನೋಡಿದ್ರೆ ಕಡೆಗೆ ನಮ್ಮ ಹತ್ರ ಬಂದಾಗ ಆಲ್ರೆಡಿ ಒಂದು ಪೀಕು ಕೊಟ್ಟೋಗಿರುತ್ತೆ. ಅದ್ರ ಬಗ್ಗೆ ಸ್ವಲ್ಪ ಬರೆದ್ವಿ. ಏನು ನೋಡ್ಕೋಬೇಕು, ಏನೇನು ಚಿಹ್ನೆಗಳಿರುತ್ತೆ, ಯಾವುದಾದ್ರು ಒಂದು ಮೈಯಲ್ಲಿ ಏನಾರ ತೊಂದರೆಗಳು ಕಾಣುತ್ತಾ, ಆಮೇಲೆ ಇದಕ್ಕೆ ಮಾಡೋ ಸಹಾಯವಾಣಿಗಳು. ಯಾಕಂದರೆ ನಾವು ಟ್ರೀಟ್ಮೆಂಟ್ ಹೇಳ್ಬಿಡ್ತೀವಿ, ಯಾರು ಹೆಲ್ಪ್ ಮಾಡ್ತಾರೆ, ಗೌರ್ಮೆಂಟು, ಸರ್ಕಾರೇತರ ಸಂಸ್ಥೆಗಳು. ಇದ್ರ ಬಗ್ಗೆ ಒಂದು ಬರೆದಿದ್ದು. ಇದಾದ್ಮೇಲೆ ಹದಿಹರೆಯದವರಿಗೆ ಕಿವಿ ಮಾತುಗಳು ಅಂತ ಬರೆದೆ. ಅದ್ರ ಸಮಸ್ಯೆಗಳು, ಅದು ಸಪ್ನ ಬುಕ್ಕಸಲ್ಲಿ ರಿಲೀಸ್ ಆಗಿದೆ. ನಮ್ಮ ಸಂಸ್ಥೆಯ ಮುಖ್ಯಸ್ಥರು, ನಮ್ಮ ವೈಸ್ ಚಾನ್ಸಲರು, ಧರ್ಮಾಧಿಕಾರಿಗಳು ಡಾಕ್ಟರ್ MR ಜಯರಾಮ್ ಅವರು ಅದಕ್ಕೆ ಮುನ್ನುಡಿ ಬರ್ಕೊಟ್ಟಿದ್ರು. ಅಲ್ಲಿ ಏನು ಬರೆದಿದ್ದು ಅಂದರೆ, ಹದಿಹರೆಯದು ನೀವು ನೋಡಬೇಕು, ಫಿಸಿಕಲ್ ಗ್ರೋತ್ ಪ್ರಾಬ್ಲಮ್ ಆಗ್ತಿದೆ, ಮೆಂಟಲ್ ಇಶ್ಯೂಸ್, ಸ್ಕಾಲಾಸ್ಟಿಕ್ ಬ್ಯಾಕ್ವರ್ಡ್ನೆಸ್ಸು, ಓದೋದಕ್ಕೆ ಸ್ವಲ್ಪ ಹಿಂದುಳಿಕೆ ನಡೀತದೆ, ಸಬ್ಸ್ಟೆನ್ಸ್ ಅಬ್ಯೂಸ್ ಇರ್ಬೋದು, ಸೈಬರ್ ಇಶ್ಯೂಸ್ ಇರ್ಬೋದು, ಅಡಿಕ್ಷನ್ಸ್ ಇರ್ಬೋದು, ಡಿಜಿಟಲ್ ಇಶ್ಯೂಸ್ ಇರ್ಬೋದು, ಆಮೇಲೆ ಸೂಯಿಸೈಡಲ್ ಟೆಂಡೆನ್ಸಿ. ಇದ್ರ ಬಗ್ಗೆ ಬರಿಬೇಕು ಅಂತ ಅನಿಸ್ತು. ಅದಕ್ಕೋಸ್ಕರ ಒಂದು ಹತ್ತತ್ರ 250 ಪೇಜ್ ಒಂದು ಪುಸ್ತಕ ಅದು. ಇದು ಬರ್ದಿರೋದು ಎಲ್ಲೋ ಒಂದು ಮಾರ್ಪಾಡಾಗುತ್ತೆ ಅಂತ ನನಗೇನು ಅನಿಸಿಲ್ಲ. ಆದರೂ ಓದೋರು ಇದ್ದಾರೆ. ನನಗೆ ಇನ್ನೂ ಗ್ರಾಮೀಣ ಭಾಗದಲ್ಲಿ ಬಂದ ಎಲ್ಲ ಇದ್ರೊಳಗೆ ಆದರೂ ನೋಡ್ತಾ ಇದೆ. ಬಟ್ ಈಗ ಒಂದು ರಿಲೀಸ್ ಆಗ್ತಾ ಇರೋದು, ಐ ಶುಡ್ ಥ್ಯಾಂಕ್ ಸಪ್ನ ಬುಕ್ ಹೌಸ್, ದೊಡ್ಡಗೌಡರು ತುಂಬ ಹೆಲ್ಪ್ ಮಾಡಿದ್ದಾರೆ ಆ ವಿಷಯದಲ್ಲಿ. ಯಾಕಂದರೆ ನಾವು ಲೇಖಕರಲ್ಲ, ಹಾರ್ಡ್ ಕೋರ್ ರೈಟರ್ಸ್ ಅಲ್ಲ ನಾವು. ಬಟ್ ಒಂದು ಅಟೆಂಪ್ಟ್ ಮಾಡೋರನ್ನ ರೆಕಗ್ನೈಸ್ ಮಾಡೋದಿದೆಯಲ್ಲ, ಭಾಳ ಇಂಪಾರ್ಟೆಂಟ್. ನಾನು ನ್ಯಾಷನಲ್ IIP ಎನ್ವೈರ್ಮೆಂಟಲ್ ಗ್ರೂಪಲ್ಲ ಇದ್ದೀನಿ. ಈಗ ನಾನು ವೈಸ್ ಪ್ರೆಸಿಡೆಂಟ್ ಅದಕ್ಕೆ. ಮಕ್ಕಳ ಪರಿಸರ ಮತ್ತು ಪರಿಸರದ ಆರೋಗ್ಯದ ಬಗ್ಗೆ. ಈಗ ನಾವು ಪ್ಲಾಸ್ಟಿಕ್ ಬಗ್ಗೆ ಹೇಳ್ತಿದ್ದೀವಿ, ಮೈಕ್ರೋ ಪ್ಲಾಸ್ಟಿಕ್ ಹೋಗ್ತಾ ಇದೆ, ಜೊತೆಗೆ ಸಾಯಿಲ್ ಪೊಲ್ಯೂಷನ್, ವಾಟರ್ ಪೊಲ್ಯೂಷನ್, ಏರ್ ಪೊಲ್ಯೂಷನ್, ನಾಯ್ಸ್ ಪೊಲ್ಯೂಷನ್, ಡು ಯು ನೋ ಲೈಟ್ ಪೊಲ್ಯೂಷನ್. ಲೈಟ್ ಪೊಲ್ಯೂಷನ್ ಬಗ್ಗೆ, ಅದ್ರ ಬಗ್ಗೆ ಸ್ವಲ್ಪ ಒಂದು ಪುಸ್ತಕ ಬರ್ದಿದೆ, ಅದು ನೆಕ್ಸ್ಟ್ ಮಂತ್ ರಿಲೀಸ್. ಇಷ್ಟು ನನ್ನ ಪುಸ್ತಕದ ಜರ್ನಿ. ಸೂಪರ್ ಸರ್. ಅಂದರೆ ನೀವು ಪ್ರೊಫೆಸರ್ ಆಗಿದ್ಕೊಂಡು ರೆಸ್ಪಿರೇಟರಿ, ಅಡೋಲೆಸೆಂಟ್ ಇದೆಲ್ಲ ಇದ್ಕೊಂಡು, ಅಂದರೆ ಅದನ್ನೊಂದು ಸಿಲೆಬಸ್ ಆಗಿ ಕನ್ವರ್ಟ್ ಮಾಡಿ ಪುಸ್ತಕಗಳಾಗ್ಬಿಟ್ಟು, ಹೌದು ನೋಡಪ್ಪ ನಾನು ಕೊಟ್ಟಿದ್ದೀನಿ, ಓದೋರು ಹೋದ್ರೆ ನಿಮ್ಮ ಆರೋಗ್ಯ ನಿಮ್ಮ ಕೈಲಿದೆ ಅಂತ. ಗ್ರೇಟ್ ಎಫರ್ಟ್ ಅದು. ತುಂಬ ಬರೆಯೋದು ನಮಗೆ ಅಭ್ಯಾಸ ತಪ್ಪಾಗಿರುತ್ತಾ. ಒಬ್ಬ ಜೈಶಿ ಅಂತಿದ್ದಾರೆ ಮಧುಗಿರಿ, ಅವ್ರು ಸ್ವಲ್ಪ ನನಗೆ ಕರೆಕ್ಷನ್ಸ್ ಎಲ್ಲ ಮಾಡಿ ಇಬ್ರು ಒಂದು ಕೋತರಾಗಿನೂ ಕೂಡ ಬರ್ದಿದ್ದೀವಿ. ಆಮೇಲೆ ನಿಮಗೆ ಮಕ್ಳುಗಳು ಕಾಯಿಲೆ ಬೀಳೋದು ಜಾಸ್ತಿ ಪೇಷಂಟ್ಸ್ ನಿಮ್ಗೆ ಬಿಡುವಿರಲ್ಲ. ಹೌದು, ಬೇಗ ಅಂಗಡಿ ಬಾಗ್ಲು ಹಾಕಕ್ಕಾಗಲ್ಲ, ಅಂಗಡಿ ಬಾಗ್ಲು ಹಾಕಕ್ಕೆ ಎನಿ ಟೈಮ್ ಎಕ್ಸಿಬಿಷನ್. ರೂಢಿ ಆಗ್ಬಿಟ್ಟಿದೆ ಅದ್ರ ಮಧ್ಯೆ. ಅದೇನೆ ತುಂಬಾ ಪೇಷನ್ಸ್ ಬೇಕು. ಹೌದೌದು, ಯಾಕಂದ್ರೆ ಪೇಷನ್ಸ್ ಬೇಕು. ನೀವು ಈಗ ಬರ್ತಿದ್ದೀರಾ ಅಂತಾನೆ ನಾನು ಆಕ್ಚುಲಿ ನನ್ನ ಮಗಳನ್ನ ಕರೆಸಿದ್ದೆ. ಅದನ್ನ ಹೇಳ್ಬಿಡ್ತೀನಿ, ಅವಳನ್ನ ಕರೆಸ್ದೆ ನಾನು. ಯಾಕಂದ್ರೆ ಸಣ್ಣ ಇದ್ದಾಳ ಅವಳು. ಏನಪ್ಪ ಇದು ನಮಗೊಂಥರ ಫೀಲ್ ಇರುತ್ತಲ್ಲ, ನನ್ನ ಹಳೆ ಪಿಕ್ಚರ್ ನೋಡ್ರೆ ನಾನು ಹಂಗೆ ಇದ್ದೀನಿ ಅವಾಗ ಅಂದ್ರೆ ನನಗೊಂದು ಫೀಲ್ ಇವಾಗ. ನೀವು ಅವಳನ್ನ ಮಾತಾಡ್ಸಿದ ರೀತಿ ನಾನು ನೋಡ್ತಾ ಇದ್ದೆ, ಹಿಂಗ್ ಮಾತಾಡಿಸ್ತಾರೆ ಡಾಕ್ಟ್ರು ಏನು ಅಂದ್ಬಿಟ್ಟು ಅಂತ. ಅವಳ ಕಸಿನ್ಸ್ ಮಕ್ಕಳೆಲ್ಲ ಬಂದಿರಲ್ಲ, ಅವ್ರನ್ನೆಲ್ಲ ನೀವು ಮಾತಾಡ್ಸಿದ ರೀತಿ ನೋಡಿ, ಅವ್ರು ಒಂದೇ ಸೆಕೆಂಡ್ ಓಪನ್ ಅಪ್ ಆಗ್ಬಿಟ್ರು ಸರ್ ನಿಮ್ ಜೊತೆ ಮಕ್ಕಳು. ಅದ್ ರಿಯಲ್ ಒಂದು ಮ್ಯಾಜಿಕ್. ಅದು ನಾವು ಆ ಲೆವೆಲ್ಗೆ ಹೋಗ್ಬಿಡ್ಬೇಕು, ಎಲ್ರಿಗೂ ಬರಲ್ಲ. ಹೌದೌದು, ನಿಮ್ಮನ್ನೊಂದು ಕ್ಷಣ ನಾನು ನೋಡಿದಾಗ ಏನೋ ಅವ್ರ ಸುತ್ತ ಇರುವ ಕ್ಲಾಸ್ಮೇಟ್ ಫ್ರೆಂಡ್ ತರ ನೀವು ಕಾಣ್ರಿ. ನನಗೆ ದೊಡ್ಡ ಡಾಕ್ಟರ್ ಅಂತ ಅನ್ಸಿಲ್ಲ. ವೆರಿ ನೈಸ್, ವೆರಿ ನೈಸ್ ಸರ್, ಬಹಳ ಖುಷಿ ಆಯ್ತು. WHO ಅವರು ಹೆಲ್ತ್ ಅಂದ್ರೆ ನಮ್ಗೆ ಗೊತ್ತಿರೋದು ಆರೋಗ್ಯವೇ ಭಾಗ್ಯ. ಯಾಕಂದ್ರೆ ಡೆಫಿನೇಷನ್ ಆಫ್ ಹೆಲ್ತ್ ಅಂತ ಬಂದಾಗ್ಲೇ ಅದು ಫಿಸಿಕಲ್ ಹೆಲ್ತ್, ನಮ್ಮ ದೇಹದ ಆರೋಗ್ಯ ಇರ್ಬೋದು, ಸದೃಢತೆ ಇರ್ಬೋದು, ಎತ್ತರ ಮತ್ತು ತೂಕ ಇರ್ಬೋದು, ನಮ್ಮ ಪಂಚೇಂದ್ರಿಯಗಳಿರ್ಬೋದು, ನಮ್ಮ ಇಂಟರ್ನಲ್ ಆರ್ಗನ್ಸ್, ಅದ್ರ ಬಗ್ಗೆ ಮಾತಾಡ್ಕೊಂಡು ಹೋಗ್ತಾ ಇರ್ತೀವಿ. ಜೊತೆಗೆ ನಾವು ಮೆಂಟಲ್ ಹೆಲ್ತ್ ಬಗ್ಗೆನೇ ಮಾತಾಡ್ತಿಲ್ಲ.
ಮೆಂಟಲ್ ಹೆಲ್ತ್. ಮೆಂಟಲ್ ಹೆಲ್ತ್ ಭಾಳ ಇಂಪಾರ್ಟೆಂಟ್ ನಮಗೆ, ಹ್ಮ್ ಅಲ್ವಾ? ಹ್ಮ್ ಈಗ ಇನ್ಸಿಡೆನ್ಸ್, ಈಗ ನಾವು ಮಾತಾಡಿದ್ರೆ ತಾನೇ ಅದು ಸ್ಟಿಗ್ಮಾ ಇನ್ನೂ ಇದೆ. ಹ್ಮ್ ಸೈಕ್ಯಾಟ್ರಿಸ್ಟ್ ಹತ್ರ ಹೋದ್ರೆ ಹೇಗೋ, ಸೈಕಾಲಜಿಸ್ಟ್ ಹತ್ರ ಹೋದ್ರೆ ಹೇಗೋ, ಹ್ಮ್ ನಮಗೆ ನಾವೇ ಅನುಭವಿಸ್ತಾ ಇರ್ತೀವಿ. ಸಿಗ್ನಿಫಿಕೆಂಟ್ ಪ್ರಪೋರ್ಷನಲ್ಲಿ ಫಿಸಿಕಲ್ ಹೆಲ್ತ್ ಪ್ರಾಬ್ಲಮ್ ಹೇಗಿದೆ, ಹಂಗೆ ಮೆಂಟಲ್ ಹೆಲ್ತ್ ಇದೆ. ಹೌದೌದು. ಡಿಪ್ರೆಷನ್ ಇರ್ಬೋದು, Stress. ಸ್ಕಿಜೋಫ್ರೆನಿಯಾ ಇರ್ಬೋದು, ಸ್ಟ್ರೆಸ್ ಇರ್ಬೋದು, ಆಂಗ್ಸೈಟಿ ಇರ್ಬೋದು, ಎಲ್ಲ ಇರ್ಬೋದು. ಡಾಕ್ಟರ್ ಹತ್ರ ಹೋಗೋಕ್ಕೆ ಇಂದು ಮುಂದೆ ಮಾಡ್ತೀವಿ. ಅದಕ್ಕೆ ಡಿಫೈನೇಷನ್ ಆಫ್ ಹೆಲ್ತ್ ಅಂದರೆ ಫಿಸಿಕಲ್ ಹೆಲ್ತ್ ಆ್ಯಂಡ್ ಮೆಂಟಲ್ ಹೆಲ್ತ್. ನೆಕ್ಸ್ಟ್ ಸ್ಪಿರಿಚುವಲ್ ಹೆಲ್ತ್ ಹೇಳ್ತಾರೆ. ಸ್ಪಿರಿಚುವಲ್ ಹೆಲ್ತ್ ಅಂದರೆ ಏನಿಲ್ಲ, ಸಿಂಪಲ್. ಹ್ಮ್ ಇಟ್ಸ್ ನಾಟ್ ಅಬೌಟ್ ಎನಿ ರಿಲಿಜಿಯಸ್ ಪ್ರಾಕ್ಟೀಸ್ ಆರ್ ಎನಿಥಿಂಗ್. ಹ್ಮ್ ಹೌ ಬಿ ಕಾಮ್ ಯುವರ್ ಸೆಲ್ಫ್, ಹೌ ಯು ಬಿ ಕಾಮ್ ಯುವರ್ ಸೆಲ್ಫ್, ಹೌ ಯು ಹ್ಯಾವ್ ಎಂಪತಿ, ಹೌ ಯು ಹ್ಯಾವ್ ಇಂಟರ್ಪರ್ಸನಲ್ ಸ್ಕೀಮ್, ಹ್ಮ್ ಓಕೆ, ಹೌ ಅಡ್ರೆಸ್ ದ ಇಶ್ಯೂಸ್. ಇದು ಸರಳವಾಗಿರೋ ಜೀವನದಲ್ಲಿ ನಡೆಯೋ ಒಂದು ಸೂತ್ರಗಳು ಇರ್ತಾವಲ್ಲ, ಅದನ್ನ ನೀವು ಹೇಗೆ ಅಡ್ರೆಸ್ ಮಾಡ್ತೀಯಾ? ಬೀಯಿಂಗ್ ಅವೇರ್ನೆಸ್ ಆಫ್ ಯುವರ್ ಓನ್ ಸೆಲ್ಫ್, ಹ್ಮ್ ನಿಮ್ಮನ್ನು ನೀವೇ ಅರ್ಥ ಮಾಡ್ಕೊಳ್ಳೋ ರೀತಿ. ಇದನ್ನ WHO ಹೇಳಿದೆಯಾ ಸರ್? ಎಸ್, Spiritual health ಅನ್ನೋ ಒಂದು ಸ್ಪಿರಿಚುವಲ್ ಹೆಲ್ತ್ ಇದೆ. ಅನ್ನೋ ಒಂದು ಪದ ಅವರೇ ಬಳಸಿದ್ದಾರೆ. ಎಷ್ಟೋ ಸತಿ ಬರುತ್ತದು, ಓ ಸ್ಪಿರಿಚುವಲ್ ಹೆಲ್ತ್ ಅಂತಾನೆ ಬರುತ್ತೆ. ಯು ಇಟ್ಸ್ ನಾಟ್ ದಟ್ ಏಜ್ ರಿಲೇಟೆಡ್. ಒಂದು ಮಗುವಿಗೆ ನೀವು ಒಂದು ಟೀಚ್ ಇಮ್ ದ ಸ್ಕಿಲ್, ಹೌಸ್ ಹೋಲ್ಡ್ ಸ್ಕಿಲ್, ದಟ್ ಇಟ್ ಸೆಲ್ಫ್ ಇಸ್ ಎನಫ್. ಎಂಪತಿ ಇರಬಹುದು, ರೆಸಿಲೆನ್ಸ್ ಹೇಳ್ಕೊಡ್ಬೇಕು ನೀವು ಫಸ್ಟು. ಹ್ಮ್ ಅಂದರೆ ಏನೇ ಆ ಒತ್ತಡನ ತಡ್ಕೊಳ್ಳೋ ಮಟ್ಟಕ್ಕೆ. ಇದೆಲ್ಲ ಕನ್ನಡದಲ್ಲಿ ಒಂದು ಅದು ಹಂಗಂಗೆ ಹೇಳಿ ಸರ್, ನಮ್ಗೆ ಇನ್ನೊಂಚೂರು ಹೆಲ್ಪ್ ಆಗುತ್ತೆ ನಮಗೆ. ಅದು ಒತ್ತಡ ಹ್ಮ್ ಅಲ್ವಾ, ಭಾಳ ಇಂಪಾರ್ಟೆಂಟು. ಮಕ್ಕಳು ಒತ್ತಡನ ಒಂದು ಈಗ ಚಿಕ್ಕ ವಯಸ್ಸಿಂದನೇ ನೀವು ಹ್ಮ್ ಆ ಮೊಮೆಂಟ್ ಆಫ್ ಆಕ್ಟಿವಿಟಿಗೆ ಹ್ಮ್ ಎಕ್ಸ್ಪೋಜರ್ ಮಾಡಿದ್ರೆ ಹ್ಮ್ ಮಗು ತಡೆಯತ್ತೆ. ನೀವು ಒಂದೇ ಸತಿ ಹೈಸ್ಕೂಲ್ಗೆ ಕಾಲೇಜಲ್ಲಿ ಸ್ಟ್ರೆಸ್ ಮಾಡಿಬಿಟ್ರೆ, ಹ್ಮ್ ಹ್ಮ್ ಅದಕ್ಕೆ ಚಿಕ್ಕ ವಯಸ್ಸಿಂದನೇ ದೇ ಶುಡ್ ನೋ ಹೌ ಟು ಫೈಟ್ ಅಗೇನ್ಸ್ಟ್ ದ ಇಶ್ಯೂಸ್. ಹ್ಮ್ ಹ್ಮ್ ಆಮೇಲೆ ಅಂತಃಕರಣ ಇರಬೇಕು ಹ್ಮ್ ಏನೋ ಒಂದು ಕೆಲಸದಲ್ಲಿ, ಅಥವಾ ಇನ್ನೊಬ್ರಿಗೆ ನಾವು ಕೊಡೋ ರೆಸ್ಪೆಕ್ಟ್ ಇರ್ಬೋದು. ಹ್ಮ್ ಜೊತೆಗೆ ಸಮ್ ಕೈಂಡ್ ಆಫ್ ಯೋಗ, ಕೈಂಡ್ ಆಫ್ ಬ್ರೀತಿಂಗ್ ಎಕ್ಸಸೈಸ್, ಹ್ಮ್ ಇವೆಲ್ಲ ಸೇರಿ ನಮ್ಮ ಬಿಹೇವಿಯರ್, ಓವರ್ ಆಲ್ ಬಿಹೇವಿಯರ್ ಇಟ್ ಸೆಲ್ಫ್ ಇಸ್ ಎ ಸ್ಪಿರಿಚುಯಾಲಿಟಿ. ಹೌದು, ಅದನ್ನ ಒಪ್ತೀನಿ ನಾನು. ಓವರ್ ಬಿಹೇವಿಯರ್ ಸ್ಪಿರಿಚುಯಾಲಿಟಿ ಅಂದ್ರಲ್ಲ, ಕ್ಯಾರೆಕ್ಟರ್ ಬಿಲ್ಡಿಂಗ್. ಕ್ಯಾರೆಕ್ಟರ್ ಬಿಲ್ಡಿಂಗ್, ಕ್ಯಾರೆಕ್ಟರ್ ಬಿಲ್ಡಿಂಗ್ ಬರ್ಲಿಲ್ಲ ಅಂತಂದ್ರೆ ಹೌದು, ಏನ್ ಸ್ಪಿರಿಚುವಲ್ ಮಾಡ್ರು ಮಣ್ಣು. ಹೌದು. ಅಲ್ವಾ? ಯು ಆರ್ ಸಿಟಿಂಗ್ ಹಿಯರ್, ಹ್ಮ್ I never felt that you are a very popular artist. I never, no, I'm telling you. ಪಾಪ. ಇಲ್ಲ, ನಾನು ಹೇಳ್ತಾ ಇರೋದು, ರೈಟ್ ಸರ್. we had such a, with no barrier, I'm just sitting and talking to you, that's all. That itself is ಆ ಸ್ಕಿಲ್ ಬರಬೇಕು. ಮಕ್ಕಳು ನೀವು ಕರ್ಕೊಂಡೋಗಿ ನೆಂಟ್ರ ಮನೆಗೆ ಬರಲ್ಲ, ಹ್ಮ್ ಫಂಕ್ಷನ್ಸ್ ಬರಲ್ಲ, ಹ್ಮ್ ಐಸೋಲೇಟ್ ಆಗಿರ್ತಾರೆ, ಹ್ಮ್ ಕಸಿನ್ಸ್ ಹತ್ರ ಹೋಗಲ್ಲ, ಹ್ಮ್ ನಥಿಂಗ್ ಈಸ್ ಗೋಯಿಂಗ್ ಆನ್. ಹ್ಮ್ ಪ್ಲೀಸ್ ಮೇಕ್ ದಮ್ ಅವೇರ್ ಆಫ್ ಯುವರ್ ಸರೌಂಡಿಂಗ್, ಇನ್ಕ್ಲೂಡಿಂಗ್ ಯುವರ್ ರಿಲೇಟಿವ್ಸ್. ಅವ್ನಿಗೊಂದು ಗೊತ್ತಾಗಬೇಕು ನಡೀತಾ ಇರೋದು ಏನು ಅಂತ. ಹ್ಮ್ ನಾಳೆ ಎಲ್ಲೋ ಹೋಗ್ಬಿಟ್ಬಿಟ್ಟು ಯಾವುದೋ ಒಂದು ಕಂಟ್ರಿಲಿ ಅವ್ನು ಬಿಟ್ಬಿಡೋಕ್ಕಾಗಲ್ಲ. ಹ್ಮ್ ಇದರೆಲ್ಲ ರಿಲೇಟೆಡ್ ಇಶ್ಯೂಸ್ ಆಗೋದು ಮುಂದೆ ಬಿಹೇವಿಯರಲ್ ಇಶ್ಯೂಸ್ ಆಗುತ್ತೆ, ಬಿಹೇವಿಯರಲ್ ಇಶ್ಯೂಸ್. ಟೆಂಡೆನ್ಸ್. ಆಮೇಲೆ ಒತ್ತಡನ, ರೆಸಿಲೆನ್ಸ್ ಅಂತಲ್ಲ, ಒತ್ತಡ ನಿರ್ವಹಣೆ ಕಲಿಸ್ಕೊಡ್ಬೇಕು. ಇದೆಲ್ಲದು ಎಲ್ಪ್ ಆಗೋದಿಲ್ಲ ನಿಮ್ಮ ಸ್ಪಿರಿಚುಯಾಲಿಟಿ. ಹೋಗ್ಬಿಟ್ಟು ನೀವು ಕೌನ್ಸಿಲಿಂಗ್ ಮಾಡಿ ನೀನು ಒತ್ತಡ ನಿವಾರಣೆ ಮಾಡಿ ಈಗ ನೀವು ಇದು ಮಾಡುವಂತ ಆಗಲ್ಲ. ಯು ಸ್ಟಾರ್ಟ್ ಪ್ರಾಕ್ಟೀಸಿಂಗ್ ಫ್ರಮ್ ದ ಡೇ ಒನ್ ಇನ್ ಒನ್ ಆರ್ ದ ಅದರ್ ವೇ. ಏಜ್ ರಿಲೇಟೆಡ್, ಏಜ್ ರಿಲೇಟೆಡ್ ಒಂದು ಕೆಲಸ ಇರ್ಬೋದು, ಇನ್ನೊಬ್ರಿಗೆ ಒಂದು ದಾನ ಧರ್ಮ ಮಾಡೋದಿರ್ಬೋದು, ಒಳ್ಳೇದು ಹೇಳ್ಕೊಡೋದಿರ್ಬೋದು, ಒಳ್ಳೆ ಪಿಕ್ಚರ್ ತೋರಿಸೋದಿರ್ಬೋದು, ಅದ್ರೊಳಗಿರೋ ಗುಡ್ಸ್ ಎಸೆನ್ಸ್ ಹೇಳೋದು, ಇವೆಲ್ಲ ಮ್ಯಾಟ್ರಸ್. ಇಟ್ ಈಸ್ ಯು ಸೆಟ್ ಕ್ಯಾರೆಕ್ಟರ್ ಬಿಲ್ಡಿಂಗ್ ಒನ್ ಅಬೋದು. ಒಂದು ಆ ಮೆಟ್ಲು ಹಾಕ್ಕೊಂಡು ಹೋಗ್ಬೇಕು ಕಡೆಗೆ. ಇಲ್ಲಿ ಬಿಕಮ್ ಆಗ ಒಂದು ದೊಡ್ಡವನಾದ್ಮೇಲೆ ಯವನಾಸ್ತಾಗ ಬಂದಾಗ ಇಲ್ ನಾಟ್ ಶೇಕ್. ಎಂಥವ್ರು ಬಂದು ಇನ್ಫ್ಲುಯೆನ್ಸ್ ಮಾಡಿದ್ರು, ಡ್ರಗ್ ಅಬ್ಯೂಸು, ಆಲ್ಕೋಹಾಲಿಯಮು, ಸ್ಮೋಕಿಂಗ್ ಬಂದರು, ಇಲ್ ನಾಟ್ ಕೇರ್. ಸರ್ ಇಲ್ಲ, ನನಗೆ ನೀವು ಭಾಳ ಒಳ್ಳೆ ಪದಗಳು ಬಳಸಿದ್ರಿ. ಅದೇ ಸ್ಪಿರಿಚುವಲ್ ಇದು ಹೆಲ್ತ್ ಅಂತ ಬಳಸಿದ್ರಿ, ಮೆಂಟಲ್ ಹೆಲ್ತ್ ಅಂತ ಬಳಸಿದ್ರಿ. ಯಾಕಂದ್ರೆ ಸಾಮಾನ್ಯ ಒಂದು ಮೆಡಿಕಲ್ ಅಥವಾ ಡಾಕ್ಟರ್ ಬಂದ್ರೆ ಎಲ್ಲ ಫಿಸಿಕಲೇ ಥಿಂಕ್ ಮಾಡ್ತಿರ್ತಾರೆ. ಈ ಎರಡು ಕನೆಕ್ಷನ್ ನ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಹೇಳಿರೋದು ನೋಡಿ. ಇದಕ್ಕೆ ನಾನೇನ್ ಲಿಂಕ್ ಮಾಡ್ಕೊಂತೀನಿ ಅಂದ್ರೆ ನನಗೆ ಹೆಂಗೆ ಅರ್ಥ ಆಗ್ತದೆ, ನನ್ನ ಒಬ್ಬ ಸ್ಟೂಡೆಂಟ್ ಆಗಿ ಥಿಂಕ್ ಮಾಡಿ ಸರ್, ನನಗೇನು ಅರ್ಥ ಆಯ್ತು ಅಂತಂದ್ರೆ, ಹಳೆ ಕಾಲದಲ್ಲಿ ಮನೇಲಿ ಅಜ್ಜಿ ತಾತ ಇರೋರು, ಹೌದು, ಅವರು ಮಕ್ಕಳಿಗೆ ಕತೆ ಹೇಳೋರು. ಖಂಡಿತ. ಯಾವ್ದು ಹೇಳೋರು? ಹೌದು, ರಾಮಾಯಣ ಹೇಳೋರು, ಹೌದು, ಮಹಾಭಾರತ ಹೇಳೋರು, ಹೌದು, ಅಲ್ಲಿ ಬರೋ ಕ್ಯಾರೆಕ್ಟರ್ಸ್ಗಳು ಹೇಳೋರು. ಹೌದು, ಆಯ್ತು, ಈಗ ನಾವು ಯಾರು ಕೇಳಿದ್ರು ರಾಮಾಯಣ ಮಹಾಭಾರತ ಅಷ್ಟೇ. ಪ್ರಶ್ನೆ ಅದಲ್ಲ. ಹೌದು. ಬಹಳ ಫೋಕಸ್ ಮಾಡಿ ಕಲಿಬೇಕಾಗಿರೋದು ಏನು ಅಂತಂದ್ರೆ, ಮಕ್ಕಳಿಗೆ ಲರ್ನ್ ಟು ಅಕ್ಸೆಪ್ಟ್ ರಿಜೆಕ್ಷನ್. ಎಸ್, ಅಬ್ಸಲ್ಯೂಟ್ಲಿ. ಆ ರಿಜೆಕ್ಷನ್ ನ ಅಕ್ಸೆಪ್ಟ್ ಮಾಡ್ಕೊಳಕ್ ಬಂದಿಲ್ಲ ಅಂದ್ರೆ ದೇ ಆರ್ ದ ಪ್ಯಾಂಪರ್ಡ್ ಕಿಡ್. ಹೌದೌದು, ಖಂಡಿತ. ಮುದ್ದು ಮಾಡಿ ನಾನು ನನ್ನ ಮಗು ಅಂತ ಮುದ್ದು ಮಾಡಿ ಕೇಳಿದೆಲ್ಲ ಕೊಡ್ಸಿ ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗೀತೆ. ಹೌದೌದು. ನಿಮ್ಗೆ ದೊಡ್ಡವರಾಗ್ಬಿಟ್ಮೇಲೆ ಅವ್ರಿಗೆ ರಿಜೆಕ್ಷನ್ ಅಕ್ಸೆಪ್ಟ್ ಆಗಲ್ಲ ಅವ್ರ ಲೈಫ್ ಅಲ್ಲಿ. ಯಾರು ಏನೇ ಅಂದ್ರೂ ಫಸ್ಟ್ ಸೆಕೆಂಡ್ ಗೇರ್ ಅಲ್ಲಿ ಇರ್ತಾರೆ, ಹೌದು, ರೈಸ್ ಆಗ್ತಾ ಇರ್ತಾರೆ. ಖಂಡಿತ. ಬಿಕಾಸ್ ಎಲ್ಲ ಫೀಡಿಂಗ್ ಆಗಿತ್ತು, ಮುದ್ದಾಗಿತ್ತು. ಹೌದೌದು. ಇದು ನನಗೆ ಬಹಳ ಒಂದು ಸ್ಟ್ರೈಕ್ ಆದಂತ ವಿಷಯ ಸರ್ ನೀವು ಹೇಳಿದಾಗ. ಹೌದು. ಯಾಕೆ ಅವಾಗ ಅಜ್ಜಿ ತಾತ ಕತೆ ಹೇಳೋರು? ಈಗ ಸಿಂಪಲ್ ಎಕ್ಸಾಂಪಲ್ ಸರ್, ರಾಮ ಅಂತ ರಾಮಾಯಣ ಕತೆ ಹೇಳಿದ್ರೆ
ರಾಮ ಹಿ ಲರ್ನ್ ರಿಜೆಕ್ಷನ್, ಹೌದು ಹಿ ಅಕ್ಸೆಪ್ಟೆಡ್ ರಿಜೆಕ್ಷನ್ ಅಲ್ವಾ. ಹೌದು ಹೌದು ಎಂತ ದೊಡ್ಡ ಕ್ಯಾರೆಕ್ಟರ್ ಸರ್. ನಿಜವಾಗ್ಲೂ ಈಗ ಅದೆಲ್ಲ ಮಿಸ್ ಆಗ್ತಿದೆ. ರಾಮ ಈಸ್ ಆಲ್ವೇಸ್ ರಿಲೆವೆಂಟ್. ನೀವೇನಾರ ತೋರಿಸ್ಬೇಕಂದ್ರೆ ಅಯ್ಯೋ. ಮಕ್ಕಳಿಗೆ ರಾಮಾಯಣದ ಕತೆ ಒಂದು ತೋರಿಸ್ಬಿಟ್ರೆ ಹೌದು ಈ ಒಂದು ಪಿಕ್ಚರ್ ಅಲ್ಲೋ ಅಥವಾ ಡ್ರಾಮಾದಲ್ಲೋ ಹೌದು. ದಟ್ ಮೇಕ್ಸ್ ಎ ಬಿಗ್ ಈಗ ದೊಡ್ಡ ದೊಡ್ಡ ಬುಕ್ ಓದೋಕ್ಕೆ ಮಕ್ಳಿಗೆ ಕಷ್ಟ. ಹೌದು ಅದನ್ನ ಚಂದಾಗಿ ಸಣ್ಣ ಸಣ್ಣ ಕಾಮಿಕಲ್ ನಾವು ಚಂದಮಾಮ ಓದ್ತಿದ್ವಿ, ಹೌದು ಬಾಲ್ಮಿತ್ರ ಓದ್ತಿದ್ವಿ, ಅಲ್ಲೆಲ್ಲ ಓದ್ಕೊಂಡು ಕಡೆಗೆ ಒಂದು ಬುಕ್ಕಿಗೆ ಬಂದ್ವಿ. ಹೌದು ಅದನ್ನೆಲ್ಲ ನೀವು ಹೇಳ್ದಂಗೆ. ಹ್ಮ್ ಬಟ್ ಇಂಪಾರ್ಟೆಂಟ್ ಹೇಳಿದ್ದು ನೀವು ಲೈಫ್ ಸ್ಕಿಲ್ಸ್ ಅಂತ ಹೇಳ್ತೀವಿ, ಹೌದು ಜೀವನ ಶೈಲಿಗಳು ಜೀವನ ಅಂತ ಶೈಲಿ. ಹೇಳ್ತೀವಲ್ಲ, ಆ ಸ್ಕಿಲ್ಲು ಇಟ್ ಈಸ್ ನೌ ಎ ಟೆಕ್ಸ್ಟ್ ಬುಕ್. ಹ್ಮ್ ಈಗ ನೀವು ಹೇಳಿದ್ರಲ್ಲ WHO ಹೇಳ್ಕೊಟ್ಟಿದೆ, ಟೀಚ್ ದ ಲೈಫ್ ಸ್ಕಿಲ್ಸ್ ಇನ್ ಅರ್ಲಿ ಏಜ್ ಅಂತ. ಹ್ಮ್ ವಾಟ್ ಈಸ್ ದಟ್ ಲೈಫ್ ಸ್ಕಿಲ್ಸ್? ಸಪೋಸ್ ಕುತ್ಕೊಳ್ಳೋದ್ರಿಂದ ಹೇಳ್ಬೋದು, ನಿಮ್ಮ ಬಟ್ಟೆ ಮಡ್ಚೋದ್ರಿಂದ ಹೇಳ್ಬೋದು, ನೀವು ಯಾರಿಗಾರ ಆನ್ಸರ್ ಮಾಡೋದಿರ್ಬೋದು, ನಿಮ್ಮದೆಲ್ಲ ಫೇಲ್ಯೂರ್ ಆದರೆ ಹಿಂಗೆ, ಅದನ್ನು ಟೀಚಿಂಗಲ್ಲಿ ಬಂದಿದೆ. ಈಗ ಒಂದು ಕರಿಕ್ಯುಲಮ್ ಆಗಿ ಬಂದಿದೆ. ಅದು ಕ್ರಿಯೇಟಿವ್ ಥಿಂಕಿಂಗ್, ಕ್ರಿಟಿಕಲ್ ಥಿಂಕಿಂಗ್, ಅನಾಲಿಟಿಕ್ ಥಿಂಕ್, ಅಸರ್ಟಿವ್ ಥಿಂಕ್, ಇದೆಲ್ಲ ಸುಮಾರು ಬಂದಿದೆ. ಹೇಗೆ ಆನ್ಸರ್ ಮಾಡಬೇಕು, ಹೇಗೆ ಓವರ್ಕಮ್ ಮಾಡಬೇಕು, ಯಾರ ನಿಮಗೆ ಸ್ಮೋಕಿಂಗಿಗೆ ಫೋರ್ಸ್ ಮಾಡ್ತಿದ್ರೆ ಹೇಗೆ ಬೇಡ ಅನ್ಬೇಕು, ಯಾವ ರೀತಿಲಿ ಬೇಡ, ಅದೆಲ್ಲ ಒಂದು ಪಠ್ಯವಾಗಿ ಬಂದಿದೆ. ಗುಡ್. ಬಟ್ ನಿಮ್ಮ ಗ್ರ್ಯಾಂಡ್ ಪೇರೆಂಟ್ಸ್ ಮನೇಲಿದ್ರೆ, ಇಫ್ ಯು ಆರ್ ಅಸೋಸಿಯೇಟೆಡ್ ವಿತ್ ಓಲ್ ದಿಸ್ ಥಿಂಗ್, ಮೋರ್ ದೆನ್ ನಿಮ್ಗೆ ಆ ಟೀಚಿಂಗ್ ಸ್ಕಿಲ್ಲೇ ಬೇಡ, ಅವ್ರು ಹೇಳ್ಕೊಡ್ತಾರೆ. ಸ್ಪಿರಿಚುವಲ್ ಹೆಲ್ತ್ ಅವರೇ ಕೊಟ್ಬಿಡ್ತಾರೆ, ಮೆಂಟಲ್ ಹೆಲ್ತ್ ಅವರೇ ಕೊಡ್ತಿದ್ದಾರೆ. ಹೌದೌದು. ಅದು ಮಿಸ್ಸಿಂಗ್ ಈಗ ಬಿಕಾಸ್ ಆಫ್ ದ ನ್ಯೂಕ್ಲಿಯರ್ ಫ್ಯಾಮಿಲಿ. ಬಹಳ ಮಿಸ್ಸಿಂಗ್. ನ್ಯೂಕ್ಲಿಯರ್ ಫ್ಯಾಮಿಲಿಲಿ ಪಾಪ ಈಗ ಇಟ್ಸ್ ಎ ರೇರ್ ವಿಸಿಟ್. ಏನು ಗ್ರ್ಯಾಂಡ್ ಪೇರೆಂಟ್ಸ್ ಡೇ ಅಂತೇನೋ ಒಂದು ಬರುತ್ತೆ, ಅದೇನೆ ಆ ಡೇನಲ್ಲಿ ಹೋಗಿ ವಿಶ್ ಮಾಡೋವರು ಇಲ್ಲೂ ಬರ್ತಾ ಇದೆ. ಆಲ್ಮೋಸ್ಟ್ ಸುಮಾರು ನಾನು ನೋಡ್ತಾ ಇದ್ದೀನಿ. ಹೌದು ಹೌದು. ಅದು ಆಫ್ಕೋರ್ಸ್ ಇಟ್ಸ್ ಎ ಐರಾನಿಕ್. ನನಗೆ ಒಂದು ಹಂತದಲ್ಲಿ ಮೆಡಿಕಲ್ ಮತ್ತೆ ಸ್ಪಿರಿಚುವಲ್ ಒಂದು ಕಡೆ ಬಂದು ಒಂದು ದಿನ ಘರ್ಷಣೆ ಆಯ್ತು ಸರ್. ಒಂದು ಧನ್ ಅಂತ ಹೊಡಿತು ನನಗೆ. ಎರಡು ವಿಚಾರದಲ್ಲಿ ಎಕ್ಸಾಂಪಲ್ ಹೇಳ್ತೀನಿ, ನೀವು ಅದನ್ನ ಹೇಳ್ಬೋದು ನನಗೆ. ಈಗ ಒಬ್ಬ ವ್ಯಕ್ತಿ ಸಾಯ್ತಾನೆ, ಓಕೆ, ಅವನ ಕಣ್ಣುಗಳು ಇಷ್ಟವರ್ ವರ್ಕ್ ಆಗುತ್ತೆ, ಹಾರ್ಟು ಇಷ್ಟವರ್ ವರ್ಕ್ ಆಗುತ್ತೆ, ಇನ್ನೊಂದೇನೋ ಅಷ್ಟವರ್ ವರ್ಕ್ ಆಗುತ್ತೆ. ಅದನ್ನ ತೆಗೆದು ಇನ್ನೊಬ್ಬರು ಹಾಕಿದ ತಕ್ಷಣ ಅದು ತಿರ್ಗಾ ಕಂಟಿನ್ಯೂ ಅಲ್ಲಿಂದ ವರ್ಕ್ ಮಾಡುತ್ತೆ, ತಿರ್ಗಾ ಅವನ ಆಯ್ಸಿರೋ ಕಂಟಿನ್ಯೂ ಮಾಡುತ್ತೆ. ಹಾಗಾದರೆ ಒಬ್ಬ ಸತ್ತ ವ್ಯಕ್ತಿಯಲ್ಲಿ ಇದೆಲ್ಲವೂ ಇನ್ನೂ ಇಷ್ಟವರ್ ಜೀವಂತವಾಗಿದೆ ಅಂದ್ರೆ ಹಂಗಾರೆ ಸತ್ತಿದ್ದೇನು? ಸತ್ಯ ಇವರು ಸರ್ ಸತ್ತೋದ್ಮೇಲೆ ಸ್ವಿಚ್ ಆಫ್ ಅಂದ್ಮೇಲೆ ದೇಹ ಅಲ್ಲ, ನಾನು ಹೇಳ್ತಾ ಇರೋದು ಇವೆಲ್ಲ ದೇಹದಲ್ಲೇ ಇದೆ ಅಲ್ವಾ, ಎಲ್ಲ ಸೇರಿ ದೇಹ ಆಗಿದೆ. ಬಲ್ಬ್ ಸ್ವಿಚ್ ಆಫ್ ಆಯ್ತು, ಬಲ್ಬ್ ಟಪ್ ಅಂತ ಹೋಯ್ತು ಅಂದ್ರೆ ತೆಗೆದು ನೋಡುವ ಒಳ್ಳೆ ಟಂಗ್ಸ್ಟನ್ ಕಟ್ ಆಗಿರುತ್ತೆ, ದ ಬಲ್ಬ್ ಇಸ್ ಗಾನ್. ಬಟ್ ಇಲ್ಲಿ ಥಿಯರಿ ಏನ್ ಹೇಳುತ್ತೆ, ಇಲ್ಲ ಬಲ್ಬ್ ಒಳಗೆ ಇನ್ನೊಂದು ಇದೆಯಲ್ಲ, ತಗೊಂಡೋಗಿ ಇನ್ನೊಂದು ಕಾಕು ಅದು ಬರುತ್ತೆ. ವಿಶೇಷತೆನೇ ಅದೇ, ಅಲ್ಲೇ ಒಂದು ಜೀವ ಇರುತ್ತೆ. ಈಗ ನಾವು ಒಂದು ಫಿಸಿಯಾಲಜಿಲಿ ಒಂದು ಇದು ಮಾಡ್ತೀವಿ ಟೆಸ್ಟ್, ಟ್ಯೂನಿಕ್ ಇದು ಮಾಡ್ತೀವಿ, ಅದು ಗ್ರಾಫ್ ಬರೆಯುತ್ತೆ. ಆ ಫ್ರಾಗ್ದು ಹಾರ್ಟ್ ತಗೊಂಡು ಅಥವಾ ಮಸಲ್ ತಗೊಂಡು, ಬರೀ ಮಸಲ್ಲು ತಗೊಂಡು ಅದನ್ನು ನಾವು ಒಂದು ಟ್ಯೂನಿಂಗ್ ಇದ್ರೊಳಗೆ ಹಾಕ್ಬಿಟ್ಟು ಕಪ್ಪು ಬೋರ್ಡ್ ಮೇಲೆ ಬಳಸ್ತಿದ್ವಿ. ಇಟ್ ಈಸ್ ಟು ಬಿ ಆಕ್ಟಿವ್ ಫಾರ್ ಲಾಂಗ್ ಟೈಮ್. ಸಲೈನ್ ಹಾಕಿ, ಹಾಗೆ ಹಾರ್ಟ್ ಕೂಡ ಅದ್ರದ್ದು, ಅದರಿಂದ ಒಂದು ಮಾನಿಟರ್ ಮಾಡ್ತಿದ್ವಿ ನಮ್ಮ ಇನಿಷಿಯಲ್ ಡೇಸ್ ಆಫ್ ಇದು ಫಿಸಿಯಾಲಜಿಲಿ. ದಟ್ಸ್ ಟ್ರೂ. ಅಫ್ಕೋರ್ಸ್ ಪ್ರಕೃತಿ ಏನೇನು ಕೊಟ್ಟಿದೆ, ಇಷ್ಟು ನೀವು ಹೇಳ್ದಂಗೆ ಕಣ್ಣನ್ನು ಇವತ್ತೇನು ಟ್ರಾನ್ಸ್ಪ್ಲಾಂಟ್ ಅಂತ ಬಂದಿರೋದೆ, ಅದು ಒಂದು ದೊಡ್ಡ ವಿಷಯ. ಅದ್ರ ಬಗ್ಗೆ ನೀವು ಯಾವಾಗಾರ ಐ ಥಿಂಕ್ ಯು ಶುಡ್ ಟೇಕ್ ಕೇರ್ ಆಫ್ ದ ಟ್ರಾನ್ಸ್ಪ್ಲಾಂಟ್. ಯಾಕಂದರೆ ಆರ್ಗನ್ ಡೊನೇಷನ್ ಬಗ್ಗೆ ಅವೇರ್ನೆಸ್ ಮಾಡಿದ್ರೆ ತುಂಬ ಜನಕ್ಕೆ ಹೆಲ್ಪ್ ಆಗುತ್ತೆ. ನೋಡಿ ಇವಾಗ ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅವರು ಕಂಡುಕೊಟ್ಟಿದ್ದರಿಂದ ಎಷ್ಟು ಇದಾಗಿದೆ. ಆ ರೀತಿ ಎಲ್ಲ ಕಡೆ ಅವರಾಗುತ್ತೆ. ನೀವು ಹೇಳ್ದಂಗೆ ಅದರೊಳಗಿರೋ ಒಂದು ಸೂಕ್ಷ್ಮತೆನೇ ಇದು. ಅದಕ್ಕೆ ನಾವು ಸೈನ್ಸಲ್ಲಿ ಮೀರಿದ ಇದು, ಅಲ್ಲೇನೋ ಒಂದು ಆಕ್ಟಿವಿಟಿ ನಡೀತಾ ಇರುತ್ತೆ, ನಮ್ಮ ನಿಮಗೆ ಅರಿವು ಬರ್ತಾ ಇರೋದು, ಅವ್ನು ನಡ್ಸ್ಕೊಂಡು ಹೋಗೋದು, ಅದು ಅಲ್ಲಿಗೆ ಬಂತು ಸರ್ ನಂಗೆ ಆನ್ಸರ್. ಅವಾಗ ಹಂಗಾರೆ ಸತ್ತಿದ್ದೇನು ಅಥವಾ ಸಾವು ಅನ್ನೋದಂತಲ್ಲ, ಪ್ರಾಣ ಹೋಯಿತು ಅನ್ನೋದೇ ಆದ್ರೆ ಕಣ್ಣಲ್ಲಿ ಇನ್ನ ಪ್ರಾಣಶಕ್ತಿ ಇದೆ, ಹಾರ್ಟ್ ಅಲ್ಲಿ ಪ್ರಾಣಶಕ್ತಿ ಇದೆ. ಬಟ್ ಇಲ್ಲಿ ಆ ಗ್ರಾಫ್ ಟೀ ಅಂತ ಬಂದ್ಬಿಡ್ತು, ಡಿಕ್ಲೇರ್ಡ್ ಬ್ರೈನ್ ಡೆಡ್, ಪರ್ಸನ್ ಇಸ್ ನೋ ಮೋರ್. ಬಟ್ ಅವನ ಕಣ್ಣು ತೆಗೆದು ಹಾಕಿದ್ರೆ ಇನ್ನೊಬ್ಬಂಗೆ ವರ್ಕ್ ಆಗುತ್ತೆ, ಅವ್ನ ಹಾರ್ಟ್ ತೆಗೆದು ಇನ್ನೊಬ್ರಿಗೆ ಹಾಕಿದ್ರೆ ಅದು ವರ್ಕ್ ಆಗುತ್ತೆ. ಅದೇ ಹಾರ್ಟು, ಅದೇ ಕಣ್ಣು, ಅದೇ ಕಿಡ್ನಿ, ಅದೇ ಲಿವರ್, ಇವ್ನಿಗೆ ಯಾಕೆ ವರ್ಕ್ ಆಗ್ತಿಲ್ಲ ಅಂದಾಗ ನನಗಲ್ಲಿ ಆನ್ಸರ್ ಸಿಕ್ಕಿದ್ದು, ಅಲ್ಲಿ ಜೀವಾತ್ಮನಿಲ್ಲ ಅಣ್ಣ. ಈಗ ಅಲ್ಲಿ ಬಿಟ್ಟಿರೋದೇನು ಅಂದ್ರೆ ಪಿಕ್ಚರ್, ದ ಸೋಲ್ ಹ್ಯಾಸ್ ಲೆಫ್ಟ್, ಯು ಕಾಂಟ್ ಗೆಟ್ ಬ್ಯಾಕ್ ದ ಸೋಲ್, ಕ್ಯಾನ್ ಡೊನೇಟ್ ದ ಸೋಲ್. ನಾನು ಕಣ್ ಡೊನೇಟ್ ಮಾಡ್ಬೋದು, ಹಾರ್ಟ್ ಡೊನೇಟ್ ಮಾಡ್ಬೋದು, ಕಿಡ್ನಿ ಡೊನೇಟ್, ಸೋಲ್ ಡೊನೇಟ್ ಮಾಡಕ್ಕಲ್ಲ. ಹಾಗಾಗಿ ಈಗ ಅಲ್ಲಿಗೆ ಒಂದು ಬಿತ್ತು ನನಗೆ ಲೈನು.
ಓಕೆ. ಇನ್ನೊಂದು ನಮ್ಮ ಸ್ನೇಹಿತರು, ಅವರು ನ್ಯೂರೋ ಸರ್ಜನ್, ಎಸ್ ಎಸ್ ನಮ್ಮ ಇದ್ರ ಪ್ರೇಮಂ ಪೂಜ್ಯಂ ಅಂತ ಸಿನಿಮಾ ಅದನ್ನ ಡೈರೆಕ್ಟ್ ಅದು ನಮ್ಮ ಡಾಕ್ಟರ್ ಡಾಕ್ಟರ್ಸ್ ರಾಘವೇಂದ್ರ, ಗ್ರೂಪಲ್ಲೆಲ್ಲ ಬಂದಿತ್ತು ಅದು. ಡಾಕ್ಟರ್ ರಾಘವೇಂದ್ರ ಹೌದೌದು, ಅವ್ರು ಅದನ್ನೇ ಒಂದು ಎಕ್ಸಾಂಪಲ್ ಹೇಳಿದ್ರು. 2-3 years ಬ್ಯಾಕ್ ಏನೋ ಒಂದು. ತುಂಬಾ ಆರ್ಟಿಕಲ್ಸ್ ಅವರು ಬರೀತಾ ಇರ್ತಾರೆ. ಈ ಪ್ರೋಟಾನ್, ನ್ಯೂಟ್ರಾನ್, ಎಲೆಕ್ಟ್ರಾನ್ಸ್ ಅಂತ ಇರುತ್ತೆ, ಅದು ಮೂವ್ಮೆಂಟ್ ಆಗ್ತಾ ಇರುತ್ತಲ್ಲ ಸರ್, ಸೆಲ್ಸ್. ಹೌದು, ಸೈನ್ಸ್ ಏನ್ ಹೇಳುತ್ತೆ, ಬಾಡಿ ಕಂಟಿನ್ಯೂಸ್ ಟು ಬಿ ಅಟ್ ರೆಸ್ಟ್ ಅನ್ಲೆಸ್ ಅಂಡ್ ಅಂಟಿಲ್ ಎನ್ ಎಕ್ಸ್ಟರ್ನಲ್ ಫೋರ್ಸ್ ಇಸ್ ಅಪ್ಲೈಡ್ ಆನ್ ಇಟ್. ಅದಲ್ಲೇ ಇರುತ್ತೆ, ಅದ್ರ ಮೇಲೆ ಫೋರ್ಸ್ ಅಪ್ಲೈ ಆದ್ರೇನೆ ಅದು ಮೂವ್ ಆಗೋದು ಅಂತ. ಹಾಗಾದ್ರೆ ಈಗ ಪ್ರೋಟಾನ್ ನ್ಯೂಟ್ರಾನ್ ತಿರುಗ್ತಾ ಇದೆಯಲ್ಲ, ಅದ್ರ ಮೇಲೆ ಯಾವ ಎಕ್ಸ್ಟರ್ನಲ್ ಫೋರ್ಸ್ ಆಕ್ಟ್ ಮಾಡ್ತಾ ಇದೆ ಈಗ ಅದನ್ನ ಮೂವ್ಮೆಂಟ್ಗೆ? ಅದನ್ನ ಯಾರು ತಿರುಗಿಸ್ತಾ ಇರೋದು? ಖಂಡಿತ ಹಾಗಾದ್ರೆ ಯಾರೋ ಒಬ್ಬ ತಿರುಗಿಸ್ತಾ ಇದ್ದಾನೆ, ಅವನೇ ಭಗವಂತ. ಹೌದೌದು, ಅಲ್ಲಿಗೆ ಬಂದು ನಿಂತ್ಕೊಳ್ಳುತ್ತೆ. ಆ ಎನರ್ಜಿ, ಲಾಜಿಕ್ಗೂ ಕ್ವಶನ್ಗೂ ಹೌದು ಸೋತ್ಸೆ ಬಹರ್, ಹೌದು, ಅಲ್ಲಿ ಬಂದು ವರ್ಡ್ ಕರೆಕ್ಟ್. ಲಾಜಿಕ್ ಮೈಂಡ್ ಅಲ್ಲಿ ಅಪ್ಲೈ ಮಾಡೋದು ಸ್ವಲ್ಪ ಕಮ್ಮಿ ಮಾಡ್ಕೋಬೇಕು. ವಿ ಶುಡ್ ಸಿ ದಟ್ ಎನರ್ಜಿ ಇಸ್ ದೇರ್. ಯು ವರ್ಷಿಪ್ ವಾಟ್ ಎವರ್ ದ ವೇ. ಎಸ್, ಅದು ಅವ್ರವ್ರ ಬಿಟ್ಟಿದ್ದು ನಿಮ್ಮ ಸರ್. ರಿಲಿಜನ್ ಅದು. ಹೌದು. ಯು ಅಕ್ಸೆಪ್ಟ್ ದಟ್ ದೇರ್ ಇಸ್ ಎ ಯೂನಿವರ್ಸಲ್ Yes. ವಾಟ್ ಎವರ್ ದ ಇನ್ನರ್ ಸೆನ್ಸ್ ಇಸ್ ಗೋಯಿಂಗ್ ಆನ್, ದಟ್ Yes. ಈಸ್ ಕೀಪಿಂಗ್ ಅಸ್ ಆಕ್ಟಿವ್. ಹ್ಮ್. ದಟ್ ಈಸ್ ವೆರಿ ಇಂಪಾರ್ಟೆಂಟ್. Very ಯಾಕಂದ್ರೆ ಅದು ಬೇಕು ಅಂದ್ರೆ ಹ್ಮ್. ಯು ವಿಲ್ ಬಿ ಕಂಟ್ರೋಲ್ಡ್. ಯು ನೋ ದಟ್ ಮಾಸ್ಟರ್ ಮೈಂಡ್ ಇಸ್ ದೇರ್ ಅಂತ. ಹ್ಮ್. ಇಲ್ಲಾಂದ್ರೆ ವಿಲ್ ಬಿಕಮ್ ಯೂನಿವರ್ಸಲ್. ಅದಕ್ಕೆ ದಟ್ ಶುಡ್ ಬಿ ದೇರ್. ಆ ಫೇತ್ ಇಂದನೇ ನಾವು ಬದುಕೋದು ಹೌದು. ಅಲ್ವಾ? ಹೌದು. ನಾವು ಅದಿದೆ ಅಂತಾನೆ. ಹೌದು. ನೀವು ಇದು ತಗೊಂಡ್ರೆ ಫಾರ್ಮ್ಲೆಸ್, ಆ ಪರಮಾಣು ಅದೆಲ್ಲ ಹೇಳಿದ್ರಲ್ಲ, ಹ್ಮ್. ನೀವು ಶ್ಲೋಕಗಳು ನೋಡಿ ಅದು ಬರುತ್ತೆ. ಹೌದು. ಹೌದು. ನೀವು ಶಿವಶಕ್ತಿ ಹೋಗ್ತು ಅದೆಲ್ಲ ಹೇಳ್ಕೊಂಡು ಹೋಗ್ತಾರಲ್ಲ, ಅಲ್ಲೆಲ್ಲ ಬರೋದಿದೆ. ಹೌದು. ಅಣು ಪರಮಾಣುಗಳು, ಅದರ ವಿಭಜನೆಗಳು, ಅದ್ರ ಬಗ್ಗೆ ಹೇಳ್ಕೊಂಡು ಕಡೆಗೆ ಇಟ್ಸ್ ನಾಟ್ ಮೈ ಸಬ್ಜೆಕ್ಟ್, ಐ ಆಮ್ ಟೆಲ್ಲಿಂಗ್ ಯು, Yes. ಶಿ ಇಸ್ ಇನ್ ದ ಫಾರ್ಮ್ಲೆಸ್ ಹಾ. ಅಲ್ವಾ? ಹೌದು. ನೀವು ಇದು ಲಲಿತಾ ಸಹಸ್ರನಾಮ ನೋಡಿದ್ರೆ ಹೌದು. ಆ ಕಡೆಗೆ ಅವರು ಬಿಂದು, ಶಿ ಇಸ್ ಇನ್ ಎ ಫಾರ್ಮ್ ಆಫ್ ಪಾಯಿಂಟ್. ಹೌದು. ಹೌದು. Point itself is the goddess. Goddess. What is the goddess? It's a universe. Universe. That is controlling. Very true. Very true. Of course, I'm not a master ಇಲ್ಲ ಸರ್, in front of master. ಸರ್ ನೀವು ಚೆನ್ನಾಗಿ ಅಯ್ಯೋ ಭಗವಂತ. ನನಗೆ ಇದು ನಮ್ಮ ಟೀಚರ್ ಒಬ್ರು ಆಕ್ಚುಲಿ ಪರಮಶಿವನ್ ಅಂತ, ಅವರು ನನಗೆ ಐ ಪ್ಲೇ ಲಿಟ್ಲ್ ಆಫ್ ಮ್ಯೂಸಿಕ್, ಲಿಟ್ಲ್ ಆಫ್ ಒಂಚೂರು ವೀಣೆ ಗಿಣೆ ಇಲ್ಲ. ಸೂಪರ್. ಅವರು ರಾಜ್ಕುಮಾರ್ ಕಾಂಟೆಂಪ್ರರಿ. ನಿಮಗೆ ಮೋಸ್ಟ್ಲಿ ನೀವು ಫೀಲ್ಡಲ್ಲಿ ನಾಗರತ್ನಮ್ ಅಂತ ಸ್ತ್ರೀ ನಾಟಕ ಮಂಡಳಿ ಗೊತ್ತಾ? ಭೀಮನ್ ಪಾಠ ಮಾಡೋರು ಮೊದಲು. ಶೀಸ್ ಎ ವೆಟ್ರನ್ ಅಜ್ಜಿ ಪಾಠ ಮಾಡೋರು ಅಥವಾ ತುಂಬ ಬಜಾರಿ ಪಾಠ ಮಾಡೋರು. ತುಂಬ ದೊಡ್ಡ ಹೆಸರು, ಪದ್ಮಶ್ರೀ ಅವಾರ್ಡಿ ಅವರು. ಓಕೆ. ಫಿಲಮ್ ಅಲ್ಲಿ ಮಾಡೋದು? ಶಿ ವಾಸ್ ಇಂಟು ಫಿಲ್ಮ್. ನಾನು ನೋಡಿರ್ತೀನಿ. ನೋಡಿರ್ತೀರಾ? ನಿಮ್ಗೆ ಹೆಸರು ಅವ್ರ ತಮ್ಮ ಪರಮಶಿವನ್ ಅಂತ, ರಾಜ್ಕುಮಾರ್ ಅವ್ರ ಕಾಂಟೆಂಪ್ರರಿ. ಅವರು ನನಗೆ ಇದೆಲ್ಲ, ಅವರು ಅವ್ರ ವೈಫು ಇದೆಲ್ಲ ಈ ಥರದ್ದು ಏನು ಅದು ಲಲಿತಾ ಅದ್ರದ್ದು ಎಲ್ಲ ಹೇಳ್ಕೊಡೋರು. ನಾನು ಹೋಗ್ತಿದ್ದು ಸ್ವಲ್ಪ ವೀಣೆ ಕಲಿಯೋಕ್ಕೆ. ಬಟ್ ಕ್ವಶನ್ ಇಸ್ ದೇ ಶು ಟೀಚ್ ಮೀ ಎವ್ರಿಥಿಂಗ್. ಇಲ್ಲ ಸರ್, ಬೇಕು. ವೀಣೆ ಕಲಿಯೋದಾಗ್ಲಿ, ನೀವು ಪುಸ್ತಕ ಬರೆಯೋದಾಗ್ಲಿ, ಅಥವಾ ನೀವು ಡಾಕ್ಟರ್ ಆಗಿರೋದೇ ಆಗಲಿ, ಎಲ್ಲದಕ್ಕೂ ಸಾಧನೆ ಬೇಕು ಸರ್. ಸಾಧನೆ ಇಲ್ಲದೆ ಏನಕ್ಕೆ ಕ್ಲಿನಿಕಲ್ಲೇ ಗಿಟಾರ್ ಎಲ್ಲ ಇಟ್ಟಿದ್ದೀನಿ ಗೊತ್ತಾ? ಐ ಪ್ಲೇಯಿಂಗ್ ಗಿಟಾರ್ ವಿತ್ ಕೃಷ್ಣಮೂರ್ತಿ ಅಯ್ಯರು. ಏನಕ್ಕೆ ಅಂದರೆ ಪೇರೆಂಟ್ಸ್ ಬಂದು ಕೇಳ್ತಾರೆ, ಏನಕ್ಕೆ ಇಟ್ಟಿದ್ದೀರಾ ಅಂತ. ನಾಟ್ ದಟ್ ಶೋಕಾಸ್ ಮಾಡೋಕ್ಕಲ್ಲ, ನಿಮ್ಮ ಮಕ್ಳಿಗೂ ಕಲಿಸಿ, ನಾನು ಈ ಏಜಲ್ಲಿ ಕಲಿತಿದ್ದೀನಿ, ನೀವು ಕಲಿಸಿ ಅಂತ. ನಾನೊಂದು ಮ್ಯಾಂಡೇಟ್ರಿ ಇಟ್ಕೊಂಡಿದ್ದೀನಿ. ಸ್ಕೂಲ್ ಈಸ್ ಓಕೆ, ನಮ್ಮ ರಿಲೇಟೆಡ್ ಅಲ್ಲ. ಒನ್ ಸ್ಪೋರ್ಟ್ಸ್ ಇಸ್ ಎ ಮಸ್ಟ್, ಒನ್ ಮ್ಯೂಸಿಕ್ ಇಸ್ ಎ ಮಸ್ಟ್. ಸಿ, ನೀವು ದೊಡ್ಡವನಾದ್ಮೇಲೆ ನೀವು ಕೌನ್ಸಿಲಿಂಗ್ ಕೊಡೋ ಸಹಿತ ಕೂತ್ಕೊಳ್ಳಲ್ಲ. ಚಿಕ್ಕವರಾಗಿದ್ರೆ ಒಂದು ಕತೆಗಳು ಹೇಳ್ಬೋದು. ಬಟ್ ನೀವು ಈ ಥರ ಹಾಕಿದ ಮಕ್ಳುಗಳು ಈ ಡಿಜಿಟಲೈಸೇಷನ್ ಇದು ಇರ್ಬೋದಲ್ಲ, ಸ್ಕ್ರೀನಿಂಗ್ ಟೈಮ್ ಕಮ್ಮಿ ಆಗುತ್ತೆ, ದಿಲ್ ಬಿ ಕ್ರಿಯೇಟಿವ್. ಅದಕ್ಕೋಸ್ಕರ ಫೋರ್ಸ್ ಮಾಡಿ ಹಾಕ್ಸ್ತೀನಿ. ಯಾವ ಮಟ್ಟಿಗೆ ಹೇಳ್ತೀನಿ ಅನ್ಸುತ್ತೆ, ನೀವು ಸೇರಿಸಿರೋದು ಬಿಲ್ ತಂದು ತೋರಿಸಿ ಅಂತ ಹೇಳ್ತೀನಿ. ವೆರಿ ನೈಸ್, ವೆರಿ ನೈಸ್, ವೆರಿ ನೈಸ್ ಸರ್. ನೀವು ತಿಳಿಸಿ, ಇವತ್ತು ಇದು ನಿಮ್ಮ ಸಮಯ, ನಿಮ್ಮ ಲೈಫ್ ಜರ್ನಿ, ನಿಮ್ಮ ಒಂದು ಯಾವುದ್ರಲ್ಲಿ ನಿಮಗೆ ಇಂಟ್ರೆಸ್ಟ್ ಬಂತು, ಹೇಗೆ ಅನ್ನೋದನ್ನು ತಿಳಿಸಿ ಸರ್. ಅಂದರೆ ಅದು ಸೈನ್ಸ್ ಆಗಿ, ಡಾಕ್ಟರ್ ಆಗಿ ನೀವು ನಮ್ಗೆ ಹೇಳಬೇಕಾಗಿರೋ ವಿಷಯಗಳನ್ನು ಹೇಳಿ. ಅಡಲಸೆಂಟ್ ಮಕ್ಕಳದಿರ್ಬೋದು ಅಥವಾ ಚಿಕ್ಕ ಮಕ್ಕಳದು ನೀವು ಬುಕ್ಸ್ ಹೇಳೋವಾಗಲೇ ಹೈಲೈಟ್ ಥರ ಹೇಳಿದ್ರಿ. ಬಹಳ ಇವತ್ತು ರೀಚ್ ಆಗಲೇಬೇಕಾಗಿರೋಂಥ ವಿಷಯ ಇದು ಆನಂದ್, ಇದು ತಿಳಿಸ್ಲೇಬೇಕು ಅನ್ನೋದು ಅಂಥದ್ದು ಹೇಳಿ. ಅಥವಾ ನಿಮ್ಮನ್ನ ಡ್ರೈವ್ ಮಾಡ್ತಾ ಇರುವಂಥ ಒಂದೇನಾದ್ರು ಸ್ಪಿರಿಚುವಲ್ ಆ್ಯಂಗಲ್ ಇದ್ದರೆ ನಿಮ್ಮೊಳಗೆ, ಆ ಥರದ್ದು ಏನಾದ್ರು ಹುಡುಕಾಟಗಳು, ನಿಮ್ಮ ಸಾಧನೆ ಇದ್ರೂ ಹೇಳಿ ಸರ್, ನನಗೆ ಕೇಳೋಕ್ಕೆ ಇಷ್ಟ ಆಗುತ್ತೆ. ಸಿ, ಒಂದು ಏನು ಹೇಳಬೇಕು, ಫಸ್ಟು ಮಕ್ಕಳದ್ದು ಹೇಳೋಣ. ಖಂಡಿತ ಹೇಳಿ ಸರ್. ಯಾಕಂದರೆ ವಾಟ್ ಯು ಶುಡ್ ಅಂಡರ್ಗೋ ಅಂತ. ಬಿಫೋರ್ ದಟ್ ನಂದು ಮೈ ಮದರ್ ವಾಂಟೆಡ್ ಮಿ ಟು ಬಿಕಮ್ ಎ ಪೀಡಿಯಾಟ್ರಿಷಿಯನ್. ಆಗೆಲ್ಲ ತುಂಬ ಚೈಲ್ಡ್ಹುಡ್ ಇಶ್ಯೂಸ್ ನೋಡೋರು, ಪೀಡಿಯಾಟ್ರಿಷಿಯನ್ಸ್ ಕಡಿಮೆ ಇದ್ರು. ಮೈ ಪೇರೆಂಟ್ಸ್, ಮೈ ಮದರ್, ಫಾದರ್ ಅವರೆಲ್ಲ. ದೆನ್ ಶಿ ವಾಸ್ ಏನು ಮಾಡೋರು ಅಂದರೆ, ಇದಕ್ಕೆ ಎನರ್ಜಿ ಅಂದರೆ, ಇವನ್ ನೈಟ್ ಬಂದ್ರೂ, ನೈಟ್ ಪೇಷಂಟ್ಸ್ ಬಂದರೆ ಶಿ ಟೆಲ್ ಮಿ ಡೋಂಟ್ ಟೇಕ್ ಫೀಸ್,
ಆ್ಯಂಡ್ ಪುಟ್ ಪ್ರಾಪರ್ ಡ್ರೆಸ್ ಆ್ಯಂಡ್ ಗೋ. ಪಾಪ. ಡಿಸಿಪ್ಲಿನು ಅದು ಕೂತ್ಕೊಂಡು ಶೀಸ್ ಟು ಫೀಡ್ ದೆ ಮೊದಲೆಲ್ಲ ಬರುವಾಗ ಪಾಪ ದೂರದಿಂದ ಬರೋರು. ದಟ್ ಮೇಡ್ ಬಿ ದಟ್ ಐ ಹ್ಯಾವ್ ಲಾಟ್ ಆಫ್ ಥಿಂಗ್ಸ್ ಟು ಡೂ ಇಯರ್. ದಟ್ ಇಟ್ಸ್ ನಾಟ್ ಎ ಸಿಂಪಲ್ ಜಸ್ಟ್ ಎ ರಿಲೇಷನ್ಶಿಪ್, ಮೋರ್ ದೆನ್ ದಟ್ ಅಂತ. ಅದಾದಮೇಲೆ ದೆನ್ ಐ ಸ್ಟಾರ್ಟೆಡ್ ಎವಾಲ್ಯೂಟಿಂಗ್. ಇದು ಥರ್ಡ್ ಡಿಕೇಡ್ ನಡೀತಾ ಇದೆ. ಓವರ್ ಎ ಪೀರಿಯಡ್ ಆಫ್ ಟೈಮ್ ಮೊದಲು ನ್ಯೂಟ್ರಿಷನ್ ಬಗ್ಗೆ ನೋಡ್ತಾ ಇದ್ವಿ, ಅದಾದಮೇಲೆ ಬೇರೆ ಬೇರೆ ಇಶ್ಯೂಸ್ ಗ್ರೋತ್ ನೋಡ್ತಿದ್ವಿ. ಈಗಿನ ನಾವು ಕೋವಿಡ್ ನಂತರ ದಿನಗಳಲ್ಲಿ ಬೇರೆನೇ ನೋಡ್ತಾ ಇದ್ದೀವಿ. ನಾನು ನೋಡ್ತಾ ಇರೋದು ಪೇರೆಂಟ್ಸ್ಗೆ ಒಂದು ಫ್ಯೂ ಟಿಪ್ಸ್ ಹೇಳ್ಬೇಕಂದ್ರೆ, ಟೇಕ್ ಕೇರ್ ಆಫ್ ದೇರ್ ಗ್ರೋತ್. ಭಾಳ ನೋಡಿ, ಏನು ಗ್ರೋತ್ ನೋಡಬೇಕು ನೀವು, ಬೆಳವಣಿಗೆ, ಮಗು ಕೂತಿರೋದು, ನಿಂತಿರೋದು, ನಡೆದಿರೋದು, ಓಡಿರೋದೆಲ್ಲ ಚೆನ್ನಾಗಿ ನೋಡಿ. ದಟ್ ಈಸ್ ಇಂಪಾರ್ಟೆಂಟ್. ಬಟ್ ವಾಟ್ ಈಸ್ ದಟ್ ಐ ಆಮ್ ಸೇಯಿಂಗ್, ಆಟಿಸಮ್ ಅಂತ ಹೇಳ್ತೀವಿ, ಆಟಿಸಮ್, ADHD ಅಂತ ನೋಡ್ತೀವಿ. ನಾನು ನೋಡೇ ಇರಲಿಲ್ಲ, 25 ವರ್ಷ ನೋಡಿರಲಿಲ್ಲ. ಈಗ ತಿಂಗಳಿಗೊಂದು ನೋಡ್ತೀವಿ. ಹೌದೌದೌದು, ಮೊನ್ನೆ ಯಾರು ಹೇಳ್ತಾರೆ ಆಟಿಸಮ್ ಅಂದರೆ ಸ್ವಲೀನತೆ ಅಂತ, ತನಗೆ ತಾನೇ ಮಾತಾಡ್ತಿರುತ್ತೆ. ಎಷ್ಟೊಂದು ಕಾರಣ ಇದೆ ಬಿಟ್ಬಿಡಿ, ಬಟ್ ಮೇನ್ ಕಾರಣ ಇಟ್ ಈಸ್ ಮೊಬೈಲ್ ಸ್ಕ್ರೀನಿಂಗ್. ಪಾಪ 2 ವರ್ಷ ಆದರೂ ಒಂದು ಮಾತಾಡೋಲ್ಲ. ಇವ್ರ ಪೇರೆಂಟ್ಸ್ ಏನು ಅನ್ಕೊತಾರೆ, ಅಯ್ಯೋ ಮಾತಾಡೋಲ್ಲ. 6 ತಿಂಗಳಿಗೆ ಮೊಬೈಲ್ ಕೊಡ್ತಾರೆ, 6 ತಿಂಗಳು ಮಗು ಕೈಲಿ ಕಟ್ಟೆ ಕೊಡ್ತಾರೆ. ನೀವು ಹೇಳಿ, ಬೆಸ್ಟ್ ಆಫ್ ದ ಬೆಸ್ಟ್ ನಾಲೆಡ್ಜ್ ಇರೋರು ನಮ್ಮ ಗ್ರಾಮೀಣ ಭಾಗದವ್ರು ಮಾಡಲ್ಲ. ಹೆಚ್ಚಿನ ಅಲ್ಲೂ ಬರ್ತಾ ಇದೆ, ಬಟ್ ಇರೋದ್ರಲ್ಲಿ ಕೇಳ್ತಾರೆ, ಭಯ ಪಡ್ಕೋತಾರೆ. ಇವ್ರಿಗೆ ಹೇಳಿ ನೀವು ಅರ್ಧ ಗಂಟೆ ಅಷ್ಟು ತೋರಿಸ್ತೀವಿ, 3 ಅವರ್ ಮಾಡಿರ್ತಾರೆ. ಮಗುಗೆ ಮಾತು ಬರ್ತಿಲ್ಲ. ಈಗ ಮಾತು ಬರಲಿಲ್ಲ ಅಂದರೆ 2 ವರ್ಷದವ್ರಿಗೆ ಏನಾಗ್ಬೋದು, ಮುಂದಿಂದು 100 ಇಯರ್ಸ್ವರೆಗೂ ಎಫೆಕ್ಟ್ ಆಯಿತು, ಟ್ರಕ್ ಆಗ್ಬಿಡುತ್ತೆ ಸೀಡೆ ಅಲ್ಲ. ಹೌದು, ಕರೆಕ್ಟ್ ವರ್ಡ್ ಅಲ್ವಾ. ಎಲ್ಲ ಡೆವಲಪ್ಮೆಂಟು ಅದ್ರ ಬಗ್ಗೆ. ಆಮೇಲೆ ಡಿಜಿಟಲೈಸ್, ಸೈಬರ್, ಇದೇನು ನೀವು ಇಂಟರ್ನೆಟ್ ಅಡಿಕ್ಷನ್ ಇರ್ಬೋದು, ಅಥವಾ ಫೇಸ್ಬುಕ್ ಇರ್ಬೋದು, ಇಂಟರ್ನೆಟ್, ಯು ಸೂಪರ್ವೈಸ್ ಇಟ್. ಫಸ್ಟ್ 2 ಇಯರ್ಸ್ ನೀವು ತೋರ್ಸಂಗಿಲ್ಲ. ನೋ, 0 ಅಂದರೆ 0ನೇ. 2 ಇಯರ್ಸ್ ಟು 5 ಇಯರ್ಸ್ ಆದಮೇಲೆ ಯಾವಾಗಾರ ಅಕೇಶನಲ್ಲಿ ಯು ಕ್ಯಾನ್ ಶೋ ಅಂಡರ್ ಸೂಪರ್ವಿಷನ್. 6 ಇಯರ್ಸ್ ಟು 12 ಇಯರ್ಸ್ ಆದಮೇಲೆ 1 to 2 ಇಯರ್ಸ್ ಆಫ್ ವಾಟ್ ಎವರ್ ಇಟ್ ಈಸ್, ಒನ್ಸ್ ಅಗೇನ್ ಸೂಪರ್ವಿಷನ್. ಸ್ಕ್ರೀನಿಂಗ್ ಟೈಮ್ ಇದೆ. ಅದಕ್ಕೊಂಚರ ಏನಾಗುತ್ತೆ, ಡಿಜಿಟಲ್ ಫ್ರೀ ಡೇ ಅಂತಲೂ ಮಾಡ್ಕೋಬೋದು. ಮನೇಲಿ ಊಟ ಮಾಡುವಾಗ ಅದನ್ನ ಇಟ್ಕೋಬೇಡಿ, ರಾತ್ರಿ ಮಲ್ಕೊಳ್ಳೋವಾಗ ಅದನ್ನ ಪಕ್ಕದಲ್ಲಿ ಇಟ್ಕೋಬೇಡಿ. ಇಡೀ ರಾತ್ರಿ ಇವ್ರ ತಂದೆ ನೋಡಿರ್ತಾರೆ, ಮಲ್ಕೊತಾರೆ, ಆಮೇಲೆ ಮಗು ಎತ್ತಿಟ್ಕೊಂಡು ಕೊಡುತ್ತೆ, ಹಿಂಗೆ ಕಂಬಳಿ ಹಾಕ್ಕೊಂಡು ಕೂತ್ಕೊಂಡು ನೋಡ್ತಾ ಇರುತ್ತೆ. ಅದು ಇಷ್ಟು ಗಂಟೆವರೆಗೂ ನೋಡೋದು ಗೊತ್ತಾ, ಬೆಳಗ್ಗೆ 4 ಗಂಟೆವರೆಗೂ ನೋಡುತ್ತೆ. ನೋಡ್ರಿ. ಬೆಳಗ್ಗೆ ಅದ್ರ ಎಫೆಕ್ಟ್ ಏನು ಗೊತ್ತಾ, ನಿದ್ದೆ ಮಾಡಲ್ಲ ಮಗು. ನಿದ್ದೆ ಮಾಡಿದ್ರೆ ಬೆಳಗ್ಗೆ ಸ್ಕೂಲಲ್ಲಿ ನಿದ್ದೆ, ಎಲ್ಲ ರಿವರ್ಸ್, ಒಬೆಸಿಟಿ. ಆಮೇಲೆ ಅಲ್ಲಿರೋ ಕಂಟೆಂಟ್ನ ತಗೋತಾ ಇರುತ್ತೆ. ಅದು ಏನು ವಿಡಿಯೋ ಗೇಮ್ಸ್ ಅಂತ ಯಾರೋ ಒಂದು ಮಗು ಹೇಳ್ತು ಈಗ ಬಂದಾಗ, ಅದ್ರೊಳಗೆ ಏನು ತೋರಿಸ್ತಾರೆ, ಅದು ರ್ಯಾಶ್ ಡ್ರೈವಿಂಗ್. ಆಮೇಲೆ ಇದು ಇಟ್ ಡೂಸ್ ದ ಸೇಮ್. ನೀವು ಎಷ್ಟೊಂದು ನೋಡಿರ್ತೀರ ಎಷ್ಟೊಂದು ಕಂಟ್ರಿಲಿ. ಸೊ ಪ್ಲೀಸ್ ಟೇಕ್ ಕೇರ್ ಆಫ್ ದಿಸ್ ಥಿಂಗ್ಸ್ ಆ್ಯಂಡ್ ಟೇಕ್ ಕೇರ್ ಆಫ್ ದ ವ್ಯಾಕ್ಸಿನ್ಸ್. ಈಗ ಹೆಣ್ಮಕ್ಳಿಗೆ, ಗಂಡು ಮಕ್ಳಿಗೂ ಬಂದಿದೆ, ಗರ್ಭಕೋಶದ ಕ್ಯಾನ್ಸರ್ ವ್ಯಾಕ್ಸಿನ್ ಕೊಡ್ತೀವಿ, HPV ವ್ಯಾಕ್ಸಿನ್ ಅಂತ. ಅದ್ರ ಬಗ್ಗೆ ಅವೇರ್ನೆಸ್ ಗೌರ್ಮೆಂಟು ಕೊಡ್ತಾ ಇದೆ. ಎಲ್ಲ ವ್ಯಾಕ್ಸಿನ್ಗಳನ್ನ ಕರೆಕ್ಟಾಗಿ ಕೊಡಿ, ವಿಷನ್ ಚೆಕ್ ಮಾಡಿ, ದಟ್ ಈಸ್ ಇಂಪಾರ್ಟೆಂಟ್. ಡಾಕ್ಟ್ರ್ ಸಲಹೆ ಇಲ್ಲದೆ ಯಾವುದು ಆ್ಯಂಟಿಬಯೋಟಿಕ್ಸ್ ಕೊಡಬೇಡಿ. ಡಾಕ್ಟ್ರ್ ಹತ್ರ ಹೋಗಿ ಆ್ಯಂಟಿಬಯೋಟಿಕ್ಸ್ ಕೇಳಬೇಡಿ, ಕೊಡಿ ಅಂತ. ಇದೆಲ್ಲ ಇಂಪಾರ್ಟೆಂಟು. ಮಾನಿಟರ್ ದ ಬೇಬೀಸ್. ಈಗ ಏನಾಗುತ್ತೆ, ನಾನು ಫ್ರೆಂಡ್ ಆಗಿರ್ತೀನಿ ಮಗುಗೆ, ಇಟ್ಸ್ ಓಕೆ, ಫ್ರೆಂಡ್ ಆಗಕ್ಕೆ ಸುಮಾರು ಜನ ಇದ್ದಾರೆ ಅಲ್ಲಿ. ನೀವು ತಂದೆ ತಾಯಿ ಆಗಿರ್ರಿ, ಆಗಬೇಕು. ಯು ಬಿಕಮ್ ಫ್ರೆಂಡ್ ಸಮ್ ಟೈಮ್, ಬಟ್ ಯು ಮಾನಿಟರ್ ಟಿಲ್ ದೇರ್ 21 ಇಯರ್ಸ್. ನಾವು ಹೇಳಿದ ಫಸ್ಟ್ 10 ಇಯರ್ಸ್ 12 ಇಯರ್ಸ್ ಅಡಿಕ್ಷನ್ಗೆ ಹೋಗಿಲ್ಲ, ಸ್ಮೋಕಿಂಗು, ಆಲ್ಕೋಹಾಲ್ ಹೋಗಿಲ್ಲ ಅಂದರೆ ಖಂಡಿತ ಅವ್ನು ಮುಂದೆನೂ ಹೋಗಲ್ಲ. ದಟ್ಸ್ ಇಂಪಾರ್ಟೆಂಟ್. ಸೊ ಅದ್ರ ಬಗ್ಗೆ ಕೇರ್ ತಗೊಳ್ಳಿ. ದಿಸ್ ಇಸ್ ವಾಟ್ ಐ ವಿಲ್ ಟೆಲ್ ದೆಮ್ ಎವ್ರಿಥಿಂಗ್. ಟೇಕ್ ಕೇರ್ ಆಫ್ ದರ್ ನ್ಯೂಟ್ರಿಷನ್, ಅವಾಯ್ಡ್ ಜಂಕ್ ಫುಡ್ಸ್. ನೀವು ಫಾಸ್ಟ್ ಫುಡ್ಡು, ಜಂಕ್ ಫುಡ್ಸು, ಇದ್ರ ಒಬೆಸಿಟಿ ನೋಡ್ತಾ ಇದ್ದೀರಾ. ಒಬೆಸಿಟಿಯಿಂದ ಕಾಂಪ್ಲಿಕೇಶನ್, ಹಾರ್ಟ್ಗಳು ಎನ್ಲಾರ್ಜ್ ಆಗೋದು, ಮೆಟಾಬಾಲಿಕ್ ಪ್ರಾಬ್ಲಮ್ ಆಗೋದು, ಅದು ಇದೆಲ್ಲ ನೋಡ್ತೀವಿ. ಇದ್ರ ಬಗ್ಗೆನೂ ಗಮನ ಕೊಡಿ. ಮಗುಗೆ ಇದೇ ವಸ್ತುಗಳು ಕೊಡಬೇಕು ಅಂತ ಮಾಡೋಕ್ಕೆ ಹೋಗ್ಬೇಡಿ. ದೇ ಶುಡ್ ನೋ ದ ವ್ಯಾಲ್ಯೂ ಆಫ್ ಮನಿ. ದೇ ಶುಡ್ ನೋ, ಇದು ತೊಗೋಬೇಕಂದ್ರೆ ಇದು ತೊಗೋಬೇಕು, ರಿಜೆಕ್ಷನ್ನು. ಆಮೇಲೆ ರೆಸಿಲಿಯನ್ಸ್ ಕಲಿಸಿ. ನಾನು ಹೇಳಿದ್ರೆ ಒತ್ತಡ ನಿರ್ವಹಣೆ ಅದೆಲ್ಲ ಕಲಿಸಿ. ಇದಕ್ಕೆಲ್ಲ ಯು ಶುಡ್ ಬಿ ಇಂಟ್ರ್ಯಾಕ್ಟಿಂಗ್ ಟು ದ ಬೇಬಿ. ಎಲ್ಲಿ ಇಂಟ್ರ್ಯಾಕ್ಷನ್ ಪ್ರಾಬ್ಲಮ್ ಆಗ್ತಾ ಇದೆ ಗೊತ್ತಾ, ಮಗು ಇಲ್ಲಿ ಕೂತಿರುತ್ತೆ, ಮಗು ಏನೋ ಒಂದು ಕೇಳುತ್ತೆ, ಅಲ್ಲಿ ಟಿ ವಿಲಿ ಕೇಳುತ್ತೆ, ಇಲ್ಲಿಂದ ಆನ್ಸರು ಟಿ ವಿಗೆ ಹೋಗುತ್ತೆ. ಡೈರೆಕ್ಟ್ 1-to-1 ಕಾಂಟ್ಯಾಕ್ಟ್ ಇರಲ್ಲ. ಹ್ಯಾವ್ ಸೂಪರ್ವಿಷನ್. ಅದು ಹೇಳ್ತಾ, ಜೊತೆಗೆ ನಾನು ಹೇಳ್ದಲ್ಲ, ಪ್ರಾಕ್ಟೀಸ್ ಸಮ್ ಕೈಂಡ್ ಆಫ್ ಆ್ಯಕ್ಟಿವಿಟಿ, ಫಿಸಿಕಲ್ ಆ್ಯಕ್ಟಿವಿಟಿ ಜೊತೆಗೆ ಸಮ್ ಕೈಂಡ್ ಆಫ್ ಕಾಮ್ನೆಸ್. ಜಸ್ಟ್ ಒಂದು ಸ್ವಲ್ಪ ಹೊತ್ಕೊಂಡ್ರು ಕುತ್ಕೊಳ್ಳಲ್ಲ. ಈಗ ನನಗೆ ಕುತ್ಕೊಂಡು 2 ನಿಮಿಷ ಕುತ್ಕೊಳ್ಳೋಕ್ಕಲ್ಲ, ಬಟ್ ಇಟ್ಸ್ ನಾಟ್ ಈಸಿ, ಬಟ್ ಮೇಕ್ ಎನ್ ಅಟೆಂಪ್ಟ್. ಜಸ್ಟ್ ಆಸ್ಕ್ ಹಿಮ್ ಟು ಕಾನ್ಸಂಟ್ರೇಟ್ ಆನ್ ಹಿಸ್ ಬ್ರೆತ್. ಒಂದು 7-8 ವರ್ಷದ ಮಗುಗೆ ಜಸ್ಟ್ ಬಿ ಕಾಮ್, ಒಂದು ಕಾರ್ನರಲ್ಲಿ, ಅದು ಎವ್ರಿ ಡೇ ಒಂದು 5 ಮಿನಿಟ್ಸ್ 2 ಮಿನಿಟ್ಸ್ ಕುಂಡ್ರಿಸಿ ಸಾಕು.
ದಟ್ ವಿಲ್ ಸ್ಟಾರ್ಟ್ ಜರ್ನಿ ಹಿಮ್ಸೆಲ್ಫ್. ಬೆಳಗ್ಗಿಂದ ಮಾಡಿರೋದು ಏನಿದೆ ಅಂತ ಅರ್ಥ ಮಾಡ್ಕೊತಾ ಇರ್ತಾನೆ. ಅಲ್ಲಿ ಯಾವುದೋ ಒಂದು ಇಶ್ಯೂಸ್ ಏನಾರ ತೊಂದರೆ ಇದ್ರೆ ಐ ವುಡ್ ಹ್ಯಾವ್ ನಾಟ್ ಡನ್ ದಿಸ್. ಅಕಸ್ಮಾತ್ ಯು ವಾಂಟ್ ಆಸ್ ಎ ಪೇರೆಂಟ್ ಯು ವಾಂಟ್ ಟು ಟೆಲ್ ಸಮಥಿಂಗ್, ನೀನು ಮಾಡಿದ ತಪ್ಪು ಅಂತ ಎಲ್ಲರ ಮುಂದೆ ಹೇಳ್ಬೇಡಿ. ಫಸ್ಟ್ ಆಫ್ ಆಲ್ ಡೋಂಟ್ ಪನಿಷ್ ದ ಬೇಬಿ, ಯು ಡೋಂಟ್ ಹ್ಯಾವ್ ಎನಿ ರೈಟ್ಸ್. ಬಟ್ ತಪ್ಪುನ ತಪ್ಪು ಅಂತಲೇ ಹೇಳಿ. ಹೇಳಕ್ಕಾದ್ರೆ ಒಂದು ಸಮಯ ಇಟ್ಕೊಳ್ಳಿ, ಹೇಳೋ ರೀತಿ ಇದೆ. ಹೇಳಿರಿ ನೆಕ್ಸ್ಟ್ ಡೇ ಅವತ್ತಾಗಿದ್ದ ಇನ್ಸಿಡೆನ್ಸ್ ನೆಕ್ಸ್ಟ್ ಡೇ ಹೇಳ್ಬೋದು, ನೆನೆ ನೀನು ಆ ವಿಷಯದಲ್ಲಿ ಅವ್ರು ಬಂದಾಗ ಈ ಥರ ಮಾಡ್ಬೋದಿತ್ತು. ನೆಕ್ಸ್ಟ್ ಟೈಮ್ ಇಫ್ ಯು ಡೂ ಇಸ್ ಇಟ್ ಐ ಡೋಂಟ್ ಥಿಂಕ್ ಐ ಅಕ್ಸೆಪ್ಟ್ ಇಟ್. ಒಂದು ವರ್ಡ್ ಹೇಳಿದ್ರೆ ಅರ್ಥ ಮಾಡ್ಕೊಳ್ತಾರೆ. ದೇ ಆರ್ ವೆರಿ ಸೆನ್ಸಿಟಿವ್. ಅದ್ಬಿಟ್ಟು ಅಂದರೆ ಅವ್ರು ಏನು ಅನ್ಕೊಂತಾರೆ ಗೊತ್ತಾ, ಇದು ನಿಮ್ಮ ವೀಕ್ನೆಸ್ ಅಂದ್ಕೊಂಡು ನೆಕ್ಸ್ಟ್ ಟೈಮ್ ಮಾಡೇ ಮಾಡ್ತಾರೆ. ದಟ್ಸ್ ಹೌ ದೇ ಇರಿಟೇಟಿವ್. ಕರೆಕ್ಟ್. ಸೊ ಇಂಟ್ರೊಡ್ಯೂಸ್ ಸಮ್ ಸ್ಪಿರಿಚುಯಾಲಿಟಿ, ಗುಡ್ ಸ್ಟೋರೀಸ್, ಮಾರಲ್ ಸ್ಟೋರೀಸ್ ಶುರು ಮಾಡಿ. ಯೋಗ, ಸಿಂಪಲ್ ಎಕ್ಸಸೈಸು, ಯೋಗ, ಕೈಂಡ್ ಆಫ್ ಬ್ರೀತಿಂಗ್, ಅನುಲೋಮ ವಿಲೋಮ ಯಾವುದೋ ಒಂದು ಟೀಚರ್ ಹತ್ರ ತೊಗೊಂಡು ಅದನ್ನು ಶುರು ಮಾಡಿ. ದಟ್ ಈಸ್ ಇಂಪಾರ್ಟೆಂಟ್. ಇಲ್ಲ ಸರ್, ದಿಸ್ ಐ ಟೋಲ್ಡ್ ಓವರ್ ಆಲ್ ಅಬೌಟ್ ದ ಬೇಬಿ, ಫಿಸಿಕಲ್, ಮೆಂಟಲ್ ಆ್ಯಂಡ್ ಸ್ಪಿರಿಚುವಲ್ ಹೆಲ್ತ್. ಇಲ್ಲ, ನೀವು ಹೇಳಿದ್ದು ಇವಾಗ ನನಗೂ ಗೊತ್ತು ಅಂತ ರಿಯಲೈಸ್ ಆಗಿದ್ದೇನೆಂದ್ರೆ, ಟಿಲ್ 21 ಅದು ಬ್ರೈನ್ ಬೆಳೀತಾ ಇರುತ್ತೆ, ಅಡಾಲಸೆಂಟ್ ಅಂತ ಹೇಳಿದ್ರಲ್ಲ. ರ್ಯಾಶ್ ಡ್ರೈವಿಂಗ್ ಹೆಂಗ್ ಬರುತ್ತೆ? ಬಿಕಾಸ್ ಅಲ್ಲಿ ಮೆಚುರಿಟಿ ಇರಲ್ಲ. ವಾಟ್ ಇಸ್ ಗುಡ್, ವಾಟ್ ಇಸ್ ಬ್ಯಾಡ್. ನೆನ್ನೆ ನಾನು ಒಂದು ಹುಡುಗನ ನೋಡಿದೆ, ನಾನು ನಿಲ್ಸೋಕ್ಕಾಗಲಿಲ್ಲ ಗಾಡಿನ, ಮೊಬೈಲ್ ಹಿಂಗೆ ಇಟ್ಕೊಂಬಿಟ್ಟು ಹಿಂಗೆ ಹೋಗ್ತಾ ಇದ್ದೇನೆ. ನಾಟ್ ಓನ್ಲಿ ಇಟ್ ವಿಲ್ ಇಂಜೂರ್ ಹಿಮ್, ಇಟ್ ವಿಲ್ ಇಂಜೂರ್ ದ ಅದರ್. ಇಲ್ಲ, ಇವತ್ತು ನೋಡ್ತಾ ಇರೋರ್ಗೂ ಇದೊಂದು ಮೆಸೇಜ್ ಏನು ಅಂದರೆ, ನಾನು 18 ಆಗ್ಬಿಟ್ಟಿದ್ದೀನಿ, ನಾನು ಮೇಜರು ಅಂತ ಅನ್ಕೊಳ್ಳೋರ್ಗೂ ಕೂಡ ನಾನು ಹೇಳಕ್ ಇಷ್ಟಪಡೋದು, ನಾನೇ ತಿಳ್ಕೊಂಡೆ ಇವಾಗ ಟಿಲ್ 21 ಇನ್ನೂ ಬ್ರೈನ್ ಬೆಳೀತಾ ಇರುತ್ತೆ. ಖಂಡಿತ. ಆಮೇಲೆ ಅಲ್ಲಿ ಅವ್ರು ಕೂತಿರೋರು ನೋಡಿ, ನಾನು ಇನ್ನೂ ಕಲಿಯಕ್ಕಿದೆ, ನಾನು ಇನ್ನೂ ಕಲಿತಾ ಇದೀನಿ ಅಂತ ಹೇಳ್ತಾರೆ. ನಾನು ನೀವೆಲ್ಲ ಏನ್ ಬೇಕಾರಿ ಯೂತ್ಸ್ ಎಸ್ಪೆಷಲಿ ನಾನು ಹೇಳ್ತಾರೆ, ಖಂಡಿತ ಇನ್ನೂ ಬ್ರೈನ್ ಬೆಳೀತಾ ಇದೆ. ದೇ ಆರ್ ದ ಫ್ಯೂಚರ್, ದೇ ಶುಡ್ ಬಿ ಹೆಲ್ತಿ. ನಾನು ನೋಡಿ ಸರ್, ಈಗ ನಾನು ಏನು ಯೋಚನೆ ಮಾಡ್ತಾ ಇದ್ದೀನಿ ಗೊತ್ತಾ, ನಾನು 9th ಸ್ಟ್ಯಾಂಡರ್ಡ್ವರೆಗೂ ಚೈಲ್ಡ್ ಆರ್ಟಿಸ್ಟ್ ಆಗಿ ಆಕ್ಟ್ ಮಾಡಿದೆ ಸರ್. LKG ನಾನು ಸ್ಟಾರ್ಟ್ ಮಾಡಿದ್ದು. 10th ಒಂದು ವರ್ಷ ನಾನು ಆಕ್ಟ್ ಮಾಡಿಲ್ಲ. ನಾವು 2000 ಪಾಸ್ ಔಟ್, ಮಿಲೇನಿಯಂ ಕಿಡ್ಸ್. ನಾವು 2000 ಇಸ್ವಿ 10th ಬರ್ದಿದ್ದು ನಾನು. ಅದು ಬಿಟ್ಟರೆ 2001 ಇಮಿಡಿಯೇಟ್, ಅಂದ್ರೆ 15 ವರ್ಷಕ್ಕೆ SLC ಬರೆದ್ರೆ 16 ವರ್ಷಕ್ಕೆ ನಾನು ಫ್ರೆಂಡ್ಸ್ ಫಿಲಮ್ ಮಾಡಿದ್ದೆ. ಅದಾದ್ಮೇಲೆ ದೇವರವರವನು ಕೊಟ್ರೆ, ಪಾಂಚಾಲಿ. ಪ್ರಶ್ನೆ ಅದಲ್ಲ, ಅಲ್ಲಿ ಇದ್ದಿದ್ದು ಕಾಲೇಜ್ ಅಡೋಲೆಸೆಂಟ್ ತರದೇ ಕಥೆಗಳು, ಲವ್ ಸ್ಟೋರಿಗಳು. ಇನ್ನು ಬ್ರೈನ್ ಬೆಳೀತಾ ಇತ್ತು ಸರ್ ನಂದು, ಆಗ್ಲೇ ಕರಪ್ಟ್ ಆಗೋಗ್ಬಿಟ್ಟಿತ್ತು. ಏನ್ ಮಾಡ್ತೀರಾ, 21 ವರ್ಷ ಅಂದ್ರೆ ಅಷ್ಟೊತ್ತಾಗ್ಲೇ ನನ್ನ ಸೆಕೆಂಡ್ ಹಾಫ್ ಅಲ್ಲಿ, ನನ್ನ ಲೈಫ್ ಕೆರಿಯರ್ ಸೆಕೆಂಡ್ ಹಾಫ್ ಅಲ್ಲಿ ಇನ್ನೊಂದು 25-30 ಸಿನಿಮಾ ಮುಗಿಸಿದ್ದೆ. ವೇರ್ ಐ ಹ್ಯಾವ್ ಡನ್ ಆಲ್ರೆಡಿ ಮ್ಯಾರಿಡ್ ಕ್ಯಾರೆಕ್ಟರ್ ಆಲ್ಸೋ. ಬ್ರೈನ್ ಬೆಳೀತಾ ಇದೆ. ಮೋಸ್ಟ್ಲಿ ನಿಮ್ ಲೈಫ್ ಅದೆಲ್ಲ ಹೆಲ್ಪ್ ಆಗಿರುತ್ತೆ. ಏನೋ ಸರ್, ಎಲ್ಲ ಕೆಲವು ಸತಿ ಏನನ್ಸುತ್ತೆ ಅಂದ್ರೆ, ಕೆಲವು ಎಷ್ಟೋ ನಾವು ಜೀವನದಲ್ಲಿ ಎಡುತ್ತೀವಲ್ಲ, ಅವೇ ನಮಗೆ ಖಂಡಿತ ಪಾಠವೋ. ಏನಾದ್ರೆ ಎಡೋದು, ಬಟ್ ಅನಾಹುತಗಳಾಗ್ಬಾರ್ದು. ಹೌದು. ಈಗ ನೋಡಿ ಆಕ್ಸಿಡೆಂಟ್ಸ್ಗಳು. ಹೌದೌದು. ಜಸ್ಟ್ ಒಂದು ರೀಸೆಂಟಾಗಿ ಒಂದು 3-4 ನೋಡಿದ್ದು. ಈ ವಾಸ್ ಅಬೌಟ್ ಟು ಕ್ರಾಸ್ ದ ರೋಡ್ ವಿತ್ ಎ ಮೊಬೈಲ್, ಜಸ್ಟ್ ಮ್ಯಾರಿಡ್. ಒಂದು ಇಟ್ಸ್ ಜಸ್ಟ್ ಹ್ಯಾಪೆಂಡ್. ಈ ಥರದ ಇನ್ಸಿಡೆನ್ಸ್, ಒಂದು ಹೆಲ್ಮೆಟ್ ವಿಲ್ ಮೇಕ್ ಎ ಬಿಗ್ ಡಿಫ್ರೆನ್ಸ್. ಇನ್ನೊಂದು ಹೇಳ್ತೀನಿ ಕೇಳಿ, ಇಂಪಾರ್ಟೆಂಟ್ ಅಂದರೆ, ಫಾದರು ಮುಂದೆ ಕೂಡಿಸ್ಕೊಂಡಿರ್ತಾರೆ ಮಗುನ, ಇದು ಸಿಗ್ನಲ್ ಜಂಪ್ ಮಾಡ್ತಾ ಇರ್ತಾರೆ. ಮಗು ಏನು ಹೇಳುತ್ತೆ, ಫಸ್ಟ್ ಆಫ್ ಆಲ್ ಸ್ಕೂಲಲ್ಲಿ ಸಿಗ್ನಲ್ಲು ರೆಡ್ಡು ಎಲ್ಲೋ ಝೋನ್ ಎಲ್ಲ ತೋರಿಸ್ತಾ ಇರ್ತಾರೆ, ಇವರೇ ಜಂಪ್ ಹೊಡಿತಾ ಇರ್ತಾರೆ. ಆಮೇಲೆ ಇವ್ರು ಹೆಲ್ಮೆಟ್ ಹಾಕಿರ್ತಾರೆ, ಮಗುಗೆ ಹಾಕಿರಲ್ಲ. ಮಗುನೇ ಎಗ್ರದಲ್ಲಿ ಫಸ್ಟ್ ಅದಿರುತ್ತೆ. ಕಾರಲ್ಲಿ ಮಕ್ಳಿಗೆ ಸೀಟ್ ಬೆಲ್ಟ್, ಮಕ್ಕಳಿಗೆ ಅಂತ ಒಂದು ಬರ್ತಾ ಇದೆ ಈಗ, ಅದನ್ನ ಹಾಕ್ಬೇಕು. ಅದು ಬೆಲ್ಟ್ ಹಾಕ್ದೇನೆ ಐ ಸೀನ್ ಮೆನಿ 1 or 2 ಡೆತ್ಸ್ ಐ ಸೀನ್. ಹೋಗಿ ಡ್ಯಾಶ್ ಬೋರ್ಡ್ ಹೊಡೆದು, ಇದೆಲ್ಲ ನಾವು ಪ್ರಾಕ್ಟೀಸ್ ಮಾಡ್ಕೊಂಡ್ಬಿಟ್ರೆ ಅಲ್ವಾ? ಈಗ ನಾವು ಒಂದು ಹೇಳ್ತೀವಿ, ಫಾದರು ಕುತ್ಕೊಂಡು ಯಾರಿಗೋ ಫೋನಲ್ಲಿ ಮಾತಾಡ್ತಿದ್ರೆ, ಮಗು ನೆಕ್ಸ್ಟ್ ಡೇ ಅಂತ ಫೋನ್ ಮಾಡ್ತಾರೆ. ಅದೇ ಯು ಸ್ಪೀಕ್ ಗುಡ್ ಮಾರ್ನಿಂಗ್, how are you, is it okay, if there is a big conversation ಅಥವಾ slowly you go, okay I'll talk to you later, fine. Baby is watching there, you be a road. ಏನು ಲ್ಯಾಂಗ್ವೇಜ್ ಅನ್ನತ್ತೆ, ಅದು ಹಂಗೆ ಅನ್ನತ್ತೆ. ಇನ್ಫ್ಯಾಕ್ಟ್ ಒನ್ ಆಫ್ ದ ಅನ್ಪಾರ್ಲಿಮೆಂಟ್ರಿ ವರ್ಡ್ ಒಂದು ಯೂಸ್ ಮಾಡಿ ಮಗು ಕರ್ಕೊಂಡ್ಬಂದಿದ್ರು, ಅದು ಮಗು ಗೊತ್ತೇ ಇಲ್ಲ. ಕಡೆಗೆ ಐ ಫೌಂಡ್ ಔಟ್ ಇಟ್ ವಾಸ್ ಫಾದರ್ ವಾಸ್ ಯೂಸಿಂಗ್ ಆ ರೀತಿ. ವೆರಿ ನೈಸ್ ಸರ್. ಅದಕ್ಕೆ ನಮ್ಮ ವ್ಯೂವರ್ಸ್ಗೆ, ಎಸ್ಪೆಷಲಿ ಯೂತ್ಸ್ಗೆ, ನೋಡ್ತಾ ಇರೋರಿಗೆ, ಏನೋ ಮಕ್ಳಿಗೆ ಹೇಳ್ತಾ ಇದ್ದಾರೆ, ಇದು ಒಂದು ಮಕ್ಳಿಗೆ ಮ್ಯಾಚ್ ಆಗಬೇಕು, ಇಲ್ಲ ಅಂತಂದ್ರೆ ಮಕ್ಳು ಮಾಡ್ಕೊಂಡಿರೋ ಪೇರೆಂಟ್ಸ್ಗೆ ಮ್ಯಾಚ್ ಆಗಬೇಕು ಅಂತ ನೀವು ಅನ್ಕೊಂಡ್ರೆ ಇಟ್ಸ್ ಅ ಬಿಗ್ ಲಾಸ್ ನಿಮಗೆ. ನೀವು ಅದೇ ವಯೋ ಸಹಜದಲ್ಲಿದ್ದೀರಾ, ಯಾವ ಇದಕ್ಕೆ ಮ್ಯಾಚ್ ಆಗ್ತೀರಾ ಅಂತ ನೋಡಿ. ನೀವು ಇನ್ನೂ ಮಕ್ಕಳಾಗಿರ್ಬೇಕು, ಅಂಡರ್ 18 ಆಗಿದ್ರೆ. ಅಬೋವ್ 18 ಆಗಿದ್ರೆ ಕಾನೂನು ಲೆಕ್ಕದಲ್ಲಿ ನೀವು ದೊಡ್ಡವರು, ಬಟ್ ಇನ್ನು ಮೆಡಿಕಲ್ ಲೆಕ್ಕದಲ್ಲ, 21 ಇನ್ನೂ ಬ್ರೈನ್ ಬೆಳೀತಾ ಇದೆ. ಅದಾದ್ಮೇಲೆ ನೀವು ಮದುವೆ ಆಗಿದ್ರೆ ಅಥವಾ ಆಗೋ ಪ್ಲಾನ್ ಇದ್ರೆ
ಮಕ್ಳನ್ನ ಯಾವ ಥರ ಬೆಳೆಸ್ಬೇಕು ಅನ್ನೋದಕ್ಕೆ ಸರ್ ತುಂಬ ಚೆನ್ನಾಗಿ ಹೇಳ್ತಾ ಇದ್ದಾರೆ. ಸರ್ ನಾವೆಲ್ಲ 90s ಕಿಡ್ ಸರ್. ಹೌದು ನಾವೆಲ್ಲ ಚಿಕ್ಕವರಿದ್ದಾಗ ನಮ್ಮ ಗ್ರೂಪಲ್ಲಿ ಒಬ್ಬ ಲಂಬು, ಒಬ್ಬ ಚೋಟು, ಓಕೆ, ಒಬ್ಬ ಸಣ್ಣ ಕಡ್ಡಿ, ಒಬ್ಬ ಡುಮ್ಮ ಓಕೆ ಅನ್ನೋರು. ಈಗ ಹಂಗಿಲ್ಲ ಸರ್. ಒಂದು ಗ್ರೂಪಲ್ಲಿ 5 ಜನ ಮಕ್ಳಿದ್ರೆ 4 ಜನ ಮಕ್ಳು ಒಂದು ಪುಟ್ಟು ಹೊಟ್ಟೆ, ಓಕೆ ಪುಟ್ಟು ಡಬಲ್ ಚಿನ್ನು, ಕ್ಯೂಟ್ ಚಬ್ಬಿ, ಇವ್ರು 4 ಜನ ಇರ್ತಾರೆ. ಹೌದು ಸಣ್ಣ ಕಡ್ಡಿ ಅನ್ನೋ ಯಾರೋ ಒಬ್ಬ ಒಬ್ಬ ಇರ್ತಾನೆ. ಇರ್ತಾರೆ. ಹೌದು ಹೌದು ಮೊದ್ಲು ಹಂಗೆ ಇರ್ಲಿಲ್ಲ ಈಕ್ವೇಶನ್. ಖಂಡಿತ. ಡುಮ್ಮ ಅಂತ ಯಾರೋ ಒಬ್ಬ ಇರೋ, ಅವ್ನು Occasionally ಅವನು, 40 ಜನದಲ್ಲಿ ಒಬ್ಬ ಜೆನೆಟಿಕಲಿ ಇರೋನು. ಯಾರೋ ಒಬ್ಬ ಇರೋನು. ಅವ್ನು ಹೋಗಿ ನೋಡ್ರೆ ಅವ್ರು ಜೆನೆಟಿಕಲಿ ಅವ್ರ ಮನೇಲಿ ಯಾರೋ ಹೌದು, ಅಪ್ಪನ ಅಮ್ಮ ಹೌದು, ಅಪ್ಪ ಇರೋ ಹೌದು. ಅವ್ನು ಇರೋನು. ಹೌದು ಈಗ ಹಂಗಲ್ಲ ಸರ್. ಹೌದು ಹೌದು ಈ ಹೊಟ್ಟೆ ಅಂತಕ್ಕಂಥದ್ದು ಮೊದ್ಲೆಲ್ಲ ರೇಗ್ಸವ್ರೆ, ಇವ್ನ್ ಚಕ್ಲಿ, ಇವ್ನ್ ಕೊಡ್ಬಳೆ, ಇವ್ನ್ ನಿಪ್ಪಟ್ಟು, ಇವ್ನ್ ರವೆ ಉಂಡೆ ಅನ್ನೋರು. ಹೌದು ಅವ್ನ್ ಮಾತ್ರ ಹಂಗೆ ಅಂತ. ಹೌದು. ಈಗ ಏನ್ ಹಂಗೇನಿಲ್ಲ ಸರ್. ಮೆಜಾರಿಟಿ 5 ಜನ ಮಕ್ಳಲ್ಲಿ ಇದಾರೆ ಇವತ್ತು ನಡ್ಕೊಂಡ್ ಬರ್ತಿದಾರೆ ಅಂದ್ರೆ 4 ಜನ ಹೊಟ್ಟೆ ಡುಬ್ಬಣ್ಣ ಡಬಲ್ ಚೀನು. ಹೌದು ಇದೊಂದು ದೊಡ್ಡ ಹೌದು. ಒಬೆಸಿಟಿ ಇಲ್ಲ ಆಲ್ಮೋಸ್ಟ್ 8 to 10%. ಹ್ಮ್ ಒಬೆಸಿಟಿನ ನಾವು ಎಪಿಡೆಮಿಕ್ ಆಗಿ ಕನ್ವರ್ಟ್ ಮಾಡಿದ್ದೀನಿ. ಬೀಂಗ್ ಅಡೋಲೆಸೆನ್ಸ್ ಸ್ಪೆಷಲಿಸ್ಟು ನೀವು ಈಗಾಗಲೇ ಈ ಇಯರ್ ಟ್ರೈನಿಂಗ್ ಶುರು ಮಾಡಿದ್ದೀವಿ. ಹ್ಮ್ ಎಲ್ಲ ಟೀಚರ್ಸ್ಗೆ, ಪೇರೆಂಟ್ಸ್ಗೆ, ಡಾಕ್ಟರ್ಸ್ಗೆ ಹೌ ಟು ಡೀಲ್ ವಿತ್ ದಿಸ್ ಥಿಂಗ್. ಹ್ಮ್ ಇಟ್ ಈಸಿ ಅಲ್ಲ ನೋಡೋಕ್ಕೆ. ಒಂದ್ಸತಿ ಒಂದು ಲೆವೆಲ್ಗೆ ಹೋಗ್ಬಿಟ್ಟಾದ್ಮೇಲೆ ಹ್ಮ್ ರಿಡಕ್ಷನ್ ಮಾಡೋದು ಸೈಕಲಾಜಿಕಲ್ ಇಶ್ಯೂಸ್ ಬಹಳ ಇರುತ್ತೆ ಕಷ್ಟ ಅವ್ರಿಗೆ. ಸರ್ ಅದು. ಆಮೇಲೆ ಅಸೋಸಿಯೇಟೆಡ್ ಹೈಪರ್ ಟೆನ್ಷನ್ ಬರುತ್ತೆ, ರಕ್ತದ ಒತ್ತಡ, ಹ್ಮ್. ಮಧುಮೇಹ ಬರುತ್ತೆ, ಬೇರೆ ಬೇರೆ ಎಲ್ಲ ಜಾಯಿಂಟ್ ಓಡೋಕ್ಕಾಗಲ್ಲ. ಇದೆಲ್ಲ ಕಾಂಪ್ಲಿಕೇಟೆಡ್ ಇಶ್ಯೂಸ್. ಹ್ಮ್. ಅದಕ್ಕೆ ಮುಂಚೆ ಇದು ಯಾಕಾಯಿತು? ಫಸ್ಟ್ ಆಫ್ ಆಲ್ ಫಿಸಿಕಲ್ ಆ್ಯಕ್ಟಿವಿಟಿ ಕಮ್ಮಿ ಮಾಡಿದ್ದು. ಕಮ್ಮಿ ಆಯ್ತು. ಸ್ಕ್ರೀನಿಂಗ್ ಟೈಮ್ ನೀವು ಕೇಳ್ಬಿಟ್ರೆ 10 ಅವರ್ ನೋಡ್ತಾನೆ ಅಂತ ಪ್ರೌಡಾಗಿ ಹೇಳ್ತಾರೆ. ದಟ್ ಈಸ್ ಒನ್ ಥಿಂಗ್. ಫುಡ್ಡಲ್ಲಿ ಅಡಲ್ಟ್ರೇಟೆಡ್ ಫುಡ್ ಜಾಸ್ತಿ ಆಗ್ತಿದೆಯಲ್ಲ ಸರ್. ಏನು ಆರ್ಡ್ರ್ ಮಾಡಿದ ತಕ್ಷಣ ಬರುತ್ತೆಲ್ಲ. ಆರ್ಡರ್ ಮಾಡಿದ್ ಬರೋದೊಂದು, ಆಮೇಲೆ ಆಡೆಡ್ ಕಲರ್, ಆಡೆಡ್ ಫ್ಲೇವರ್. ಹೌದು ಮೊದಲು ನಾವು ಇಂಜೆಕ್ಷನ್ ತಗೊಂತಾ ಇದ್ವಿ, ಈಗ ತರಕಾರಿಗೆ ಇಂಜೆಕ್ಷನ್ ಕೊಡ್ತಾ ಇದ್ದಾರೆ. ಹೌದು ಆ ಥರದ್ದು. ಅಫ್ಕೋರ್ಸ್ ಅಡಲ್ಟ್ರೇಟೆಡ್. ನೀವು ಹೇಳಿದ್ರೆ ಲೆಡ್, ನಾವು ಒಂದು ರಿಸರ್ಚ್ ಮಾಡಿದ್ವಿ. ಲೆಡ್ ಬ್ಯಾಂಗ್ಳೂರು ಸರೌಂಡಿಂಗಲ್ಲಿ ಎಷ್ಟೊಂದಿದೆ. ವಿ ಡಿಡ್ ಎ ನ್ಯಾಷನಲ್ ಸರ್ವೆ. ನಮ್ಮ ಬೆಂಗಳೂರಿಂದನೂ ಇತ್ತು. ನಮ್ಮ ಬೆಂಗಳೂರು ಅರ್ಬನ್ ಮಕ್ಕಳಲ್ಲಿ ಕಾಣ್ತು, ಸೆಮಿ ಅರ್ಬನ್ ಮಕ್ಕಳಲ್ಲಿ ಲೆಡ್ ವಾಸ್ ಫೌಂಡ್ ಇನ್ ಗುಡ್ ಪರ್ಸೆಂಟೇಜ್. ಇಟ್ಸ್ ಎ ನ್ಯಾಷನಲ್. ಲಕ್ನೋಯಿಂದ ಕಮಲ ಶ್ರೀವತ್ಸವ ಅಂತ, ಶೈಲ ಶ್ರೀವತ್ಸವ ಅಂತ ಮೇಡಮ್ ಮಾಡಿದರು. ಬೆಂಗಳೂರಿಂದ, ಮಂಗಳೂರಿಂದ, ಆಮೇಲೆ ನಾವು ಇನ್ನು ಕೇರಳದಿಂದ, ಸೌತಲ್ಲಿ ವಿ ಡಿಡ್ ಎ ಸರ್ವೆ. ವಿ ಕೇಮ್ ಟು ನೋ ಐರನ್ ಡಿಫಿಷಿಯನ್ಸಿ ಕಂಡು ಹಿಡಿದಿದ್ದೀವಿ. ತುಂಬ ಮಕ್ಕಳಿಗಿದೆ. ಲೆಡ್ ಇದೆ, ಮೈಕ್ರೋನ್ಯೂಟ್ರಿಯನ್ ಡಿಫಿಷಿಯನ್ಸಿ ಸಿಗ್ನಿಫಿಕೆಂಟ್ ಆಗಿದೆ. ಅಫ್ಕೋರ್ಸ್ ಗೌರ್ಮೆಂಟ್ ಇದರೊಳಗೆ ತುಂಬ ಕೆಲಸ ಮಾಡ್ತಾ ಇದೆ ಟು ಓವರ್ಕಮ್ ದಿಸ್. ಬಟ್ ಇಟ್ ಶುಡ್ ಬಿ ಸಿಗ್ನಿಫಿಕೆಂಟ್ ಆಗಿ ಆಗಬೇಕು. ಅದಕ್ಕೆ ಎಲ್ಲರೂ ಸಹಕಾರ ಬೇಕು ಅಲ್ವಾ? ಪೇರೆಂಟ್ಸ್ಗಳು ಅದ್ರ ಅವೇರ್ನೆಸ್ ಬೇಕು, ಎಲ್ಲ ಬೇಕು. ಹೌದೌದು ಹೌದು. ವೆರಿ ನೈಸ್ ಸರ್. ನಿಮ್ಮ ಜೊತೆ ಇವತ್ತು ಅದೇ ನನಗೆ ಇದೊಂದು ಸೈನ್ಸ್ ಅಂಡ್ ಸ್ಪಿರಿಚುವಲ್ ಎರಡೂ ಒಂದು ಜರ್ನಿ ಅದ್ಭುತವಾಗಿ ಹೋಗ್ತಾ ಇದೆ. ಹೌದೌದು. ಸೊ ನನ್ಗೆ ಒಂದು ಕತೆ ಜ್ಞಾಪಕ ಬರ್ತದೆ ಸರ್. ಹೇಳ ಹೇಳಿ ಪ್ಲೀಸ್. ನಾನು ಹೇಳ ತೊಂದರೆ ಇಲ್ಲ. ಹೇಳಿ. ಸೊ ಅವಾಗ್ಲೇ ಹೇಳ್ದಂಗೆ ಎಲ್ಲಾ ಆರ್ಗನ್ನು ಸತ್ತ ವ್ಯಕ್ತಿಯಿಂದ ಕೊಟ್ಟ ಮೇಲೆ ಅದಕ್ಕೆ ಜೀವ ಇದೆ, ಆದ್ರೆ ಆ ವ್ಯಕ್ತಿನೇ ಯಾಕೆ ಸತ್ತ ಅಂದಾಗ ಆತ್ಮ ಇಲ್ಲ ಇಲ್ಲಿ ಅಲ್ಲಿ ಅಂದಾಗೆ ಈ ಕಥೆಯಲ್ಲಿ ಏನಾಗುತ್ತೆ ಅಂದ್ರೆ ಸರ್, ಒಬ್ಬ ಗೊತ್ತಿರುತ್ತೆ ನಿಮ್ಗೆ ಮೋಸ್ಟ್ಲಿ, ಯು ಮೈಟ್ ಬಿ ನೋಯಿಂಗ್, ಬಟ್ ಐ ಸ್ಟಿಲ್ ಹೇಳ್ತೀನಿ ನಾನು. ಒಬ್ಬ ರಾಜ ಇದ್ದಂತೆ. ಅವನಿಗೆ ಭಾಳ ಚಿಕ್ಕ ಏಜಲ್ಲೇ ಅವನಿಗೆ ಸಾವು ಬರುತ್ತೆ ಅವನಿಗೆ. ಆದರೆ ಅವನಿಗೆ ಯಮಧರ್ಮರಾಜನೇ ಕಾಣಿಸ್ಕೊಂತಾನ ಅವನ್ನ ಕರ್ಕೊಂಡು ಹೋಗೋಕ್ಕೆ ಬರ್ಬೇಕಂದಾಗ. ಅದು ಅವನ ಪೂರ್ವಜಿತ ಪುಣ್ಯನೋ ಏನೋ ವಾಟ್ ಎವರ್. ಆಗ ಅವನು ಯಮನ್ನ ಕೇಳ್ತಾನಂತೆ, ಏನಪ್ಪ ಇಷ್ಟು ಬೇಗ ಬಂದ್ಬಿಟ್ಟೆ ನೀನು ನಾನು ಕರ್ಕೊಂಡು ಹೋಗೋಕ್ಕೆ? ಇಲ್ಲ ನೀನು ಆಯ್ತಪ್ಪ, ನಾನು ಕರ್ಕೊಂಡು ಹೋಗ್ಬೇಕು. ಇಲ್ಲ ಮಾರಾಯ, ನಾನು ಬೇಕಾದ್ರೆ ತಪಸ್ ಮಾಡ್ತೀನಿ, ನನಗೆ ನೀನು ಎಕ್ಸ್ಟೆನ್ಷನ್ ಕೊಡು, ನೀನೇನು ಹೇಳಿದ್ರು ಆ ತಪಸ್ ಮಾಡ್ತೀನಿ ನಾನು ಅಂತೆಲ್ಲ ಹೇಳ್ತಾನಂತೆ. ಸರಿ, ಯಮ ಅವನಿಗೇನೋ ಒಂದು ಮಂತ್ರೋಪದೇಶನ ಏನೋ ಮಾಡ್ತಾನೆ. ಸರಿ, ನಾನು ಇದನ್ನೆಲ್ಲ ತಪಸ್ ಮಾಡ್ತೀನಿ, ಬಟ್ ನನಗೆ ಈ ತಪಸ್ಸಿಗೆ ವರ ಏನು ಅಂತಂದರೆ, ನೀನು ಬಂದು ನಾನು ಕರ್ಕೊಂಡು ಹೋಗಕ್ಕೆ ಮುಂಚೆ ನನಗೆ ಹೇಳಬೇಕು. ದಿಢೀರಂತ ಸಡನ್ ಆಗಿ ಬಂದು ಇವಾಗ ನಡಿ ಹೋಗೋಣ ಅನ್ನಂಗಿಲ್ಲ. ಯು ಶುಡ್ ಇನ್ಫಾರ್ಮ್ ಮಿ. ಹಂಗಿದ್ರೆ ನಾನು ಈ ಪೂಜೆ ಎಲ್ಲ ಮಾಡ್ತೀನಿ ಅಂತ. ಸರಿ ಆಯಿತು ಅಂತ ಯಮ ಹೊಟ್ಟೋದ್ನಂತೆ. ಅದಾದಮೇಲೆ ಎಷ್ಟೋ ವರ್ಷ ಆಯಿತು, ವಯಸ್ಸಾಗೋಗಿದೆ ಈಗ ಆ ರಾಜನಿಗೆ. ಸಡನ್ನಾಗಿ ತಿರ್ಗಾ ಯಮ ದಿಢೀರಂತ ಪ್ರತ್ಯಕ್ಷ ಆದ್ನಂತ ಅವ್ನ ಮುಂದೆ. ಪ್ರತ್ಯಕ್ಷ ಆಗ್ಬಿಟ್ಟು, ಬಾರಪ್ಪ ಈಗ ಹೋಗೋಣ. ಅವಾಗ ಇವನು ಕೇಳಿದ್ನಂತೆ, ನೀನು ಹೇಳಿದ ಮಂತ್ರ ವ್ರತ ಎಲ್ಲ ಮಾಡಿದ್ದೀನಿ, ನನಗೇನೋ ಇಷ್ಟು ವರ್ಷ ನೀನು ಎಕ್ಸ್ಟೆಂಡು ಮಾಡಿದೆ, ಬಟ್ ನೀನು ಬರೋದು ನನಗೆ ಹೇಳ್ಬೇಕಾಯ್ತು, ಸುಳ್ವೆ ಕೊಡ್ಲಿಲ್ಲ. ಅವತ್ತೇನಾಗಿತ್ತು ಡೀಲ್ ನಮ್ದು? ಕರ್ಕೊಂಡು ಹೋಗಕ್ಕೆ ಮುಂಚೆ ಬರ್ತೀನಿ ಅಂತ ಹೇಳಿದ್ದೆಲ್ಲ, ಹೆಂಗೆ ಹಂಗೆ ದಿಢೀರಂತ ಬಂದ್ಬಿಟ್ಟೆ? ಆವಾಗ ಯಮ ಹೇಳದ್ನಂತ, ಇಲ್ಲಪ್ಪ, ನಾನು ಪ್ರತಿದಿನ ನಿನ್ಗೆ ಹತ್ತತ್ರ ಬರ್ತಾ ಇದೀನಿ ಅಂತ ನಿಂಗೆ ಸುಚ್ಚೆ ಕೊಟ್ಟನಲ್ಲ ನಾನು ನಿನಗೆ. ಏನು ಕೊಟ್ಟೆ ನೀನು ನನಗೆ? ಹಿಂಗೆ ವಯಸ್ಸಾಗ್ತಾ ಆಗ್ತಾ ಆಗ್ತಾ ಸ್ಕಿನ್ನು ಲೂಸ್ ಆಗಿ ಸ್ಟಾರ್ಟ್ ಆಯಿತು, ಒಂದು ಹಿಂಟ್ ಕೊಟ್ಟೆ. ಕೂದಲುಗಳು ಬೆಳ್ಳಗಾಗಕ್ಕೆ ಶುರು ಆಯಿತು, ಅದೊಂದು ಹಿಂಟ್ ಕೊಟ್ಟೆ. ವೆರಿ ಗುಡ್. ಇದು ಹಲ್ಲುಗಳು ಬೀಳಕ್ಕೆ ಶುರು ಆಯಿತು, ಅದೊಂದು ಹಿಂಟ್ ಕೊಟ್ಟೆ. ಕಣ್ಣುಗಳು ಕಾಣಿಸ್ದೇ ಇರಂಗೆ ಶುರು ಆಯಿತು, ಹಿಂಟ್ ಕೊಟ್ಟೆ. ಕಿವಿ ಕೇಳಿಸ್ದೇ ಇರಂಗೆ ಶುರು ಆಯಿತು, ಹಿಂಟ್ ಕೊಟ್ಟೆ. ಬೆನ್ನು ಬಾಗ್ತು, ಹಿಂಟ್ ಕೊಟ್ಟೆ. ಇಷ್ಟು ಹಿಂಟ್ ಕೊಟ್ಟಿದ್ದೀನಿ ಮರಯ್ಯ, ನಾನು ಬಂದು ನೀನು ಕರ್ಕೊಂಡು ಹೋಗ್ತಾ ಇದೀನಿ ಅಂತ.
ಇಷ್ಟು ಹಿಂಟ್ ಕೊಟ್ಟ ಮೇಲೆ ಇನ್ನೇನು ಹೇಳ್ಬೇಕು ನಾನು ನಿನಗೆ ಹೌದು. ಅಂದರೆ ವಾಟ್ ಐ ಆಮ್ ಟೆಲ್ಲಿಂಗ್ ದಿಸ್ ಅಂದರೆ ಇದನ್ನ ನೋಡಿ ವಿನಯ್ ಗುರುಜಿ ಅದಕ್ಕೆ ನಮ್ಗೊಂದು ಹೇಳೋರು. ನಾವೆಲ್ಲ ಜೋಶಲ್ಲಿ ಗುರುಜಿ ಇವತ್ತು ನಾನು ಹುಟ್ಟಿದಬ್ಬ ನಂಗೆ ಹುಟ್ಟಿದಬ್ಬ ಅಂತ ಅವ್ರು ಹೌದು ಒಂದು ಹೇಳಿದ್ರು, ನಿನ್ನ ಹುಟ್ಟು ನಿನಗೆ ಸಾರ್ಥಕ ಆದರೆ ಅಂದರೆ ನೀನು ಯಾಕೆ ಹುಟ್ಟಿದ್ಯಾ ಅನ್ನೋದ್ರ ರೀಸನ್ನ ನೀನು ಕಂಡಿಡ್ಕೊಂಡ್ರೆ ಆವಾಗ ಅದು ಹುಟ್ಟಿದ ಹಬ್ಬ ಆಗುತ್ತೆ. ನೀನು ಅದನ್ನ ಹಬ್ಬ ಆಗಿ ಆಚರಿಸು, ಯಾಕಂದ್ರೆ ನಿನ್ನ ಹುಟ್ಟಿನ ಗುಟ್ಟೆ ನೀನು ತಿಳ್ಕೊಂಬಿಟ್ಟೆ ಅಂತ. ಇದು ಹುಟ್ಟಿದ ಹಬ್ಬ ಅಲ್ಲಪ್ಪ, ಇದು ಜನ್ಮದಿನ. ನೀನ್ ಈ ಜನ್ಮ ತಗೊಂಡೆಲ್ಲ ಆ ದಿನ ಮತ್ತೆ ಕ್ಲಾಕ್ ಅಲ್ಲಿ ಬಂದಿದೆ. ಜನ್ಮದಿನ ಶುಭಾಶಯಗಳು ಅಂತ ಹೇಳ್ಬೇಕಾದ್ರೆ ಹೇಳ್ತೀನಿ, ಹುಟ್ಟಿದ ಹಬ್ಬ ಅನ್ನಕ್ಕೆ ಯಾರು ಅಚೀವ್ ಮಾಡ್ತಾನಲ್ಲ, ಅಂದ್ರೆ ಯಾವನ ಅವನು ಹುಟ್ಟಿನ ಪರ್ಪಸ್ ತಿಳ್ಕೊಂಡಿದ್ದಾನೆ, ಅವನಿಗೆ ಅವನ ಸಾವಿನ ಗುಟ್ಟು ಗೊತ್ತಿರುತ್ತೆ, ಅವತ್ತು ಹುಟ್ಟಿದ ಹಬ್ಬ ಅಂದ್ರು. ಸೊ ಇದು ನೋಡುವ ರೀತಿ. ಸತ್ಯ. ಬರ್ಡೇ ನಾವು ಆಚರಿಸ್ತೀವಿ, ಖುಷಿ ಅದೊಂದು ಜೋಶ್ ಎಲ್ಲರೂ ಮಾಡ್ಲಿ, ಅದಕ್ಕೆ ನಾನು ತಣ್ಣೀರ್ ಹಾಕೋದ್ ಬೇಡ. ಬಟ್ ಎವ್ರಿ ಬರ್ಡೇ ಆರ್ ಎವ್ರಿ ಡೇ ವಿ ಆರ್ ಗೋಯಿಂಗ್ ಕ್ಲೋಸರ್ ಟು ಇಟ್. ದಿ ಎಂಡ್ ಅಂತ ಪಿಕ್ಚರ್ ಕೂತ್ಕೊಂಡು ಟಿಕೆಟ್ ಪಿಕ್ಚರ್ ಸ್ಟಾರ್ಟ್ ಆದ್ಮೇಲೆ ಒಂದ್ ಸೀನ್ ಆಯ್ತು, ಒಂದ್ ಸಾಂಗ್ ಆಯ್ತು, ಒಂದ್ ಫೈಟ್ ಆಯ್ತು ಅಂದ್ರೆ ಇಂಟ್ರೋಲ್ಗೆ ಹತ್ರ ಬಂದ್ವಿ. ಖಂಡಿತ. ಅದಾದ್ಮೇಲೆ ಒಂದ್ ಸೀನ್ ಆಯ್ತು, ಸಾಂಗ್ ಆಯ್ತು, ಕ್ಲೈಮ್ಯಾಕ್ಸ್ ಫೈಟ್ ಬಂತು ಅಂದ್ರೆ ಪಿಕ್ಚರ್ ಮುಗೀತು. ಈ ಪಿಕ್ಚರ್ ನ ಜ್ಞಾಪಕ ಇಟ್ಕೊಳ್ದೆ ನಾವ್ ಏನೇನೋ ಥಿಂಕ್ ಮಾಡಿ ಇದು ಮಾಡಕ್ ಹೋಗ್ತೀವಿ ಅನ್ನೋದು ಆ ಕಥೆಯಿಂದ. ಸೊ ಎಮ ಆಲ್ವೇಸ್ ಗೇವ್ ಎ ಹಿಂಟ್, ನಿಂಗೆ ಹತ್ರ ಬರ್ತಾ ಏಜ್ ರಿಲೇಟೆಡ್ ಪ್ರೊಸೆಸ್, ಎಲ್ಲ ಏಜ್ ರಿಲೇಟೆಡ್ ಪ್ರೊಸೆಸ್. ಸೊ ನಾನು ಒಂದೊಂದ್ಸತಿ ಮೇಕಪ್ ಮಾಡ್ಕೊಳ್ಳೋವಾಗ ಕನ್ನಡಿಲಿ ನೋಡೋವಾಗ್ಲಿ ಅದೋ ಒಂದು ಬಿಳಿ ಕೂದಲು, ಓಹೋ ಹತ್ರ ಬರ್ತಾ ಯಾವುದೋ ಓಹೋ ಬಾಸ್ ಬರ್ತಾ ಇದ್ದಾರೆ, ಎಲ್ಲ ನೀವೇ ವೇ ಆಫ್ ಲುಕಿಂಗ್ ಲೈಫ್. ಸೊ ನಾನು ನಿಮಗೆ ಸರ್ ಆಧ್ಯಾತ್ಮ ಮತ್ತು ಸೈನ್ಸ್ನ ನೀವೇನೇನು ಈ ಥರದ್ದೊಂದು ಕಂಡಿದ್ದೀರಿ ಸರ್ ನಿಮ್ಮ ಲೈಫಲ್ಲಿ? ಸತ್ಯಗಳನ್ನು ಯಾವ ಸತ್ಯಗಳನ್ನು ನೀವು ಕಾಣ್ತಾ ಹೋದ್ರಿ ಆಧ್ಯಾತ್ಮದ ಪಥದಲ್ಲಿ ನಿಮ್ಮ ಜೀವನಕ್ಕೆ ನಿಮಗೆ ಅನಿಸಿರೋ ಮಟ್ಟದ್ದು? ಒಂದು ಡಿಸ್ಕ್ಲೇಮರ್. ಹೇಳಿ ಸರ್, ಹೇಳಿ. ಐ ಆಮ್ ನಾಟ್ ದ ಅಥಾರಿಟಿ, ಬಟ್ ಐ ವಿಲ್ ಟೆಲ್ ಯು ಮೈ. ಖಂಡಿತ. ಐ ವಾಸ್ ಇಂಪಾರ್ಟೆಂಟ್ ಥಿಂಗ್ ಅಂದರೆ ನಮಗೆ ಐ ಸ್ಟಾರ್ಟೆಡ್ ಫಾಲೋಯಿಂಗ್ ಫ್ಯೂ ಥಿಂಗ್ಸ್. ಆಟೋಬಯೋಗ್ರಫಿ ಆಫ್ ಯೋಗಿ, ಹೌದು ಅದು ಬುಕ್ಕು. ಹೌದು. ಹಿಮಾಲಯನ್ ಮಾಸ್ಟರ್ಸು, ಸ್ವಾಮಿ ರಾಮ. ಅದು ಮೋಸ್ಟ್ಲಿ ನಾನು ಯಾರಿಗಾರ ಗಿಫ್ಟ್ ಕೊಟ್ಟರೆ ಅದೇ ಕೊಡೋದು. ವೆರಿ ನೈಸ್, ಲೈಫ್ ಚೇಂಜಿಂಗ್. ಆಮೇಲೆ ಫಾಲೋ ಅಪ್ ಮಾಡ್ತೀನಿ, ಓದಿದ್ರ ಅಂತ. ಒನ್ಸ್ ಐ ಟೆಲ್ ಯು, ವಿನಯ್ ಗುರುಜಿ ಕಾಲ್ಡ್ ಮೀ. ನನ್ಗೆ ಪರಿಚಯ ಇರಲಿಲ್ಲ ಅವರು, ಯಾರೋ ಹಿಂಗೆ ನಿಮ್ಮ ಥರ ಅವ್ರ ಕಾಂಟ್ಯಾಕ್ಟ್ ಇರೋರು ಫೋನ್ ಕೊಟ್ಟರು. ಫೋನ್ ಕೊಟ್ಟ ಮೇಲೆ ಐ ಟೆಲ್ ಯು ಆನೆಸ್ಟ್ಲಿ, ಈ ಟೋಲ್ಡ್ ಮೀ, ಈಗ ನೀವು ಆಟೋಬಯೋಗ್ರಫಿ ಹೋಗಿ ಆಮೇಲೆ ಅವ್ರದ್ದು ಒಂದು ಆ್ಯಕ್ಸೆಂಟ್ ಇದೆಯಲ್ಲ ಆ ಥರ, ಆಮೇಲೆ ಸ್ವಾಮಿರಾಮ ಬುಕ್ ಬಗ್ಗೆ ಮಾತಾಡ್ತಿದ್ದಿದ್ದ ಅಂತ. My goodness, how this fellow knows all these things. It happened. I was traveling to Tirthalli. We sometime ನಾವು ಡಾಕ್ಟರ್ ವಿಸಿಟ್ ಮಾಡ್ತೀವಿ ಅಲ್ಲಿ. He said this. ಆಮೇಲೆ ಯಾವಾಗ ರೀಸೆಂಟಾಗಿ ಸಿಕ್ತಾಗ ಹೇಳಿದೆ, you told me like this ಅಂತ. I don't know, it's all related to secrets and other things. Yes. ಬಟ್ ನಾನು ಫಾಲೋ ಮಾಡೋದು ಸೈಂಟಿಫಿಕ್ ಆ್ಯಂಡ್ ಸ್ಪಿರಿಚುಯಾಲಿಟಿ ಮಾತ್ರ ಅಕ್ಸೆಪ್ಟ್ ಮಾಡ್ಕೋತೀನಿ. ಅದರ್ವೈಸ್ ಇಟ್ ಶುಡ್ ನಾಟ್ ಬಿಕಮ್ ದಿಸ್. ಬಟ್ ನೀವೆಲ್ಲ ಹೇಳ್ಬೋದು, ಎಷ್ಟೊಂದು ಜನ ನಮ್ಮ ಕೈವಾರ ತಾತೆ ಎಷ್ಟು ಬರೆದಿದ್ದಾರೆ, ಹೌದು ಮುಂದಿನ ಕಾಲಜ್ಞಾನ ಬರೆದಿದ್ದಾರೆ, ಅವ್ರನ್ನ ಫಾಲೋ, ಅವ್ರದ್ದು ಬಗ್ಗೆ ನೀವು ಹೋಗಿ ಅಲ್ಲಿ ಮೆಡಿಟೇಟ್ ಮಾಡಿದ್ರೆ ನಮ್ಮ ಸೆಂಟ್ರಲ್ಲಿ ತುಂಬ ಚೆನ್ನಾಗಿ ಗೊತ್ತಾಗುತ್ತೆ. ಹಾಗೆ ನನ್ನ ಗುರುಗಳು ಬಂದರೆ ನನಗೆ ಉಪದೇಶ ಮಾಡಿದವರು ಆ ಥರ ಅಂದರೆ ಈ ಟಾಕ್ಸ್ ಓನ್ಲಿ ಆನ್ ಸೈನ್ಸ್. ಅವಧೂತ್ ಬಾಬಾ ಶಿವಾನಂದ್ ಅಂತ, ಅವಧೂತ ಬಾಬಾ ಶಿವಾನಂದ್ ಅಂತ, ಈ ಟಾಕ್ಸ್ ಆನ್ ಸೈನ್ಸ್ ಅಂಡ್ ಸ್ಪಿರಿಚುಯಾಲಿಟಿ. ಓ ಅದೇ ಚೆನ್ನಾಗಿರುತ್ತೆ, ಹೇಳಿ ಸರ್. ಇದೆಲ್ಲ ಏನು ಇರಲ್ಲ, ಏನು ತುಂಬ ಗಾರ್ಲ್ಯಾಂಡ್ ಹಾಕೊಂಡು ಅದೆಲ್ಲ ಏನು ಇರಲ್ಲ. ಜಸ್ಟ್ ಫಾಲೋ ದ ಸಿಂಪಲ್ ಪ್ರಿನ್ಸಿಪಲ್. ಇಟ್ ಟಾಕ್ಸ್ ಅಬೌಟ್ ದ ಇನ್ನರ್ ಜರ್ನಿ ಅಷ್ಟೇ. ಹೌ ಟು ಬಿ ಕಾಮ್, ಕಂಪೋಸ್ ಯುವರ್ ಸೆಲ್ಫ್ ಅಂತ. ರೈಟ್ ನೌ ಈ ಅವರು ಶಿವಯೋಗ ಅಂತಾನೆ ಮಾಡ್ತಾರೆ, ಶಿವಯೋಗ ಅಂತ. ಇನ್ಫ್ಯಾಕ್ಟ್ ನಮ್ಮ ಮನೆಯವರೆಲ್ಲ ಫಾಲೋ ಮಾಡ್ತೀವಿ. ನಮ್ಮದೇ ಅದೊಂದು ಸಣ್ಣ ಗ್ರೂಪ್ ಇದೆ. ವಿ ಆಫನ್ ಸಮ್ಟೈಮ್ಸ್ ಇಟ್, ಅಥವಾ ನಾವು ಸಿಕ್ತಾಗೆಲ್ಲ ನಮ್ಮ ಶಿವ ಅಂತಾನೆ ಹೇಳ್ಕೊಂಡು ಕನೆಕ್ಟ್ ಮಾಡ್ತೀವಿ. ಗುಡ್ ಮಾರ್ನಿಂಗ್, ಗುಡ್ ಈವ್ನಿಂಗ್ ಇಲ್ಲ ನಮ್ಮ ಗ್ರೂಪಲ್ಲಿ, ಆ ಗ್ರೂಪ್ ಅವ್ರಿಗೆ ನಮ್ಮ ಶಿವಾಯ್. ಏನೇನು ಕಲ್ತ್ರಿ ಸರ್? ಅಂದ್ರೆ ವಾಟ್ ನಾಲೆಡ್ಜ್ ಯು ಗೈನ್ಡ್ ಅಂತ ಅಷ್ಟೇ. ನಂಗೆ ಕಲ್ತ್ರಿ ಅನ್ನೋದು ಒಂದು ಸ್ವಲ್ಪ ಹೇಳೋದಕ್ಕೆ ಕಷ್ಟ, ಅಂದರೆ ಆ ಲೆವೆಲಲ್ಲಿ ಇಲ್ಲ. ಬಟ್ ಈ ಟಾಕ್ಸ್ ಅಬೌಟ್ ದ ಹೀಲಿಂಗ್ ಪಾರ್ಟ್ ಆಫ್ ಇಟ್. ಫಟ್ ನಿಮಗೆ ಒಂದು ಆತ್ಮವಿಶ್ವಾಸ ಬರೋ ಅಂಥದ್ದು. ಈ ಹ್ಯಾಸ್ ಮೇಡ್ ಆಲ್ ದ ನಮ್ಮಲ್ಲಿ ಸನಾತನ ಧರ್ಮದಲ್ಲಿರೋ ಎಲ್ಲ ಥರದ ಕಂಟೆಂಟ್ಗಳನ್ನ ತೆಗೆದುಕೊಂಡು ವಿ
ಸಿ ಸಿಂಪಲ್ ಬಿ ಪ್ರೇ ಸಂಬಡಿ ಚೆನ್ನಾಗಾಗ್ಲಪ್ಪ ಅವನು. ಹ್ಮ್ ಈಗ ನಮ್ಮ ಪ್ರಿಸ್ಕ್ರಿಪ್ಷನ್ನೇ ತಗೊಂಬಿಟ್ರೆ ನೀವು ಹ್ಮ್ ಯು ಸೀನ್ ದಟ್ RX ಅಂತ ಬರಿತೀವಿ. ಹಾ 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 ವಾಟ್ ಇಸ್ ದಟ್? ನಂಗೆ ಐಡಿಯಾ ಇಲ್ಲ ಸರ್ ಅದು. ಗ್ರೀಕ್ ದೇವತೆ ಅದು. ಓಕೆ 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 ಗ್ರೀಕ್ ಅಲ್ಲ ದೇವತೆ ಒಂದು ಪ್ಲಸ್ಗೆ ಹಾವು ಸುತ್ಕೊಂಡಿರುತ್ತಲ್ಲ ಅದೇ ಹೇಳ್ತಾ ಇದ್ದೀರಾ ನೀವು, ಅದು ಡಾಕ್ಟರ್ ಸಿಂಬಲ್ ಅದು. ಅದು ಬೇರೆ ಬರ್ತೀನಿ. ಹಾ ನಾವು ಟ್ರೀಟ್ಮೆಂಟ್ ಬರೆಯುವಾಗ R ಹಾ X ಎಕ್ಸ್ ಅಂತ ಬರೋದು ಆಮೇಲೆ ಡಾಟ್ ಹಾಕಿ ನೆಕ್ಸ್ಟ್ ಬರೀತೀರಲ್ಲ. ಹಾ ಅದು ಗ್ರೀಕ್ ದೇವತೆ. ಹೌದಾ? ಅದನ್ನ ಕೇಳ್ಕೊಂಡು ಬರೆಯೋದು ಏನಂತ ಅದು ಸರ್? ಒಳ್ಳೇದಾಗ್ಲಿ ಅಂತ. ಒಳ್ಳೇದಾಗ್ಲಿ ಅಂತ. ಎಲ್ರು ಮಾಡ್ದದು ಇದೊಂದೇ ಅದೊಂದೇ ಬೇಕು ಅಂತಲ್ಲ, ಅದು ಇದೆ. ಹೌದು. ವಿ ಫಾಲೋ ದಟ್. ಎಸ್ ಎಸ್ ಎಸ್. ಅದು ಪ್ರತಿಯೊಬ್ಬರಿಗೂ ನೀವು ಏನೇ ಮೆಡಿಕೇಶನ್ಸ್ ಕೊಡಬೇಕಂದ್ರೆ ವಿ ಶುಡ್ ಹ್ಯಾವ್ ದ ಫೀಲಿಂಗ್ ದಟ್ ಈ ಶುಡ್ ರಿಕವರ್. ಅದು ನೀವು ಯಾವ ರೀತಿನೆಲ್ಲ ಮಾಡಿ ಆ್ಯಂಡ್ ಎವ್ರಿಬಡಿ ಡಸ್ ದ ಸೇಮ್. ಹ್ಮ್ ಇವರು ಅದೆಲ್ಲ ಕಂಟೆಂಟ್ನ ಸೇರಿ ಹೌ ಟು ಬ್ರೀತ್ ಅವರ್ ಸೆಲ್ಫ್ ಹ್ಮ್ ಇನ್ ದ ಫಾರ್ಮ್ ಆಫ್ ಬ್ರೀತಿಂಗ್ ಎಕ್ಸಸೈಸು ಅಥವಾ ಕ್ರಿಯಾ ಯೋಗ, ಹ್ಮ್ ಕ್ರಿಯಾ ಇದ್ರೊಳಗೆಲ್ಲ ಹೇಳ್ಕೊಡ್ತಾರೆ. ಹ್ಮ್ ಸ್ವಲ್ಪ ಅದು ಇಂಟ್ರೊಡ್ಯೂಸ್ ಮಾಡ್ತಾ ಮಾಡ್ತಾ ಪಾಪ ಅವರು ಆ್ಯಕ್ಚುಲಿ ಶ್ರೀವಿದ್ಯಾ ಬಗ್ಗೆ ಮಾತಾಡ್ತಾರೆ. ಹ್ಮ್ ನಾನು ಜಸ್ಟ್ ಸ್ಟಾರ್ಟ್ ಇನ್ ದ ಕ್ಲಾಸ್ ಅಷ್ಟೇ. ಹೌದೌದು, ಐ ಡೋಂಟ್ ಫಾಲೋ ಮಾಡೋದೆಲ್ಲ ಮಾತಾಡೋಕ್ಕಾಗಲ್ಲ. ಹೌದೌದು ಇಲ್ಲಿ. ಎಷ್ಟು ಚೆನ್ನಾಗಿ ಅವರು ನಮ್ಮ ಈಗ ಮೊದಲೆಲ್ಲ ಒಂದು ಗುರುಕುಲ ಪದ್ಧತಿ ಅಲ್ಲಿ ಹೇಳ್ಕೊಡೋರು ಇದೆಲ್ಲ. ಹ್ಮ್ ಬಟ್ ಈ ಓಪನ್ ಇಟ್ ಟು ಪಬ್ಲಿಕ್ ಹ್ಮ್ ಟು ಬಿ ಅವೇರ್ ಆಫ್ ದಿಸ್ ವಾಟ್ ಈಸ್ ದಟ್ ಶ್ರೀವಿದ್ಯಾ ಅಂತ. ಅಂದರೆ ಹ್ಮ್ ಹೈಯೆಸ್ಟ್ ಇನ್ಫಿನಿಟಿ ಎನರ್ಜಿ ಹ್ಮ್ ಶೀಲ್ ಹೇಳ್ತದೆ, ಅದ್ರದ್ದು ಹೇಗೆ ಫಾಲೋ ಮಾಡಬೇಕು, ಹೇಗೆ ಅರ್ಥ ಮಾಡ್ಕೋಬೇಕು ಅಂತ. ಹ್ಮ್ ಅದು ಡೀಪ್ ಸೈನ್ಸ್ ಬಿಡಿ, ಅದು ನೀವು ಯು ನೋ ಬಟ್ ದಟ್ ಹ್ಮ್ ಇಟ್ಸ್ ಎ ಒಂಥರ ಫಿಸಿಕ್ಸು ಕೆಮಿಸ್ಟ್ರಿ ಮ್ಯಾಥಮೆಟಿಕ್ಸ್ ಎಲ್ಲ ಹರಿದು ಕುಡಿದು ಎಷ್ಟೋ ವರ್ಷ ಆದಮೇಲೆ ಅದ್ರ ಬಗ್ಗೆ ಒಂದೊಂದು ಸ್ವಲ್ಪ ಇದು ಬರುತ್ತೆ. ಹೌದೌದು. ನೀವು ಉಲ್ಲೇಖಗಳು ಕೇಳಬೇಕಾದ್ರೆ ವೆಸ್ಟರ್ನ್ಸ್ ಹವ್ ರಿಟರ್ನ್ ಲಾಟ್ ಆಫ್ ಲಿಟ್ರೇಚರ್ ಆನ್ ದಟ್. ಹ್ಮ್ ಆಮೇಲೆ ನಮ್ಮಲ್ಲಿ ಶೃಂಗೇರಿ ಜಗದ್ಗುರುಗಳು ಇರ್ಬೋದು, ಮೈಸೂರು ಮಹಾರಾಜ್ ಇರ್ಬೋದು, ತುಂಬ ಉಲ್ಲೇಖಗಳು ಇದ್ದಾವೆ. ಹೌದು. ನಾನು ಚಿತ್ಕಲಾ ಅಂತ ಒಂದು ಬುಕ್ಕು ಇದೆ, ಸಾಕರು ರಾಮಚಂದ್ರ ರಾಯರ್ ಬರೆದಿರೋದು. ಓಕೆ. ಬಟ್ ಇವೆಲ್ಲ ನಾನು ಹೇಳ್ತಾ ಇರೋದು ನಾಟ್ ದಟ್ ಐ ನೋ ಎವ್ರಿಥಿಂಗ್, ಹೌದು. ಐ ಆಮ್ ಅವೇರ್ ಆಫ್ ಇಟ್ ಅಂತ ಅಷ್ಟೇ. ಬಿಕಾಸ್ ಅದು ದೊಡ್ಡ ವಿದ್ಯೆ, ಅದನ್ನ ಸ್ವಲ್ಪ ಅವೇರ್ನೆಸ್ ಕೊಡ್ತಾರೆ. ಹ್ಮ್ ಈ ರೈಟ್ ನೋ ಈಸ್ ಇನ್ ಕ್ಯಾಲಿಫೋರ್ನಿಯಾ. ಅವ್ರ ಮಗನು ಚಿಕ್ಕ ಹುಡುಗ ಈಶಾನ್ ಅಂತ, ಈ ಆಲ್ಸೋ ಡಸ್ ದ ಸೇಮ್ ಥಿಂಗ್. ಓಕೆ. ಅದಾದಮೇಲೆ ಒಂಚೂರು ನಮಗೆ ಇದಾಗಿದ್ದು ಅಂದರೆ ಈ ಆಟೋಬಯೋಗ್ರಫಿ ಆಫ್ ಯೋಗಿ ಹ್ಮ್ ಓದ್ತಾ ಇದ್ವಲ್ಲ, ಹ್ಮ್ ಐ ವಿಸಿಟೆಡ್ ಈಸ್ ಗಾಸಿಪಲ್ ಇದು ಲಾಸ್ ಏಂಜಲೀಸಲ್ಲಿ. ಹ್ಮ್ ಅಲ್ಲಿ ಹೋಗಿ ಒಂದೆರಡು ದಿವಸ ರಿಟ್ರೀಟ್ ಎಲ್ಲ ಅಟೆಂಡ್ ಮಾಡಾದ್ಮೇಲೆ ಹ್ಮ್ ಜಸ್ಟ್ ವಿ ಥಾಟ್ ವಿ ಶುಡ್ ಗೋ ಟು ಅವತಾರ ಬಾಬಾ ಕೇವ್ಸ್ ಅಂತ. ಓ ಹೋಗಿದ್ದೀರಾ? ಮೊದಲಿಂದ ತೊಟ್ಟು ಕುತೂಹಲ ಆಯಿತು. ರಜನಿಕಾಂತ್ ಅವ್ರ ಹಿಂದೆ ಹಾ ಅವ್ರು ಹೋಗ್ತಾರೆ. ಫೋಟೋ ಇರೋದಲ್ಲ. ಹೌದೌದು. ಆಮೇಲೆ ಅವರು ಇವರು ಸ್ವಾಮಿ ಪರಮಹಂಸ ಯೋಗಾನಂದ ಹಾ ಹಾ ಈಸ್ ಫಾಲೋಸಸ್ ಹ್ಮ್ ಬಾಬಾ ಅವತಾರ ಬಾಬಾಜಿ. ಅಲ್ಲಿ ಕೇವ್ಸ್ಗೆಲ್ಲ ನಮ್ದೊಂದು ಟ್ರೂಪ್ ಹೋಗಿದ್ವಿ. very ವಂಡರ್ಫುಲ್ ಟು ವಿಸಿಟ್. ವೆರಿ ಗುಡ್. ಯು ವಿಲ್ ಫೀಲ್ ಅದು ಅಲ್ಲಿ ಹೋದಾಗಲೇ ಗೊತ್ತಾಗುತ್ತೆ. ಹ್ಮ್ ಹ್ಮ್ ಹೀಗೆ ದಟ್ಸ್ ಆಲ್. ಆಮೇಲೆ ಅವ್ರದ್ದು ಓದ್ತಾ ಕ್ರಿಯಾಯೋಗ ಹ್ಮ್ ಐ ಸ್ಟ್ರಾಂಗ್ಲಿ ರೆಕಮೆಂಡ್ ಫಾರ್ ಎವ್ರಿಬಡಿ. ಹ್ಮ್ ಎಲ್ಲ ಕಡೆ ಸೆಂಟರ್ಸ್ ಇದೆ, ನೀವು ಮಲ್ಲೇಶ್ವರದಲ್ಲಿದೆ, ಬೇರೆ ಬೇರೆ ಕಡೆ ಎಲ್ಲ ಇದೆ. ವಿ ಶುಡ್ ಗೆಟ್ ಇಂಟ್ರೊಡ್ಯೂಸ್ ಟು ಇಟ್. ಈಗ ಆಟೋಗ್ರಫಿ ಯೋಗ ಕನ್ನಡದಲ್ಲಿದೆ, ಅವ್ರದ್ದು ನೀವು ಸ್ವಲ್ಪ ಒಂದು ಮಿನಿಮಲ್ 500 to 600 rupees ಕೊಟ್ಟರೆ ಅವ್ರದ್ದು ಬರುತ್ತೆ. ವರ್ಕ್ಶಾಪ್ ಮಾಡ್ತಾರೆ, ಆನ್ಲೈನ್ ಟ್ರೈನಿಂಗ್ ಇದೆ. ಇವೆಲ್ಲ ಸ್ವಲ್ಪ ಸಣ್ಣದಾಗಿ ಅದಕ್ಕೆಲ್ಲ ವಿ ಶುಡ್ ಗೆಟ್. ನಾನು ಇವ್ರ ಬಗ್ಗೆ ಒಂದು ಸ್ವಲ್ಪ ನನ್ನ ಮೇನ್ ಗುರುಗಳು ಬಂದು ಆಟೋಬಯೋಗ್ರಫಿ ಆಫ್ ಯೋಗಿ ಅವರು, ಅದೇ ಸಾರಿ ನನ್ನ ಅವತಾರ್ ಬಾಬಾ ಶಿವಾನಂದ್ ಅಂತ. ಅವ್ರು ಯಾರು ಫುಲ್ಲಿನೇಜ್ ಗೊತ್ತಾ ನಿಮ್ಗೆ ಗೊತ್ತಿರಬೇಕು, ನೀವು ಗಣೇಶ್ಪುರಿಲಿ ಬಡೆ ಬಾಬಾ ಹಾ ಭಗವಾನ್ ನಿತ್ಯಾನಂದರು. ನಿತ್ಯಾನಂದರು ಹೌದು ಹೌದು. ಆಮೇಲೆ ಕಾಂಜನ್ಗಢಲ್ಲಿದ್ದಾರೆ. ಕಾಂಜನ್ಗಢ ಅವ್ರದ್ದು ನೀವು ಓದ್ತಾ ಇದ್ರೆ ಎಷ್ಟೊಂದು ಅದ್ಭುತಗಳು ಅವರು ಮಾಡೋರು. ಯಾಕಂದ್ರೆ ಜನಸಾಮಾನ್ಯರಿಗೆ ಅದು ಅರ್ಥ ಆಗಲಿ ಅಂತ ಹೊರತು ಹೌದು ಹೌದು. ದೇವರ್ ಆಲ್ ಇನ್ ದ ಸೆನ್ಸ್ ಆಫ್ ಎವರ್ ಪ್ರೆಸೆಂಟ್ ಸ್ಟೇಟ್. ಆ ಕ್ಷಣದಲ್ಲಿ ಏನೇನು ನಡೆಯುತ್ತೆ ಅದನ್ನು ಅನುಭವಿಸಿ, ಸಂತೋಷವಾಗಿ ಅನುಭವಿಸಿ ಅಂತ ಹೇಳಿ ಸರ್. ಆಮೇಲೆ ನೀವು ಹೋಗಿದ್ದೀರಾ ಕಾಂಚನಗಢಗೆ ಹೋಗಿದ್ದೆ ಅಲ್ವಾ? ಯು ವಿಲ್ ಫೀಲ್ ದಟ್ ಕೇವ್ಸ್. ಗೋಯಲ್ಲಿ ಕೂತಿದ್ದೆ. ನಿತ್ಯಾನಂದ ಭಗವಾನ್ರದ್ದು ಬುಕ್ ಎಲ್ಲ ಇದೆ ಸರ್, ಅವಧೂತ ಅಂತ ಒಂದು ಬುಕ್ ಇದೆ. ಅದು ಓದ್ಬೇಕು ಸರ್, ಯಾರೇ ಆಗ್ಲಿ ಇಂಟ್ರೆಸ್ಟ್ ಇರೋರು. ಹೌದೌದು. ಏನ್ ಭಾರಿ ದಪ್ಪ ಗ್ರಂಥದ ಬುಕ್ ಏನಲ್ಲ, ಮೀಡಿಯಂ ಆಗಿದೆ, ಒಂದು 200 pages ಇದೆ. ಹೌದೌದು. ಆಮೇಲೆ ಏನಕ್ಕೆ ಅದೆಲ್ಲ ನನಗೆ ಖುಷಿ ಮತ್ತು ನನ್ನ ಕ್ಯೂರಿಯಾಸಿಟಿ ಅದಕ್ಕೆ ತುಪ್ಪ ಸುರಿತಾವೆಲ್ಲ ಅಂತಂದ್ರೆ, ತುಂಬಾ ಪುರಾಣದ್ದೇನಲ್ವಲ್ಲ ಸರ್. 5000 ವರ್ಷ ಹಿಂದೆ, 1500 ವರ್ಷದ ಹಿಂದೆ ಈ ತರ ಎಲ್ಲ ಏನಲ್ಲ. ಮೋಸ್ಟ್ಲಿ 50 years ಬ್ಯಾಕ್ ಅವ್ರನ್ನ ನೋಡಿದವರು ಇದ್ರು. ಹ್ಞೂ ಸರ್, 1961 ಅವ್ರ ಸಮಾಧಿ ಆಗಿದ್ದು. ಹೌದು. ಸೊ 19 ಬಿಗಿನಿಂಗ್ ಅಲ್ಲಿ ಹೌದು. ಸಾಯಿಬಾಬಾ ಇನ್ಯಾವಾಗಿದ್ದು ಅವರು 1918 ಅಲ್ಲೇನೋ ಸಮಾಧಿ ಆಗ್ತಾರೆ. ಹೌದು. ಓಕೆ, ರಾಯರ್ದು 1700. ಹೌದು. ಸೊ ಇವೆಲ್ಲ ನೋಡಿದಾಗ ಸರ್,
ಇದೆ, ಆಗಿದೆ ಅಂದಮೇಲೆ ನಾವು ಅದನ್ನ ನೋಡುವ ರೀತಿಯೋ ಅನ್ಕೊಳ್ಳೋ ರೀತಿ ಅಂದ್ಮೇಲೆ ಹೋಗುತ್ತೆ. ಅವ್ರು ಬಂದಿರೋದೇ ಲೋಕ ಕಲ್ಯಾಣಕ್ಕೆ, ಹ್ಮ್ ಸಮಾಜನ ತಗೊಂಡೋದಕ್ಕೆ. ಈಗ ನೀವು ಹೇಳಿದ್ರೆ ನೋಡಿ ಸರ್, ನನಗೆ ಆವಾಗ ಅನ್ಸಿದ್ದೇನೆ, ಅದು ಅವತಾರ್ ಬಾಬಾ ಶಿವನನ್ನಲ್ಲ, ಈ ಫಾಲೋಸ್ ನಿತ್ಯಾನಂದ. ನಿತ್ಯಾನಂದ ಭಗವಾನ್ರ ಫಾಲೋ ಮಾಡ್ತಾರ. ಅವರಿಂದ ನಮ್ಗೊಂಚೂರು ಅದ್ರ ಬಗ್ಗೆ ಸೂಪರ್ ಸೂಪರ್ ವಿಜ್ಞಾನ ಹೇಳ್ಕೊಟ್ಟಿದ್ದಾರೆ. ಜ್ಞಾನ ಅಂದ್ರೆ ವಿಜ್ಞಾನ. ಖಂಡಿತ ಖಂಡಿತ. ಇಲ್ಲ ಸರ್, ಅದನ್ನೇ ಜ್ಞಾನ ಮತ್ತು ವಿಜ್ಞಾನ ಎರಡು ಹಂಚ್ಬೇಕು. ಅವಾಗ್ಲೇ ಅದಕ್ಕೊಂದು ಏನೋ ನೋಡಿ, ಅವರು ಅಷ್ಟೆಲ್ಲ ಕಲ್ತು ಹೌದು ಜನಸಾಮಾನ್ಯರಿಗೆ ಹೇಳ್ಕೊಡ್ಬೇಕು ಅಂತ. ಹೌದು ಹೌದು ಹೌದು. ನೀವು ಅವಾಗ್ಲೇ ಹೇಳಿದ್ರಲ್ಲ, ಕ್ರಿಯಾ ಅನ್ನೋದು ಎಲ್ಲರೂ ಕಲಿಬೇಕು ಒಂದು ಕಾಮನ್ ಮ್ಯಾನ್ ಆಗಿ ಅಂತ. ಯಾಕೆ ಇದನ್ನ ಹೇಳ್ತೀನಿ ಅಂತಂದ್ರೆ, ಈಗ ಆಪರೇಷನ್ ಥಿಯೇಟರ್ಗೆ ಎಕ್ಸಾಕ್ಟ್ ಕನ್ನಡದಲ್ಲಿ ಏನಂತಾರೆ ಸರ್? ಶಸ್ತ್ರಚಿಕಿತ್ಸೆ. ಕರೆಕ್ಟ್, ಶಸ್ತ್ರಚಿಕಿತ್ಸೆ ಕೊಠಡಿ. ಹಾ, ಇವಾಗ ನೀವು ಕ್ರಿಯೆ ಎಲ್ಲ ಮಾಡಿ ಅಂದ್ರಲ್ಲ, ಅದು ಶಾಸ್ತ್ರಚಿಕಿತ್ಸೆ. ಹೌದು. ಓಕೆನಾ? ಶಸ್ತ್ರಚಿಕಿತ್ಸೆಯಲ್ಲಿ ಬೇಕು, ಶಾಸ್ತ್ರಚಿಕಿತ್ಸೆನೂ ಬೇಕು. ಇದನ್ನೇ ಗುರುಜಿ ನಾನೊಂದು ಹೇಳ್ತೀನಿ, ಎಂತ ಎಲ್ರಿಗೂ ನಮ್ಮ ಫೀಲ್ಡಲ್ಲಿ ಮೋಸ್ಟ್ಲಿ ದೊಡ್ಡ ದೊಡ್ಡ ರಿಚುವಲ್ಸ್ ಅಲ್ಲಿ ನಾನು ನೋಡ್ರ ಮಟ್ಟಕ್ಕೆ ಎಂತ ಈ ಥರದ್ದು ಕ್ರಿಟಿಕಲ್ ಮಾಡ್ಬೇಕಂದ್ರೆ ರೊಟೀನ್ ಎಲ್ಲೋ ಅವ್ರದ್ದು ರೀತಿಲೇ ಒಂದು ಸರೆಂಡರ್ ಆಗ್ತಾರೆ ಸರೌಂಡಿಂಗಿಗೆ. ದೇ ವಿಲ್ ಸಲ್ಯೂಟ್ ದ ಸಿಸ್ಟಮ್ ದಟ್ ವಿಚ್ ಇಸ್ ದ ಎನರ್ಜಿ ಗೋಯಿಂಗ್ ಆನ್ ಅವ್ರವ್ರದೇ ರೀತಿಲಿ. ದಟ್ಸ್ ಮೋರ್ ದೆನ್ ಎನಫ್ ಅಲ್ವಾ? ಒಬ್ರು ಮಾಡ್ಬೇಕಂದ್ರೆ ಒಂದು ಸ್ವಲ್ಪ ಎಲ್ಲರೂ ಒಂಥರ ಅವ್ರದೇ ಆದ ಪ್ರೇಯರ್ಸು ಅವ್ರದೇ ರೀತಿಯಲ್ಲಿ, ಅಥವಾ ಏನು ಮಾಡಲಿಲ್ಲ ಅಂದರೆ ಆ ಇಂಟೆನ್ಷನ್ ಆಫ್ ದಟ್ ಪೇಷಂಟ್ ಶುಡ್ ರಿಕವರ್ ಅನ್ನೋದು ಇರುತ್ತಲ್ಲ, ದಟ್ ಇಟ್ ಸೆಲ್ಫ್ ಇಸ್ ಎ ಮೆಡಿಟೇಷನ್. ದಟ್ ಗೋಸ್. ಅದು ಮೋಸ್ಟ್ಲಿ ನಮ್ಮ ಫೀಲ್ಡಲ್ಲಿ ಇದೆ ಅಂತ ನಾನು ಗೊತ್ತಿರ ನನ್ಗೆ ಗೊತ್ತಿರ. ನೀವು ಮಾಡೋ ಪ್ರತಿ ಆಪರೇಷನ್, ನೀವು ಟ್ರೀಟ್ ಮಾಡೋ ಪ್ರತಿ ಇದು ತಪಾಸೆ ಸರ್. ಯಾಕಂದ್ರೆ ಒಂದ್ ಚೂರ್ ಮಿಸ್ ಆಗಿಲ್ವಲ್ಲ. ಏನೋ ಆರಾಮಾಗಿ ಮಾಡೋಣ ಅನ್ನೋ ತರ ಅಲ್ವಲ್ಲ. ಇವಾಗ PUC ನಮ್ಗೆ ಫಸ್ಟ್ ಕಪ್ಪೆ ಕೊಯ್ಯಕ್ ಕೊಟ್ಟಾಗ 2-3 ಕಪ್ಪೆ ಹೋಯ್ದ್ರೆ ಅವಾಗ ಕಲಿತಾ ಇದೀವಿ ಇನ್ನ. ಬಟ್ ಒಂದ್ಸತಿ ನೀವು ಕಲ್ತು ಡಾಕ್ಟರ್ ಆಗಿ ಬಂದ್ಮೇಲೆ ಇದು ಮಾಡತ್ತಾನೆ ಇಲ್ಲಿ ಎಕ್ಸಿಕ್ಯೂಟ್ ಮಾಡೋದು ಇನ್ನೊಂದು ಜೀವದ ಜೊತೆ ನಡೀತಾ ಇರುತ್ತೆ. ತಪಸ್ಸದು ಅಂತಾರೆ, ಅದೊಂದು ಯಜ್ಞ ಕಣೋ ಅದು. ಕರೆಕ್ಟ್. ನಾವು ಏನ್ ಮಾಡಿದೀವಿ, ಕೆಲವು ವರ್ಡ್ಸ್ ಅನ್ನ ಕೆಲವುದಕ್ಕೆ ಪಿಚಿನ್ ಮಾಡ್ಬಿಟ್ಟಿದೀವಿ. ಯಜ್ಞ ಅಂತ ಅಂದ್ರೆ ಅದು ಹೋಮ್ ಕುಂಡ ಇರಬೇಕು, ಕೂತ್ಕೋಬೇಕು, ಎಲ್ಲರೂ ಮಾಡಬೇಕು ಅಂತ. ಇದಕ್ಕೊಂದು ದಿವಸ ಬಹಳ ಚೆನ್ನಾಗಿ ಆಪರೇಷನ್ ಥಿಯೇಟರ್ಗೆ ಕಂಪೇರ್ ಮಾಡಿದ್ರು. ಯಾವುದು ಯಜ್ಞನ ಗುರುಗಳು ಆಶ್ರಮದಲ್ಲಿ ಮಾಡಕ್ ಬಂದಾಗ ಎಷ್ಟು ಚೆನ್ನಾಗಿ ಕಂಪ್ಯಾರಿಸನ್ ಕೊಟ್ರು ಅಂತ ಹೇಳ್ತೀನಿ ಕೇಳಿ. ಓಕೆನಾ? ಗೇಟ್ ಹಾಕಲ್ ಬಾಗ್ಲು, ಯಾರನ್ನು ಬಿಡಬೇಡ್ರಿ, ಈ ಸುತ್ತ ಯಾರು ಓಡಾಡಬಾರ್ದು. ಓಕೆನಾ? ಆಪರೇಷನ್ ಥಿಯೇಟ್ರಲ್ಲಿ ಅದೇ ಅಂತೀರಾ, ರೈಟ್? ಸಂಬಡಿ ಇಸ್ ಪರ್ಫಾರ್ಮಿಂಗ್ ಆನ್ ಟೇಬಲ್, ಪಾಸಿಂಗ್ ಶಾಟ್ ಯಾರು ಬರ್ತಾರಾ, ಹಿಂಗ್ ಬಾ ಹಂಗ್ ಬಾ ಬಗ್ ನೋಡು, ಓ ಏನಾಯ್ತು ಸರ್ ಆಗುತ್ತಾ? ಸೊ ಯಜ್ಞ ಮಾಡೋವಾಗ್ಲೂ ಅದು ಮಾಡಬಾರ್ದು. ಸೊ ಇಲ್ಲಿ ಅಗ್ನಿ ಉರಿತಾ ಇದ್ದಾನೆ, ಏನ್ ಇಂಟೆನ್ಸಿಟಿ ಇದೆ ಇಲ್ಲಿ, ಸ್ವಾಹ ಸ್ವಾಹ ಅಂತ ಹಾಕೋವಾಗ. ಸೊ ಎಲ್ಲ ಈ ಕಡೆ 4 ಜನ ಕೂತಿರ್ತಾರ, ಅವರೆಲ್ಲ ಡಾಕ್ಟರ್ಸು ಆಪರೇಟ್ ಮಾಡ್ತಾ ಇದಾರೆ. ಈಗ ಅಗ್ನಿ ಪ್ರಜ್ವಲಿಸ್ತಾ ಇದ್ದಾನೆ, ಅದೇ ಕೇಸು. ಹೌದು. ಕೇಸ್ ಏನು? ನಿಮ್ಮ ಸಂಕಲ್ಪ ನೋಡಿ ಸರ್, ಏನು ಮಜಾ ಇದೆ ಇಲ್ಲಿ. ಈಗ ಆ ಕೇಸ್ ಸ್ಟಡಿ ಏನೋ ಆ ಪರ್ಟಿಕ್ಯುಲರ್ ಆಪರೇಷನ್ ಮಾಡ್ತಾ ಇದ್ದಾರೆ. ಸೊ ಈ ಯಾಗ ಏನಕ್ಕೆ ಮಾಡ್ತಾ ಇದ್ದಾರೆ? ಪರ್ಟಿಕ್ಯುಲರ್ ಏನೋ ಒಂದಕ್ಕೆ ಮಾಡ್ತಾ ಇದ್ದಾರೆ. ಪುತ್ರ ಕಾಮೇಷ್ಟಿ ಯಾಗ ಅಂದ್ರೆ ಏನೀಗ ಮಕ್ಳು ಬೇಕು ಅಂತ ಮಾಡ್ತಾ ಇರೋದು. ಓಕೆನಾ? ಇನ್ನೊಂದು ಯಾವ್ದೋ ಧನ್ವಂತ್ರಿ ಯಾಗ ಅಂತಂದ್ರೇನು ಮೆಡಿಸಿನಲ್ ಪ್ಲಾಂಟ್ಸ್ಗೆ ಏನೋ ಮಾಡ್ತಾ ಇರೋದು ಅಲ್ವಾ? ಇನ್ನೊಂದು ಯಾವ್ದೋ ಅಮ್ಮನವ್ರದ್ದೇನೋ ಮಾಡ್ತಾ ಇದ್ದಾರೆ, ಏನಕ್ಕೆ? ಅದು ಸಂಪತ್ ವೃದ್ಧಿಗೆ ಮಾಡ್ತಾ ಇದ್ದಾರೆ. ದಟ್ ಈಸ್ ದ ಕೇಸ್, ದಟ್ ಈಸ್ ದ ಸಂಕಲ್ಪ. ನಾವು ದೀಸ್ 4 ಜನ ಪಂಡಿತರು ಯಾರು ಕೂತಿದ್ದಾರೆ, ದೇ ಆರ್ ಸರ್ಜನ್ಸ್, ದೇ ಆರ್ ಪರ್ಫಾರ್ಮಿಂಗ್ ದಟ್ ಆಪರೇಷನ್. ಹೆಂಗ್ ಓಡಾಡಕ್ಕಾಗುತ್ತೆ ನೀವು? ಹೆಂಗಂದ್ರೆ ಹಂಗೆ ಬರ್ತೀರಾ? ಹೆಂಗಂದ್ರೆ ಹಾಕು, ಬಾಗ್ಲಾಕು, ಖಂಡಿತ ಲೈಟ್ ಹಾಕು. ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಆಮೇಲೆ ಈ ವಿತಂಡವಾದ ಮಾಡೋರು ಇರ್ತಾರೆ, ಗೊತ್ತಾ? ಏನಕ್ಕೆ ಮಾಡ್ಬೇಕು ನಾನು? ನನ್ಗೆ ಶಾಸ್ತ್ರ ಏನಕ್ಕೆ ಬೇಕು? ನಂಗೆ ಶಸ್ತ್ರ ಸಾಕು. ಅದಕ್ಕೇನೆ ವೆರಿ ಗುಡ್ ಎಕ್ಸಾಂಪಲ್ ಆಗಿ ಭಗವದ್ಗೀತೆನ ತಗೊಂಡು ಒಂದು ಅರ್ಜುನ ಮತ್ತು ಕೃಷ್ಣ ಅಂತ ಬಂದಾಗ, ಇದು ಡೌಟ್ಫುಲ್ ಮೈಂಡು, ಇದು ಕಾನ್ಷಿಯಸ್, ಫುಲ್ ಕಾನ್ಷಿಯಸ್ ಅಂತ ಕಾನ್ಸೆಪ್ಟ್ ಲೆಕ್ಕದಲ್ಲಿ ನೋಡೋದು. ಆ ಡೌಟ್ಫುಲ್ ಮೈಂಡ್ಗೆ ಕಾನ್ಷಿಯಸ್ ಎಕ್ಸ್ಪ್ಲೈನ್ ಮಾಡ್ಕೊಂಡು ಹೋಗೋದೇ ಭಗವದ್ಗೀತೆ. ಸೊ ಅರ್ಜುನ ಹಂಗೆ ಯಾವಾಗಲೂ ಒಂದ್ಸತಿ ಮತ್ಸ್ಯ ಯಂತ್ರನ ಬೇತ್ಸದ್ ಬರೋವಂಥ ಪರಿಸ್ಥಿತಿ ಬರುತ್ತಲ್ಲ ಸರ್. ನೀರು ನೋಡ್ಕೊಂಡು ಬಾಣ ಹೊಡಿಬೇಕು. ಮೇಲೆ ವೀಲ್ ತಿರುಗ್ತಾ ಇರುತ್ತೆ, ಆ ವೀಲಲ್ಲಿ ಒಂದು ಫಿಶ್ ಇರುತ್ತೆ, ಫಿಶ್ ಕಣ್ಣು ಹೊಡಿಬೇಕು. ಆವಾಗ ಇವನಂತಾನಂತೆ, ಕೃಷ್ಣಗೆ ಆಶೀರ್ವಾದ ಮಾಡಿದಾಗ ಅರ್ಜುನ ಕೇಳ್ತಾನಂತೆ, ಕೃಷ್ಣ ನೀರು ನೋಡ್ತಾ ಇರೋನು ನಾನು, ಹೊಡಿತಾ ಇರೋನು ನಾನು, ಚಕ್ರ ತಿರುಗ್ತಾ ಇದೆ, ಹೋಗಿ ಬಾಣ ಬಿಡಬೇಕು, ನೀನೇನು ಮಾಡ್ತೀಯ ಇಲ್ಲಿ? ನೀನು ನನ್ನ ಮೇಲೆ ನಂಬಿಕೆ ಇಡು, ಆ ನೀರು ಹಿಂಗೆ ಶೇಕ್ ಆಗ್ತಾ ಇರುತ್ತಲ್ಲ ಅದನ್ನ ನಾನು ಸ್ಟಡಿ ಮಾಡ್ತೀನಿ ಅಂತ. ಏನು ಮಜಾ ಇದೆ ಸರ್ ಸ್ಟಡಿ ಟರ್ಬುಲೆನ್ಸ್. ಮತ್ತೆ ಸರ್ ನಿಮ್ಗೆಲ್ಲ ಇದೆ ಇವಾಗ ಫೋಕಸ್ ಮಾಡಕ್ಕೆ. ನೀರೇ ಹೆಂಗೆ ಅಲ್ಲಾಡ್ತಾ ಇದ್ರೆ ವೇರ್ ವಿಲ್ ಯು ಹಿಟ್ ದ ಆರೋ? ದಟ್ ಈಸ್ ಕೃಷ್ಣ.
ಅಲ್ಲಿ ಬರ್ತಾನೆ ಭಗವಂತನ ಪ್ರವೇಶ ಆಗುತ್ತೆ. ಕೃಷ್ಣ ಕಾನ್ಶಿಯಸ್ನೆಸ್ ಅಂತಾರೆ, ಇದು ಶಾಸ್ತ್ರ, ಕೃಷ್ಣ ಪ್ರಜ್ಞೆ. ಕೃಷ್ಣ ಪ್ರಜ್ಞೆ ಅಲ್ಲ? ಇದು ಇದು ದಿಸ್ ಈಸ್ ದ ಶಾಸ್ತ್ರ. ಹೌದು. ನೀನ್ ಬಿಡಪ್ಪ ಶಸ್ತ್ರ ಆಮೇಲೆ ಅಂತ. ಸೊ ಹೀಗೆ ಅಲ್ಲಾಡ್ತಾ ಇರೋದು ಅದನ್ನ ಅರ್ಥ ಬೇರೆ ತರ ಮಾಡ್ಕೋಬಹುದು ನಾವು. ವೇವ್ ಆಗ್ತಾ ಇರೋದೇನು ನಮ್ಮ ಮನಸ್ಸು ಸ್ಟಡಿ ಇಲ್ಲ. ಹೌದು, ಇದು ಸ್ಟಡಿ ಇಲ್ಲದೆ ಯು ಕಾಂಟ್ ಅಚೀವ್. ಗುಡ್ ಗುಡ್, ಕರೆಕ್ಟ್. ಈಸ್ ದ ಮಾಂ ಪ್ರಜ್ಞಃ. ಈಗ ರಿಲೆವೆಂಟ್ ಅನ್ಸುತ್ತೆ That's ಇದೆಲ್ಲ. why Krishna says ಮಾಂ ಪ್ರಜ್ಞಃ, ಐ ಆಮ್ ಕಾನ್ಶಿಯಸ್. ಹೌದು, ಇಫ್ ಯು ಆರ್ ಕಾನ್ಸಂಟ್ರೇಟ್. ಎಸ್, ಹೌದು ಸೊ ಶಸ್ತ್ರ ಶಾಸ್ತ್ರ ಸರ್, ಹೌದು ಅದೆರಡು ಮೀಟ್ ಆಗಿಲ್ಲ ಹೌದು ಅಂದ್ರೆ ಹೌದು 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 ಆಪರೇಷನ್ ಥಿಯೇಟರ್. ಹೌದು. ಸರ್ ಏನಾದ್ರು ನಿಮ್ಮ ಲೈಫಲ್ಲಿ ಆ ಎಕ್ಸ್ಪೀರಿಯನ್ಸ್ ಇದ್ರೆ ಶೇರ್ ಮಾಡ್ಬೋದು. ಇದು ತುಂಬಾ ಸಿನಿಮ್ಯಾಟಿಕ್ ಆಗಿ ಕೇಳ್ತೀನಿ ನಾನೀಗ, ಒಬ್ಬ ಡೈರೆಕ್ಟರ್ ಪಾಯಿಂಟ್ ಆಫ್ ವ್ಯೂ ಕೇಳ್ತೀನಿ. ನಾವು ಆ ಸೀನ್ಗಳು ಮಾಡ್ತೀವಲ್ಲ ಪಿಕ್ಚರ್ ಅಲ್ಲಿ, 1 2 3 ಅಂತ ಕಟ್ 1 2 3 ಒಂದು ಸೀನ್, ಎಲ್ಲ ಫಿಲಮ್ ಒಂದು ಫೇಮಸ್ ಸೀನ್ ಇದೆ ಸರ್. 2 ಫೇಮಸ್ ಸೀನ್ ಇದೆ ಸರ್. ಒಂದು ನಾವೀಗ ಯಾವ್ದಾದ್ರು ಕ್ಯಾರೆಕ್ಟರ್ ಸಾಯಿಸ್ಬೇಕಂದ್ರೆ ಅದನ್ನ ಡಾಕ್ಟರ್ನ ಇಟ್ಕೊಂಡು ಸ್ಕ್ರೀನ್ ಪ್ಲೇ ಚೇಂಜ್ ಮಾಡ್ತೀವಿ. ಮೈ ಗುಡ್ನೆಸ್. ಇಲ್ಲ ಆ ಕ್ಯಾರೆಕ್ಟರ್ ಬದುಕಿಸ್ಬೇಕಂದ್ರೆ ನಮ್ಗೆ ಡಾಕ್ಟ್ರೇ. ಬಟ್ ಡಾಕ್ಟರ್ ಬಾಯಲ್ಲಿ 2 ಡೈಲಾಗ್ ನಾವು ಬರ್ಸೋದು. ಫೇಲ್ ಆಯ್ತು ಅಂತಂದ್ರೆ ಆಚೆ ಬರ್ತಾನೆ ಡಾಕ್ಟ್ರು, ವಿ ಟ್ರೈಡ್ ಅವರ್ ಬೆಸ್ಟ್, ವೆರಿ ಸಾರಿ. ಡಾಕ್ಟರ್ ಕ್ಯಾರೆಕ್ಟರ್ ಎಕ್ಸಿಟ್ ಅಂದ್ರೆ ಅಲ್ಲಿ ಹೀರೋ ಅಮ್ಮನೋ ಅಪ್ಪನೋ ಸತ್ರು ಅಂತ. ಇಲ್ಲ ಈಗ ಆ ಕ್ಯಾರೆಕ್ಟರ್ ಬದುಕಿಸ್ಬೇಕು ಅಂತ ಡೈರೆಕ್ಟರ್ ಡಿಸೈಡ್ ಮಾಡಿದ್ರೆ ಡಾಕ್ಟರ್ ಬಾಯಲ್ಲಿ ಏನ್ ಗೊತ್ತಾ ಡೈಲಾಗು, ಇಟ್ಸ್ ಎ ಮೆಡಿಕಲ್ ಮಿರಾಕಲ್. ಅದು ಮೆಡಿಕಲ್ ಮಿರಾಕಲ್ ಅನ್ನೋದು ನಾವೆಲ್ಲ ನಗ್ತಾ ಇರ್ತೀವಿ ಒಂದೊಂದ್ಸತಿ. ಸರ್ ಮಿರಾಕಲ್, ಈ ಮೆಡಿಕಲ್ ಮಿರಾಕಲ್ ಯಾವ್ದಾದ್ರು ಆಗಿದೆಯೇನ್ ಸರ್ ನಿಮ್ ಜೀವನದಲ್ಲಿ? ಇಲ್ಲ, ಯಾರು ಹೇಳೋದಿದ್ರೆ ಏನಾಗತ್ತೆ, ಸಿ ಎಲ್ಲ ಡಾಕ್ಟರ್ಸ್ಗೂ ಪೇಷಂಟ್ ರಿಕವರಿ. ಹೌದು. ಈಗ ನಾವು ತುಂಬಾ ಇದ್ರೊಳಗೆಲ್ಲ ಕ್ಯಾಶುವಲ್ ಆಗಿ ಮಾತಾಡ್ಬಿಡ್ತೀವಿ ಇದ್ರ ಬಗ್ಗೆ, ಅವ್ರದ್ದು ಎಕನಾಮಿಕಲ್ ಇದ್ರು ಅದೆಲ್ಲ ಎಷ್ಟು ಎಫರ್ಟ್ ಹಾಕಿರ್ತಾರೆ ಅಂದ್ರೆ. ಹೌದೌದು. ಈಗ ಸಪೋಸ್ ಒಂದು ಮಗು ಒಂದು ಅಡ್ಮಿಟ್ ಆದರೆ ಹೋಲ್ ನೈಟ್ ವಿಲ್ ಬಿ ಅವೇರ್. ಹೋಲ್ ನೈಟ್ ಒಂದು ಸಿಸ್ಟಮ್, ನಾವು ಒಬ್ಬರೇ ಅಂತಲ್ಲ, ನಾವು ಅಲ್ಲಿರೋ ಡಾಕ್ಟರ್ಸು, ವರ್ಕ್ ಮಾಡೋ ಡಾಕ್ಟರ್ಸು, ಸಿಸ್ಟರ್ಸು, ಹೌಸ್ ಕೀಪಿಂಗು ಎಲ್ಲರೂ ವರ್ಕ್ ಮಾಡ್ತಾ ಇರ್ತಾರೆ. ಪೇರೆಂಟ್ಸ್ಗೆ 1 ಭಾಗ ಆದರೆ ಇವ್ರಿಗೆ 100 ಭಾಗ. ಪೇರೆಂಟ್ಸ್ 2 ನಿಮಿಷ ಮಾತಾಡ್ತೀವಿ, ಹೋಲ್ ನೈಟು ತುಂಬ ಆ ಥರದಲ್ಲಿರ್ತಾರೆ. ಆ ಮಗು ರಿಕವರಿ ಆಗುತ್ತಲ್ಲ ಕ್ರಿಟಿಕಲ್ ಆಗಿ, ದಟ್ ಇಟ್ ಸೆಲ್ಫ್ ಇಸ್ ಎ ಮಿರಾಕಲ್ ಅಲ್ವಾ? ಸಿ ವಿ ಟ್ರೀಟ್, ವಿ ಓನ್ಲಿ ಟ್ರೀಟ್, ಈ ಕ್ಯೂರ್ಸ್. ಆ ಕ್ಯೂರ್ ಅನ್ನೋದು ನಂಬಿಕೆ ಇಟ್ಕೊಂಡೇ ಮಾಡೋದು. ಸೂಪರ್. ಬಟ್ ನನಗೆ ಯಾವಾಗಲೂ ಇದ್ರೊಳಗೆ ತುಂಬ ಅನ್ಸುತ್ತೆ, ಈ ಥರ ತುಂಬ ಎಲ್ಲ ಡಾಕ್ಟರ್ಸ್ಗೂ ಈ ಥರ ಅವೇರ್ ಆಗಿರುತ್ತೆ ಅದು. ಪಾಪ ಒಂದು ಪೇಷಂಟ್ ಬಂದು ನೆಕ್ಸ್ಟ್ ಡೇ ಬಂದು ಐ ಆಮ್ ಫೈನ್ ಅಂದಿದ ತಕ್ಷಣ ಮೋಸ್ಟ್ಲಿ ನಿಮ್ದೆಲ್ಲ ಥರದ ಸಂತೋಷ ಬರೋದಲ್ಲೇ. ನೀವು ಯು ಗೆಟ್ ಎ ಸ್ವೀಟ್ ಆರ್ ವಾಟ್ ಎವರ್ ಇಟ್ ಈಸ್, ಯು ಪೇ ಫೀ, ಅದಕ್ಕೆಲ್ಲದಕ್ಕಿಂತ ಮೀರಿದ್ದು ಐ ಜಸ್ಟ್ ರಿಕವರ್ಡ್ ಫ್ರಮ್ ದ ಪೇಯ್ನ್ ಅಂತಾರಲ್ಲ. ಅಥವಾ ಆ ಮಗು ಒಂದು 7 ದಿವಸ ಆದಮೇಲೆ ತುಂಬ ಸ್ಟ್ರಗ್ಲಿಂಗ್ ಮಾಡಿ ವೆಂಟಿಲೇಟ್ರಲ್ಲೆಲ್ಲ ಇದ್ದು ಅದು ಎದ್ದು ಕೂತ್ಕೊಳ್ಳುತ್ತಲ್ಲ, ದಟ್ ಮೇಕ್ಸ್ ಎನಿಬಡಿ ಹೂ ಇಸ್ ವರ್ಕಿಂಗ್ ಇನ್ ದ ಆ ಫೀಲ್ಡಲ್ಲಿ, ಡಾಕ್ಟ್ರಿಗೆ ಅಂತಲ್ಲ, ಸಿಸ್ಟರ್ಗೆ ಇರ್ಬೋದು, ಹೌಸ್ ಕೀಪಿಂಗ್ ಇರ್ಬೋದು, ಇನ್ನೊಬ್ರು ಇರ್ಬೋದು, ಹೆಲ್ತಲ್ಲಿ ಯಾರ್ಯಾರು ವರ್ಕ್ ಅವ್ರಿಗೆಲ್ಲ ಖುಷಿ ಆಗೋದು. ಆ ಅದ್ಭುತ ಕ್ಷಣ ಹೇಳೋಕ್ಕಾಗಲ್ಲ, ಅದು ಅನುಭವಿಸ್ದಾಗಲೇ ಗೊತ್ತಾಗೋದು. ಬಟ್ ನನಗೆ ಯಾವಾಗಲೂ ಮಿಸ್ಟ್ರಿ ಅನ್ಸೋದು ನ್ಯೂ ಬಾರ್ನ್ ಬೇಬಿ ಡೆಲಿವರಿ ಆಗೋದು. ಅದೊಂದು ಒಂಥರ ಇಟ್ಸ್ ಎ ಮೆಡಿಟೇಷನ್. ಅದು ಯು ಜಸ್ಟ್ ಟ್ರೈ ಎವ್ರಿಥಿಂಗ್. ತುಂಬ ಪಾಪ ಗೈನಕಾಲಜಿಸ್ಟ್ ತುಂಬ ಕೆಲಸ ಮಾಡ್ತಾರೆ ಅವರು, ನಮ್ಮ ಕೊಲೀಗ್ಸು. ಅದು ಬಂದಾಗ ಎಷ್ಟು ಜನ ಕಾಯ್ತಾ ಇರ್ತೀವಿ ಗೊತ್ತಾ, ಒಂದು ಪೇರೆಂಟ್ಸು, ಒಂದು ಫಾದರು, ಒಂದು ಇನ್ಲಾಸು, ಅವರು ಇವರು. ನಾವು ಮಗು ಹಳ್ಳಿ ಅಂತ ಇಷ್ಟು ಕಾಯ್ತಾ ಇರ್ತೀವಿ ಅಂದರೆ ಆ ಬಂದಾಗ ಎಂಥ ಅದ್ಭುತವಾದ ಸೃಷ್ಟಿ ಅಲ್ವಾ. ಇಟ್ ಕೇಮ್ ಆ್ಯಂಡ್ ಇಟ್ ಸ್ಟಾರ್ಟೆಡ್ ಕ್ರೈಯಿಂಗ್. ಏನಾಗುತ್ತೆ ಆ ಟೈಮಲ್ಲಿ, ಆ ಡೆಲಿವರಿ ಆಗುತ್ತಲ್ಲ, ಒಂದು ಸರ್ಕಮ್ಸ್ಟೆನ್ಸ್ ಇನ್ನೊಂದಕ್ಕೆ ಬರುತ್ತೆ. ಆಗ ಬಾಡಿಲಿ ಭಾಳ ನಮಗೆ ಅದನ್ನು ಒಂದು ಕುತ್ಕೊಂಡು ಒಂದು ದಿವಸ ಹೇಳ್ಬೋದು, ಭಾಳ ಚೇಂಜಸ್ ಆಗುತ್ತೆ. ಈಗ ಹಾರ್ಟಲ್ಲಿ ಒಂದು ಯಾವುದೋ ಒಂದು ಕ್ಲೋಸ್ ಆಗಬೇಕಾಗಿರುತ್ತೆ, ರೆಸ್ಪಿರೇಷನ್ ಸ್ಟಾರ್ಟ್ ಮಾಡಬೇಕಾಗತ್ತೆ, ಮಗು ಹತ್ರನೇ ಅದು ಒಳಗೋಗೋದು, ಸರ್ಕ್ಯುಲೇಷನ್ ಶುರು ಆಗಬೇಕಾಗತ್ತೆ, ಆ ವಾರ್ಮ್ನೆಸ್ ಬರಬೇಕಾಗತ್ತೆ. ಇದೆಲ್ಲ ನಾವ್ ಹೆಂಗ್ ಮಾಡೋಣ ಸರ್? ವಿಚಿತ್ರ ಅದು. ಇದೆಲ್ಲ ಶಸ್ತ್ರಚಿಕಿತ್ಸೆ ಅದು ನೋಡಕ್ ಸಿಂಪಲ್ ಅನ್ಸುತ್ತೆ. ಒಂದೊಂದ್ಸತಿ ಆಚೆ ಕಡೆ ಬಂದು ತುಂಬ ಕ್ರಿಟಿಕಲ್ ಪೇರೆಂಟ್ಸ್ ಕೇಳ್ತಾ ಇರ್ತಾರೆ, ಗಂಡು ಹೆಣ್ಣು ಅದು ಇದು ಏನು ಕೇಳ್ಕೊಡ್ತಾರೆ. ನಮ್ಮ ಡಾಕ್ಟ್ರ್ ಹೇಳ್ತಾ ಇರ್ತಾರೆ, ನಾವು ಎಷ್ಟು ಸ್ಟ್ರಗಲ್ ಮಾಡ್ತಿದ್ವಿ ಇವ್ರ ಕಡೆ ನೋಡೋದು ಅಂತ. ಆ ಮಗುಗೆ ಅದೊಂದು ಇಟ್ಸ್ ಅದ್ಭುತ ಕ್ಷಣ. ಸಿ ಬೇಬಿ ವಿಲ್ ಬಿ ಇನ್ ದ ಇನ್ಯೂಟ್ರೋ, ವಿತೌಟ್ ಕ್ರೈ, ವಿತೌಟ್ ಆಕ್ಟಿವಿಟಿ, ಇಟ್ಸ್ ಓನ್ ರೆಸ್ಪಿರೇಷನ್. ಆಗ ಆಕ್ಸಿಜನ್ ಡ್ರೈವ್ ಆಗಬೇಕು, ಲಂಗ್ಸ್ ಎಕ್ಸ್ಪಾಂಡ್ ಆಗಬೇಕು, ಹಾರ್ಟಲ್ಲಿರೋ ರಂಧ್ರಗಳು ಕ್ಲೋಸ್ ಆಗಬೇಕು, ಬ್ರೈನ್ ಆಕ್ಟಿವಿಟಿ ಆಗಬೇಕು, ಆ್ಯಂಡ್ ವಾರ್ಮ್ನೆಸ್ ಬರಬೇಕು. ಎಲ್ಲ ಇದು ನಾನು ಯಾವಾಗಲೂ ಅದ್ಭುತ ಕ್ಷಣ ಅಂತ ಅನ್ಕೊಂತೀನಿ. ನೋಡಿ, ನೀವು ಡೆಲಿವರಿ ಮತ್ತು ಮಗು ಹೊಟ್ಟೆಲಿ ಇದೆಲ್ಲ ಹೇಳಿದ ತಕ್ಷಣ ನಂದು ರಿಯಾಲಿಟಿ ಫ್ಲ್ಯಾಶ್ ಬ್ಯಾಕಿಗೆ ಬಂದೆ.
ಆ್ಯಂಡ್ ನನಗೆ ಎಮ್ ಎಸ್ ರಾಮಯ್ಯ ಹಾಸ್ಪಿಟಲ್ ಕನೆಕ್ಷನ್ ಬರುತ್ತವಾಗ. ಓ ಗುಡ್. ಬಿಕಾಸ್ ಮೈ ವೈಫ್ ನಮ್ಮ ಮೊದಲನೇ ಡೆಲಿವರಿ ಆಗಬೇಕಾದ್ರೆ ನೋಡಿ, ಇಲ್ಲಿ ಶಾಸ್ತ್ರ ನನ್ನ ಜೀವನದಲ್ಲಿ ಹೆಂಗಾಗಿದೆ ಅಂದರೆ ಸರ್, ಇನ್ಸಿಡೆಂಟ್ಗಳು ಭಗವಂತ ಹೆಂಗೆ ತೊಗೊಂಡೋಗಿದ್ದಾನೆ ಅಂದರೆ ಸರ್, ಪ್ರತಿ ಸ್ಟೇಜಲ್ಲೂ ಸರ್ ನನಗೆ ಲಾಜಿಕ್ ಜೊತೆಗೆ ಅವ್ನು ಮ್ಯಾಜಿಕ್ ತೋರಿಸಿದ್ದಾನೆ ಸರ್. ನನ್ನ ಲೈಫ್ ನಾನು ಹೇಳಬಲ್ಲ ಸರ್, ಬರೀ ಲಾಜಿಕ್ಕಿಂದ ಅಂತ ನಾನು ಹೇಳೋಕ್ಕೆ ಆಗಲ್ಲ ಸರ್ ನನ್ನ ಲೈಫ್. ಗ್ರೇಟ್. ಯಾಕಂದರೆ ಆ ಲಾಜಿಕ್ ಆದಮೇಲೆ ಅವ್ನು ನನಗೊಂದು ಸೈಲೆಂಟ್ ಹಿಂಟ್ ಕೊಡ್ತಾನೆ. ಇದು ಇಲ್ಲದೆ ಹೋಗಿದ್ರೆ ಹಿಂಗೆ ಆಗ್ತಿತ್ತಲ್ವಾ, ಇದು ನಂದೇ ತಾನು ಮ್ಯಾಜಿಕ್ಕು ಅಂತಾನೆ. ನಾನು ಕ್ರೆಡಿಟ್ನ ಯಾರಿಗೂ ಕೊಡೋಕ್ಕಾಗಲ್ಲ, ಮತ್ತು ಅಲ್ಲಿಗೆ ಕೊಡಬೇಕು. ಆ ಥರದ್ದು ಒಂದು ಇನ್ಸಿಡೆಂಟು ಸರ್. ಮದುವೆ ಆಯಿತು, ಮಗು ಇದೆಲ್ಲ ಆಯಿತು, ಅಂದರೆ ಕನ್ಸೀವ್ ಆಗಿದ್ದಾಳೆ ನನ್ನ ಹೆಂಡತಿ. ಅದಾದಮೇಲೆ ಇದಕ್ಕೊಂದು ಶಾಸ್ತ್ರ ದಿನ ಎಲ್ಲ ನೋಡ್ತಾರೆ. ಆವಾಗ ನಮ್ಮ ಹಾಸ್ಟೆಲ್ ಫ್ಯಾಮಿಲಿ ಅಷ್ಟೇ ಹೆಗ್ಡೆ ಅಂಕಲ್ ಅಂತ, ಅವ್ರಿಗೆ ಯಾವಾಗಲೂ ಹೇಳಿದ್ದೀನಿ ಅವ್ರ ಬಗ್ಗೆ ಎಲ್ಲ ಇದು ಪಾಡ್ಕಾಸ್ಟಲ್ಲಿ ಪ್ರೀವಿಯಸ್ಸಲ್ಲಿ. ಅವ್ರು ಸಡನ್ನಾಗಿ ಅವಾಗ ನೋಡಿಬಿಟ್ಟು ಜಾತಕದಲ್ಲಿ ಇವಳಿಗೊಂದು ಗರ್ಭರಕ್ಷ ಹೋಮ ಮಾಡಿಸ್ಬಿಡಪ್ಪ ನೀನು ಅಂದರು. ಸಿ ದಟ್ ವರ್ಡ್, ಗರ್ಭ ರಕ್ಷಾ ಹೋಮ. ಈಗ ನಾನು ಕರೆಕ್ಟಾಗಿ ಅವಳು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ, ಒಳ್ಳೆ ಮೆಡಿಸಿನ್ ಕೊಡಿಸ್ತಾ ಇದ್ದೀನಿ. ಮತ್ತು ಆ ಪೀರಿಯಡ್ ನಂದು ಹೆಂಗಿತ್ತು ಅಂತಂದರೆ, ನಾನು ಕರೆಕ್ಟಾಗಿ ಯಾವುದೋ ಒಂದು ಶೋ ಸಿಕ್ಕಿತ್ತು ನನಗೆ, ಅದು ಒಂದಿನ ಶೂಟಿಂಗ್ ಹೋಗಿ ಬಂದರೆ ಸಾಕು, ನನಗೆ ದುಡ್ಡು ಬರ್ತಾಯಿತ್ತು. ನಾನು ಫುಲ್ ಟೈಮ್ ಅವಳ ಜೊತೆ ಇದ್ದೆ. ನಾನೊಬ್ಬನೇ ಸರ್ ಅಲ್ಲಿ ಹೋದರೆ ಹಾಸ್ಪಿಟ್ಲಲ್ಲಿ ಎಲ್ಲ ಸಿಂಗಲ್ ಲೇಡೀಸ್ ಬಂದಿರೋರು ಪಾಪ, ಅವರೆಲ್ಲ ಅವ್ರ ತಾಯಿನೋ ಅತ್ತೆನೋ ಕರ್ಕೊಂಬಂದಿರೋರು. ಗಂಡನ ಜೊತೆ ರೆಗ್ಯುಲರ್ ಅಟೆಂಡೆನ್ಸ್ ಇರೋನು ನಾನೊಬ್ಬನೇ. ಎಲ್ಲರೂ ನೋಡೋರು, ಇವ್ನಿಗೇನು ಕೆಲಸ ಇಲ್ವಾ ಅಂತ. ಇಲ್ಲ, ನನಗೆ ಕೆಲಸ ಇದೆಯಮ್ಮ, ನಾನು ಶೂಟಿಂಗ್ ಒಂದಿನ ಹೋಗಿ ಬಂದರೆ ಬಾಕಿ ದಿನ ಫ್ರೀ ಅಂತ. ಅಷ್ಟು ಕೇರಾಗಿ ನಾನು ಕರ್ಕೊಂಡು ಹೋಗಿದ್ದೀನಿ. ಇಲ್ಲಿ ಇವಾಗ ಜಾತಕ ಹೇಳ್ತಾ ಇದೆ, ಮತ್ತು ಇವ್ರು ಹೇಳ್ತಾ ಇದ್ದಾರೆ ಅವಳಿಗೊಂದು ಗರ್ಭರಕ್ಷೋಮ ಮಾಡಿಸೋ, ಅವಳಿಗೆ ಡೇಂಜರ್ ಇದೆ ಅಂತಿದ್ದಾರೆ. ನನಗೆ ತಲೆ ಕೆಟ್ಟೋಗಿ ಸರ್ ನನಗೆ. ನಾನು ಅವ್ರಿಗೆ ಅವಾಗ ಕಾಣ್ದೇ ಇರೋದು ಇವಾಗ ಹೆಂಗೆ ಕಾಣ್ತಾ ಇದೆ ದೋಷ. ಇಲ್ಲಪ್ಪ, ಅದು ಸರ್ಕಲ್ ಆಗುತ್ತಲ್ಲ ಎಲ್ಲ ದಶಾಭುಕ್ತಿಗಳವೆಲ್ಲ, ಆ ಕಾಂಬಿನೇಷನ್ ನೀನು ಯಾವ ಟೈಮ್ ಬರ್ತೀಯೋ ಅವಾಗೇನು ನಡೀತದೆ ಹೇಳಬೇಕು ಅಂತ. ಈಗ ನನ್ನ ಹೆಂಡ್ತಿಗೆ ಗರ್ಭರಕ್ಷಾ ಹೋಮ ಮಾಡಿಸ್ಬೇಕು. ಸಂಕಲ್ಪ ಯಾವ ದೇವರು ಅಂತ ಕೇಳಿದೆ. ಕೃಷ್ಣ ಅಂತಂದರು. ಓಹೋ, ಓಕೆ, ಕೃಷ್ಣನ್ನೇ ಈಗ ಅವನೇ ಗರ್ಭರಕ್ಷಾ ಮಾಡಬೇಕು ನಿನ್ನ ಹೆಂಡ್ತಿದು ಅಂತ. ಸರ್ ಅದಾದಮೇಲೆ ಗರ್ಭರಕ್ಷಾ ಹೋಮ ಮಾಡ್ತೀವಿ. ಈಗ ಅದೆಲ್ಲವೂ ಆಯಿತು. ನನ್ನ ಪ್ರಕಾರ ನಾನೆಲ್ಲ ಕರೆಕ್ಟಾಗಿದ್ದೀನಿ, ಈಗೇನು ಆಗಲ್ಲ ಅನ್ನೋ ಥರದಲ್ಲಿ. ಜಾನ್ವರಿ 4 ಅಂದರೆ ನನ್ನ ಬರ್ಡೇ ದಿನವೇ ನನ್ನ ಹೆಂಡ್ತಿಗೊಂದು ಪೇಯ್ನ್ ಬರುತ್ತೆ. ಆ್ಯಕ್ಚುಲಿ ಅವಳು ಡ್ಯೂ ಡೇಟ್ ಇರೋದು ಯಾವಾಗ, ಫೆಬ್ರವರಿಲಿ. ಪೇಯ್ನ್ ಬರ್ತಾ ಇರೋದು 1 ಮಂತ್ ಬಿಫೋರು. 8ನೇ ತಿಂಗಳಲ್ಲಿ ಹುಟ್ಟಬಾರ್ದಂತೆ, ಅದು ಆಗಲ್ಲ ಅಂತಾರಪ್ಪ, ಅದೇ ನನಗೆ ಗೊತ್ತಿಲ್ಲ. 8, 6 ಅದು ಜೋಕ್ ಮಾಡಾಗ 6 ತಿಂಗಳು ಹುಡ್ದಂಗೆ ಆಡ್ತೀಯಾ ಅಂದ್ಬಿಟ್ಟು ಅಂತ. ಎಲ್ಲೋ ಒಂದು ಪಕ್ಷ ಸರ್ವೈವ್ ಆಗೋದು ತುಂಬ, ಸರ್ವೈವಲ್ ಪರ್ಸೆಂಟೇಜ್ ತುಂಬ ಕಮ್ಮಿ. ಅಂದರೆ ವೆಯ್ಟ್ ಬಗ್ಗೆ ಮಾತಾಡ್ತೀವಿ. ವೆಯ್ಟ್ ಟು ಮೆಚುರಿಟಿ. ನನಗೆ ಈಗ ಭಯ. ನನ್ನ ಬರ್ಡೇ ದಿನನೇ ಅವಳಿಗೆ ಪೇಯ್ನ್ ಬಂದುಬಿಡ್ತು, 2011 ಜಾನ್ವರಿ 4. ಆದರೆ ಒಂದು ಕಡೆ ಎಲ್ಲೋ ಖುಷಿ, ಮಗು ಹುಟ್ಬಿಟ್ಟು ಚೆನ್ನಾಗಾಗ್ಬಿಟ್ರೆ ನಾನು ನನ್ನ ಮಗು ಒಂದೇ ದಿನ ಬರ್ಡೇ ಮಾಡ್ಬೋದು ಅಂತ ಆ ಥರದ್ದೇನೋ ಒಂದು ಜೋಶಲ್ಲಿದ್ದೀನಿ. ಅದು ಬಿಟ್ಟರೆ ಇದು ಫಾಲ್ಸ್ ಪೇಯ್ನ್ ಅಂತ ನನಗೆ ಗೊತ್ತಿಲ್ಲ. ಕರ್ಕೊಂಡು ಹೋಗ್ತೀನಿ, ಡಾಕ್ಟ್ರು ಬಂದ್ಬಿಟ್ಟು ಏನು ರೀ ಈ ಪೇಯ್ನೆಲ್ಲ ನಾವು ಇದು ಮಾಡೋಕ್ಕಾಗಲ್ಲ, ಬಟ್ ಇವಳು ತುಂಬ ಒದ್ದಾಡ್ತಾ ಇದ್ದಾಳೆ, ಹಂಗಾಗಲ್ಲ ಹಿಂಗಾಗಲ್ಲ ಅಂದ್ಬಿಟ್ಟು ಅಂತೆಲ್ಲ ಅವಳಿಗೆ ಏನೋ ಒಂದು ಟ್ರೀಟ್ಮೆಂಟ್ ಥರ ಅದೆಲ್ಲ ಮಾಡಿ 8ನೇ ತಿಂಗಳಿಗೆ ಏನೋ ಆ ಥರದ್ದೇನು ಸೂಚನೆಗಳಿಲ್ಲ ನಮಗೆ ಅಂದ್ಬಿಟ್ಟು 1-2 ದಿನ ಹಾಸ್ಪಿಟಲ್ ಇಟ್ಕೊಂಡು ಕಳಿಸ್ಬಿಟ್ರು. ಅದಾಗ 1 ತಿಂಗಳಿಗೆ ಅವಳಿಗೆ ಫೆಬ್ರವರಿಲಿ ಪೇಯ್ನ್ ಸ್ಟಾರ್ಟ್ ಆಗುತ್ತೆ. ಆ್ಯಂಡ್ ಶಿ ಡೆಲಿವರ್ಸ್ ಆನ್ ಫೆಬ್ರವರಿ 8 ಮಗು. ಇದು ವಿಷಯ ಅಲ್ಲ, ಗರ್ಭರಕ್ಷಾ ಎಲ್ಲಿ ವರ್ಕ್ ಆಯಿತು ಅಂತ ಹೇಳ್ತೀನಿ ನಾನು. ಈಗ ಆಪ್ರೇಷನ್ ಆಗಿದೆ, ನಾವು ಆಚೆ ಕೂತಿದ್ದೀವಿ, ಎಲ್ಲ ಆಯಿತು. ಡಾಕ್ಟ್ರು ಫುಲ್ಲು ಟೆನ್ಷನ್, ಮಗು ಎಲ್ಲ ಆಗಿದೆ. ಆಮೇಲೆ ಬಂದರು. ಆಮೇಲೆ ನನಗೆ ಅವ್ರು ಸ್ವಲ್ಪ ಕ್ಲೋಸು ಪಾಪ. ಮಾತಾಡ್ತಾ ಇರ್ಬೇಕಾದ್ರೆ ನಂಗೆ ಹೇಳಿದ್ರು, ಆನಂದ ನಿಮ್ಮ ವೈಫ್ ಸರ್ವ್ ಆಗಿದ್ದು ಮಿರಾಕಲ್ಲು ಅಂತ. ನಾನು ಒಂದು ಸೆಕೆಂಡ್ ಫುಲ್ ಎಲ್ಲ ನನಗೆ ಗಾಬರಿ ಆಗೋಯ್ತು. ಎಸ್, ಅದಕ್ಕೂ ಮುಂಚೆ ಒಂದು ಸೀನ್ ಮರ್ತುಬಿಟ್ಟೆ ನಾನು. ಎಲ್ಲ ನಡೀತಾ ಇದೆ, ಸಡನ್ನಾಗಿ ಬಂದರು, ಅರ್ಜೆಂಟ್ ಪ್ಲೇಟ್ಲೆಟ್ಸ್ ಬೇಕು. ಅದೆಷ್ಟೋ ಹೇಳಿದ್ರು ಪ್ಲೇಟ್ಲೆಟ್ಸ್ ಬೇಕು ಅಂತಂದರು. ನಾನು ಸೀದಾ MS ರಾಮಯ್ಯಗೆ ಬಂದೆ. ನನ್ನ ಫ್ರೆಂಡ್ ಒಬ್ಬ ಇದ್ದ ಜೊತೆಯಲ್ಲಿ. ಅಲ್ಲಿ ಇವಾಗೇನೋ ಎಕ್ಸ್ಚೇಂಜ್ ಆಫರ್ ಥರ ಬ್ಲಡ್ ಕೊಟ್ಟರೆ ಪ್ಲೇಟ್ಲೆಟ್ಸ್ ಕೊಡೋದು ಅಂತ ಪಾಲಿಸಿನೇ ಅದು. ಸೊ ನಾನು ಮಲ್ಕೊಂಡೆ, ಟಕ 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 ಅಂತ ಸಿನಿಮಾ ಸೀನ್ ನಡೀತಾ ಇದೆ ಸರ್. ನನ್ನ ಫ್ರೆಂಡ್ ಬಂದಿದ್ದಾನೆ, ಅವ್ನು ಕೊಟ್ಟ ಬ್ಲಡ್ ಪಟ 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 ಅಂತ. ಆಮೇಲೆ ಸ್ವಲ್ಪ ನನಗೆ ಈ ಥರ ಆಯ್ತು. ಆಮೇಲೆ ಇಬ್ಬರು ಒಂದೊಂದು ಜ್ಯೂಸ್ ಕೊಟ್ಟರು, ಅಲ್ಲಿ ಕುಡಿದ್ವಿ. ಅದಾದಮೇಲೆ ನಮ್ಗೆ 2 ಪ್ಲೇಟ್ಲೆಟ್ಸ್ ಹಿಂಗೆ ಕೊಟ್ಟರು. ಅದನ್ನ ಎಫಿಷಿಯೆಂಟಾಗಿ ಕೆಲಸ ಮಾಡ್ತಾರೆ. ಅದು ಹಿಂಗೆ ಇಟ್ಕೊಂಡು ಒಳ್ಳೆ ಪಿಕ್ಚರಲ್ಲಿ ಬಂದಂಗೆ ಬಂದಿದ್ದೀನಿ. ಬಂದು ಪ್ಲೇಟ್ಲೆಟ್ಸ್ ಕೊಟ್ಟೆ. ನನಗೇನು ಅಂತಂದರೆ, ಏನಕ್ಕೆ ಪ್ಲೇಟ್ಲೆಟ್ಸು, ಏನಾಗಿದೆ ಸರಿ, ಆಪ್ರೇಷನ್ ಆಯಿತು, ಮಗುನು ಬಂತು. ಅವಾಗ ಕೂತ್ಕೊಂಡು ಹೇಳ್ತಾ ಇದ್ದಾರೆ, ಅಟ್ ಒನ್ ಟೈಮ್ ನನ್ನ ವೈಫ್ಗೆ ಇಂಟರ್ನಲ್ ಬ್ಲೀಡಿಂಗ್ ಸ್ಟಾರ್ಟ್ ಆಗಿಬಿಟ್ಟಿದೆ. ಐ ಡೋಂಟ್ ನೋ ಸರ್ ವಾಟ್ ಅಂದ್ಬಿಟ್ಟು ಅಂತ. ನೀವು ಹೇಳ್ಬೇಕು ನಂಗೆ. ಇಂಟರ್ನಲ್ ಬ್ಲೀಡಿಂಗ್ ಆದರೆ ಬದುಕೋ ಚಾನ್ಸಸ್ ಕಮ್ಮಿ, ಅದು ರೇರು ಅಂತ. ಬೇಗ ಅಡ್ರೆಸ್ ಮಾಡಬೇಕು. ಬೇಗ ಅಡ್ರೆಸ್ ಮಾಡಿದ್ದಾರೆ. ಅವ್ರು ಹೇಳಿದ್ದೇನೆಂದ್ರೆ, ಹೋಗ್ತಾನೆ ಇದೆ ರಕ್ತ, ನಾವು ಹೆಂಗ್ ಮಾಡೋದು ನಿಲ್ಸಕ್ ಆಗ್ತಾ ಇಲ್ಲ ಅದು. ಬಟ್ ಅಟ್ ಒನ್ ಪಾಯಿಂಟ್ ಆಫ್ ಟೈಮ್ ಸಡನ್ಲಿ ಹರ್ ಬ್ಲೀಡಿಂಗ್ ಕೇಮ್ ಡೌನ್, ಹಾಗೇ ಕಮ್ಮಿ ಆಯಿತು ಅಂತ.
ಹ್ಯಾಟ್ಸ್ ಆಫ್ ಟು ಗೈನಕಾಲಜಿಸ್ಟ್, ದೇ ಹ್ಯಾವ್ ಡನ್ ಎ ವೆರಿ ಗುಡ್ ಜಾಬ್. ಹೆಂಗೆ ಈ ಮಿರಾಕಲ್ಗೆ ಅವರ ಮೂಲಕ ಇವರು ಅದೇ ಶಾಸ್ತ್ರ ಎರಡೂ ಮಿಕ್ಸ್ ಆಗಿ ಅವ್ರು ಬಂದು ಅವಾಗ ಹೇಳ್ದಾಗ ನನಗೆ ಮೈ ರೋಮಾಂಚನ ಆಯಿತು. ಯಾಕಂದರೆ ಅದೊಂದು ಬಿ ಪಿ ಅಂತೀವಲ್ಲ, ಬ್ಲಡ್ ಪ್ರೆಷರ್ ಅದೊಂದು ಸ್ಪೀಡಲ್ಲಿ ಹೋಗ್ತಾ ಇರುತ್ತೆ. ಇಂಟರ್ನಲ್ ಬ್ಲೀಡಿಂಗ್ ಆಗಿರೋದು ಅದಾಗದೆ ಕಮ್ಮಿ ಆಗಿ ಮಾಡಿರೋಂಥದ್ದು. ಹೌದು. ಇದನ್ನೇನಂತ ಹೇಳೋಣ ಇವಾಗ? ನನ್ನ ಲೈಫಲ್ಲಿ ಎರಡೂ ಆಗಿದೆ ಈಗ, ಶಾಸ್ತ್ರ ಮತ್ತು ಹೌದು. ಓ ಇದೆಲ್ಲ ಒಂದೊಂದೊಂದೊಂದು ಎಕ್ಸ್ಪೀರಿಯನ್ಸು ಸರ್. 6 ವರ್ಷ ಆದ್ಮೇಲೆ ಅದೇ ಡೇಟ್ ನನ್ನ ಮಗಳು ಹುಟ್ಟುತ್ತಾಳೆ. ಸೇಮ್ ಇಬ್ರದ್ದು ಒಂದೇ ದಿನ ಬರ್ಡೇ, ಒಂದಿನ ಹೆಚ್ಚು ಕಮ್ಮಿ ಅಷ್ಟೇ. ಫೆಬ್ರವರಿ 8 ಒಟ್ಟಿಗೆ ಎಲ್ಲ ಸೆಲೆಬ್ರೇಟ್, ಇವಳು 7th. ಇಬ್ರದ್ದು ಸೇರಿಸಿ ನಾವು 9th ಮಾಡ್ಬಿಡ್ತೀವಿ. ಗುಡ್. ಯಾಕಂದ್ರೆ ಒಂದಿನ ಮುಂಚೆ ಮಾಡ್ರೆ ಇವಳು ಅವ್ನು ಬೇಜಾರು, ಅವ್ಳು ಮಾಡ್ರೆ ಬೇಜಾರು. 9th ಮಾಡ್ತೀವಿ. ಇದೊಂದು ಪ್ರಾಕ್ಟೀಸ್ ಇದೆ. ಬಟ್ ಎನಿವೇ ದಿಸ್ ಇಸ್ ಲೈಫ್ ಸರ್. ಇದು ನೋಡಿ, ಸಪೋಸ್ ಈಗ ಬೇಬಿ ಫೀಡಿಂಗ್ ಇನ್ನೊಂದು ಚಮತ್ಕಾರ ಅಂದರೆ ಎಲ್ರಿಗೂ ಸಿಂಪಲ್ ಅನ್ಕೊಂತೀವಿ. ಫೀಡಿಂಗ್ ಆಫ್ ದ ಬೇಬಿ, ಹೌ ಇಟ್ ಕಮ್ಸ್, ಅಲ್ಲಿವರೆಗೂ ಇರಲ್ಲ. ಹೌದು. ಆ್ಯಂಡ್ ಮದರ್ ಹೇಳಿದ ತಕ್ಷಣ ಮದರ್ ಫೀಡಿಂಗ್ ಶುರು ಆಗುತ್ತೆ ವಿತಿನ್ ಹಾಫ್ ಆನ್ ಅವರ್ಲಿ. ಅದು ಹೆಂಗೆ ಅಂದರೆ ಆ ಏಜಿಗೆ ತಕ್ಕನಾಗಿ ಫೀಡ್ ಬರುತ್ತೆ. ಈಗ 34ನೇ ವಾರದಲ್ಲಿ ಹುಟ್ಟಿದ್ರೆ ಆ 34 ವಾರದ್ದೇ ಫೀಡ್ ಬರುತ್ತೆ. 28 ಅದು ಟೈಮ್ ಸ್ಪೆಸಿಫಿಕ್ಕು, ಇದು ಈ ಜಸ್ಟೇಷನ್ ಸ್ಪೆಸಿಫಿಕ್ಕು. ಆ ಪ್ರೀಟಮ್ ಮಿಲ್ಕೇ ಸಿಕ್ಕತ್ತೆ. ನಿಮ್ಗೆ ಹೇಳ್ತೀನಿ, ಇದು ಅದ್ಭುತ ಅನ್ನೋ ಹೇಳೋದು ನಾವು ಸೈನ್ಸಲ್ಲಿ ನೋಡಬೇಕು. ಇಮ್ಯುನೋಗ್ಲೋಬ್ಯುಲಿನ್ಸ್ ಅಂತ ಹೇಳ್ತೀವಿ, ಅಂದರೆ ರೋಗ ನಿರೋಧಕ ಕಣಗಳು. ಅದು ನೀವು ನಿಮ್ಗೊಂದು ಸಿಂಪಲ್ ಆಗಿ ಹೇಳ್ತೀನಿ, ವೇಗಾಗಿ ಹೇಳ್ತೀನಿ. ಎಮರ್ಜೆನ್ಸಿಲಿ ನಾವು ಇಮ್ಯುನೋಗ್ಲೋಬ್ಯುಲಿನ್ಸ್ ಅಂತ ಕೊಡ್ತಾ ಇರ್ತೀವಿ, ಅಂದರೆ ರೋಗ ನಿರೋಧಕಗಳು ಜಾಸ್ತಿ ಆಗಿ ಶಕ್ತಿ ಉಳ್ಳ. ಅದು ತಾಯಿ ಹಾಲಲ್ಲಿ 24/7 ನಡೀತಾ ಇರುತ್ತೆ. ಕಿಣ್ವಗಳು, ಎನ್ಸೈಮ್ಗಳು, ಪ್ರೋಟೀನ್ಗಳು, ಇದೆಲ್ಲ ಡೋಂಟ್ ಯು ಥಿಂಕ್ ಇಟ್ಸ್ ಎ ನೇಚರ್ಸ್ ಗಿಫ್ಟ್? ಅಬ್ಸಲ್ಯೂಟ್ಲಿ. ಅಂಡ್ ಇಟ್ ರಿಲೀಸಸ್ ಇಮಿಡಿಯೇಟ್ಲಿ ಆಫ್ಟರ್ ಹಾಫ್ ಅನ್ ಅವರ್. ಯು ಜಸ್ಟ್ ಆ ಬೇಬಿ ಹಿಂಗೆ ಸಕ್ ಹಾಕಿದ ತಕ್ಷಣ ಟಣ್ ಅಂತೆಲ್ಲ, ಇದೆಲ್ಲ ಅದ್ಭುತವಾಗಿ ನೋಡ್ಬೇಕದು. ಅದನ್ನ ಆ ಫಿಸಿಯಾಲಜಿನ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದಿದೆಯಲ್ಲ. ಒಂದು ನಾವು ಪೆಥಾಲಜಿ ನೋಡ್ತೀವಿ, ಪೆಥಾಲಜಿ ಅಂದರೆ ಅಬ್ನಾರ್ಮಲ್ ಆಗಿರೋದು ಕೇಸ್ ನೋಡ್ತೀವಿ. ಬಟ್ ಅದ್ರ ಹಿಂದೆ ಆ ಸೈನ್ಸ್ ಇದೆಯಲ್ಲ, ಜೀವಕ್ರಿಯಾ ಶಾಸ್ತ್ರ ಇದೆಯಲ್ಲ, ಅದೊಂದು ದೊಡ್ಡ ಅದ್ಭುತ. ಏನು ಎಷ್ಟು ಅಂದರೆ ಭಯೇಂದ್ರ ಒಂದು ಕಡೆ ಬರೀತಾರೆ, ಜಸ್ಟ್ ಮದರ್ದು ಆ ಸೈಕ್ ಬರುತ್ತೆ, ಶಿಲ್ ಥಿಂಕ್ ಆಫ್ ದ ಬೇಬಿ. ಇದು ಫೀಡ್ ಎಕ್ಸ್ಪೆಲ್ ಆಗುತ್ತೆ, ಶಿ ಥಿಂಕ್ಸ್ ಆಫ್ ದ ಬೇಬಿ. ತುಂಬ ಚೆನ್ನಾಗಿ ಬರೆದಿದ್ದಾರೆ ಅವರು. ಅವ್ರದ್ದು ನೀವು ಜೀವರಸಾಯನದ ಬಗ್ಗೆನೇ ವಸಂತ್ ಕುಲಕರ್ಣಿ ಅವ್ರದ್ದು ಇಂಟರ್ಪ್ರಿಟೇಷನ್ ತೊಗೊಂಡು ಬರೆದಿದ್ದಾರೆ. ಅಷ್ಟು ಚೆನ್ನಾಗಿದೆ, ಏನೇನು ಚೇಂಜಸ್ ಆಗುತ್ತೆ ಅಂತ. ಇವೆಲ್ಲ ನಾವು ನೋಡಬೇಕಾಗಿರೋ ಅದ್ಭುತಗಳು. ಅದಕ್ಕೆ ಯಾವಾಗಾರ ಸ್ವಲ್ಪ ಫಿಸಿಯಾಲಜಿ ಓದ್ತಾ ಇರಬೇಕು. ಎಲ್ಲನೂ ಕಷ್ಟ ಆಗುತ್ತೆ. ನಾನ್ ಮೆಡಿಕಲ್ ಅವರು ಓದ್ಬೋದು, ಇವೆಲ್ಲ ಮಿರಾಕಲ್ ಅಲ್ವಾ? ನೇಚರ್ ಮಿರಾಕಲ್ ಅನ್ನೋಕ್ಕಿಂತ ನೇಚರ್ ಅಲ್ವಾ? ಆ ರೀತಿ. ಸೂಪರ್ ಸರ್, ಫಂಟಾಸ್ಟಿಕ್. ಅದೇ ಮಾತಾಡ್ತಾ ತುಂಬ ಇದೆ. ನನಗೊಂದು ಡೌಟ್ ಸರ್, ಈ ಹಾಲು ನಿಲ್ಲೋ ಪ್ರತಿಕ್ರಿಯೆ ಅಂದರೆ ಮಕ್ಕಳಿಗೆ ಫೀಡಿಂಗ್ ಸ್ಟಾಪ್ ಮಾಡಿ ಇದು ಮಾಡಿದ್ರೆ ಅವ್ರು ತುಂಬ ಪೇಯ್ನ್ ಆಗುತ್ತೆ ಅಂತ ಹೇಳ್ತಾರೆ, ರೈಟ್? ಇನ್ನು ಕೆಲವರು ಆ ಪೇಯ್ನ್ ಅನ್ಟಾಲರಬಲ್ ಆಗಿ ಏನೋ ಇಂಜೆಕ್ಷನ್ ತೊಗೊತಾರೆ, ಅದಾದ್ಮೇಲೆ ಇಟ್ ಲೀಡ್ಸ್ ಟು ಸಮ್ ಕೈಂಡ್ಸ್ ಆಫ್ ಡಿಸಾರ್ಡರ್ ಅಂತಾರೆ. ಅದು ನಿಜನಾ ಸರ್? ಎಷ್ಟು ಮಟ್ಟಿಗೆ ನಿಜ? ಆ್ಯಕ್ಚುಲಿ ಲ್ಯಾಕ್ಟೇಷನ್ ಫೇಲ್ಯೂರ್ ಅಂತಾನೆ ಇಲ್ಲ. ಅಕಸ್ಮಾತ್ ಆ ಪೇನ್ ಇದ್ರೆ ಅದನ್ನ ಸಾಲ್ವ್ ಮಾಡ್ಬೇಕಾಗಿರೋದು ಆ ಬೇಬಿ ಅಷ್ಟೇ. ಆಯ್ತು, ಆ ಬೇಬಿ ಫೀಡ್ ತಗೊಂಡ್ರೆ ಆ ಪೇನ್. ಬಟ್ ಅಲ್ಲಿವರೆಗೂ ವಾರ್ಮ್ ವಾಟರ್ ಫರ್ಮೆಂಟೇಷನ್ ಕೊಡೋದು, ಓಕೆ, ಅದೆಲ್ಲ ಸಿಂಪಲ್. ತುಂಬಾ ಪೇನ್ ಇದ್ರೆ ಪ್ಯಾರಾಸಿಟಮಲ್ ತಗೊಳ್ಳೋದು, ಒಂದು 3 days ಇಳಿದು ಬಿಡುತ್ತೆ. ಹೌದಾ? ಅಲ್ಲ, ನನಗೆ ಸುಮಾರು ಕೇಳ್ಪಟ್ಟಿರೋದು, ನನ್ನ ಹೆಂಡತಿ ಕೂಡ ಹೇಳ್ತಾ ಇರ್ತಾಳೆ, ಅಂದರೆ ಅವರು ಎಲ್ಲ ಲೇಡೀಸ್ ವರ್ಗದಲ್ಲಿ ವಾಟ್ ಎಕ್ಸ್ಪೀರಿಯನ್ಸಸ್ಗಳು ಇರ್ತಾರೆ ಕಿಟಿ ಪಾರ್ಟಿದು, ಅಂದರೆ ಆ ಇಂಜೆಕ್ಷನ್ ತಗೊಂಡ್ಮೇಲಿಂದಾನೆ ಅವ್ರಿಗೆ ಥೈರಾಯ್ಡ್ ಬಂತು ಅನ್ನೋ ಥರ. ಅದಕ್ಕೂ ಥೈರಾಯ್ಡ್ಗೆ ಏನೋ ಸಂಬಂಧ ಇದೆಯಾ ಸರ್? ಅಂದ್ರೆ ಆ ಟೈಮಲ್ಲಿ ಅವರು ಹಾಲು ನಿಲ್ಲಕ್ಕೋಸ್ಕರ ಕೊಡುವ ಇಂಜೆಕ್ಷನ್ಗೂ ಥೈರಾಯ್ಡ್ಗೂ ಸಂಬಂಧ ಇದೆಯಾ? ಒಂದೊಂದು ಇದ್ರೊಳಗೆ ಒಂದೊಂದು ಟ್ಯಾಬ್ಲೆಟ್ಸ್ ಎಲ್ಲ ಇರ್ತಿತ್ತು ಅಷ್ಟೇ. ಬಟ್ ಈಗ ವೆರಿ ಕ್ಲಿಯರ್ ಥಾಟ್ಸ್ ಆರ್ ದೇರ್. ಟಿಲ್ 3 years ಯು ಹ್ಯಾವ್ ಟು ಕಂಟಿನ್ಯೂ. ಓಕೆ, 3 years ಬಿಯಾಂಡ್ ಟೈಮ್ ಇಲ್ಲ ಅದಕ್ಕೆ. ಫೀಡಿಂಗ್ ಈಸ್ ಬಿಯಾಂಡ್ 6 months ನಂತರ ಕಂಟಿನ್ಯೂ ಬ್ರೆಸ್ಟ್ ಫೀಡಿಂಗ್ ಟಿಲ್ 3 years. 6 months ಆದಮೇಲೆ ಹೋಮ್ ಮೇಡ್ ಫುಡ್. ಐ ರಿಪೀಟ್, ಹೋಮ್ ಮೇಡ್ ಫುಡ್. ಅದು ಆರ್ಟಿಫಿಷಿಯಲ್ಲು ಕಲರೇಟೆಡ್ ಅಲ್ಲ. ಮಕ್ಕಳಿಗೆ ಫೀಡಿಂಗ್ ಹಂಗೆ ಕಂಟಿನ್ಯೂ ಮಾಡಬೇಕು. ಇವೆಲ್ಲ ಲೋಕಲ್ ಇಶ್ಯೂಸ್ ಅಷ್ಟೇ. ಏನಾಗುತ್ತೆ, ಲ್ಯಾಚಿಂಗ್ ಅಂತ ಹೇಳ್ತಾರೆ. ಅದು ಏನು ಆ ನಿಪ್ಪಲ್ನ ಕರೆಕ್ಟಾಗಿ ಹಿಡ್ಕೊಂಡ್ರೆ ಖಂಡಿತ ಫೀಡ್ಗೆ ಆಗಲ್ಲ. ಇಲ್ಲೇನಾಗುತ್ತೆ ಗೊತ್ತಾ, ಆ ನಿಪ್ಪಲ್ ಸುತ್ತ ಒಂದು ಗ್ಲ್ಯಾಂಡ್ಸ್ ಇರುತ್ತೆ, ಅದನ್ನ ಹಿಡಿದಿಲ್ಲ ಅಂದರೆ ಮಗು ಬರೀ ಇದನ್ನ ತೊಗೊಂಡ್ರದಿರುತ್ತೆ. ಆಗ ಬ್ಯಾಕ್ ಅಕಮ್ಯುಲೇಷನ್ ಆಗ್ಬಿಟ್ಟಿರುತ್ತೆ, ಸಖತ್ ನೋವು ಬಂದ್ಬಿಟ್ಟಿರುತ್ತೆ. 1-2 days ಮೇಕ್ ದ ಬೇಬಿ ವಾರ್ಮ್ ವಾಟರ್ ಫಂಟೇಷನ್ ಬೇಬಿ ಕೊಡಿ, ಅದು ಎಳೆದು ಬಿಡುತ್ತೆ. ಇಟ್ ವಿಲ್ ಸಾಲ್ವ್ ದ ಇಶ್ಯೂಸ್.
ಬೇಬಿ ವಿಲ್ ಸಾಲ್ವ್ ದ ಇಶ್ಯೂ. ಹ್ಮ್ ಲೀವ್ ಟು ದ ಬೇಬಿ. ಅಲ್ಲ ಅದು ಬೇಬಿ ವಿಲ್ ಸಾಲ್ವ್, ಬಟ್ ನಾನು ಹೇಳ್ತಾ ಇರೋದು ಅದು ನಿಲ್ಬೇಕು ಅಂತ ಇವ್ರು ಮಾಡುವ ಆರ್ಟಿಫಿಷಿಯಲ್ ಅಥವಾ ಅದು ಶಾರ್ಟ್ ಕಟ್ ನಿಲ್ಸೋಕ್ ಕ್ರಮ ಹೋಗಿದ್ದಕ್ಕೆ ಅದರಿಂದ ಥೈರಾಯ್ಡ್ ಬರುತ್ತಾ ಅಂತ. ಇಲ್ಲ ಇಲ್ಲ ಇಲ್ಲ. ಥೈರಾಯ್ಡ್ ಏನು ಸಂಬಂಧ ಇಲ್ಲ, ಅದಕ್ಕೆ ಏನು ಸಂಬಂಧ ಇಲ್ಲ. ಮೇ ಬಿ ಎಸ್ ಯಾವುದೋ ಒಂದು ಕೋರಿಲೇಷನ್, ಹಾ ಬಟ್ ಇದು ಇಲ್ಲ ಅದಿಲ್ಲ. ಇಲ್ಲ ಇಲ್ಲ. ಓಕೆ ಓಕೆ. ಯಾಕಂದ್ರೆ ಇವರು ಯಂಗ್ ಮದರ್ಸ್ ಅಂತೀವಲ್ಲ, ಅವರೆಲ್ಲ ಇದೇ ರೀಸನ್ ಉಟ್ಕೊಂಡಿದ್ದಾರೆ. ಅಂದ್ರೆ ಹೌದು. ನಾವು ಹಾಲು ನಿಲ್ಸಿದ್ವಿ, ಅವಾಗೇನೋ ಮಾಡ್ತಾರ ಸೊ ಮೆಡಿಸಿನ್, ಈಗ ಅವಾಗಿಂದ ನಂಗೆ ಥೈರಾಯ್ಡ್ ಪಾಡ್ಕಾಸ್ಟ್ ನೋಡ್ಬೇಕು ಹೆಂಗ್ ಮದರ್ಸ್. ಪೋಸ್ಟ್ ಪ್ರೆಗ್ನೆನ್ಸಿ ಥೈರಾಯ್ಡ್ ಬರುತ್ತಲ್ಲ, ಅದು ಹೆಂಗೆ ಸರ್? ಅದು ಇಸ್ ಎಲ್ಲ ಟೆಂಪ್ರರಿ ಐ ಥಿಂಕ್. ಹಾ ಒನ್ಸ್ ಪೀರಿಯಡಿಕಲ್ ಅವಾಗಲೂ ತೋರಿಸ್ಬೇಕು. ಆಂಟಿನೇಟಲ್ ಹೆಂಗೆ ನೋಡಿಸ್ತೀವಿ ಹಂಗೆ ಪೋಸ್ಟ್ ನೆಟಲನ್ನು ತೋರಿಸ್ಕೋತಾ ಇರಬೇಕು ಒಂದು ಸ್ವಲ್ಪ ದಿವಸ. ದೇವಿಲ್ಲ ಇಟ್ಸ್ ಆಲ್ ಟೆಂಪರರಿ ಇಶ್ಯೂಸ್ ಇರ್ತವೆ. ಬಿ ಪಿ ಸ್ವಲ್ಪ ದಿವಸ ಇರುತ್ತೆ, ಶುಗರ್ ಸ್ವಲ್ಪ ದಿವಸ ಇರುತ್ತೆ, ಅದೆಲ್ಲ ಸೆಟ್ಲ್ ಆಗುತ್ತೆ. ಬಟ್ ಆಸ್ ಈ ಫೋರಮಲ್ಲಿ ಹೇಳೋದಂದರೆ ಕಂಟಿನ್ಯೂ ಬ್ರೆಸ್ಟ್ ಫೀಡಿಂಗ್ ಫಾರ್ 3 years, ಎಕ್ಸ್ಕ್ಲೂಸಿವ್ ಬ್ರೆಸ್ಟ್ ಫೀಡಿಂಗ್ ಫಾರ್ 6 months. 6 months ನಂತರ ಹೋಮ್ ಮೇಡ್ ವಾಟ್ ಎವರ್ ನಿಮ್ಮ ಪ್ರಾಕ್ಟೀಸ್ ರಾಗಿ ಸರಿನೋ ಅದೆಲ್ಲ ಶುರು ಮಾಡಿ. ಇವೆಲ್ಲ ಸದೃಢ ಆಗ ಇಷ್ಟೆಲ್ಲ ಮಾತಾಡಿದ್ವಲ್ಲ, ಅದಕ್ಕೆಲ್ಲ ಇದೇ ಬುನಾದಿ. ಸರ್ ವಂಡರ್ಫುಲ್ ವಂಡರ್ಫುಲ್ ಸರ್. ಇನ್ನು ನೀವು ಹೇಳೋದಿದ್ರೆ ಏನಾದ್ರು ಹೇಳ್ಬೋದು, ಯಾಕಂದ್ರೆ ನನಗೆ ಗೊತ್ತಿಲ್ಲಪ್ಪ. ಯಾಕಂದ್ರೆ ಏನು ಹೇಳೋದಿಲ್ಲ, ನನ್ನ ಕರ್ಕೊಂಬಂದು ಬೇರೆ ಇದು ಹೇಳೋಕ್ಕೆ ಯತೀಶ್ ಅವ್ರನ್ನ ಹುಡುಕ್ತಾ ಇದ್ದೀನಿ. ನನ್ನ ಫ್ರೆಂಡ್ ಯತೀಶ್. ಓಕೆ ಓಕೆ ಓಕೆ. ಅಫ್ಕೋರ್ಸ್ ಇಟ್ ವಾಸ್ ಯೂಸ್ಫುಲ್. ನನಗೆ ಯೂಶಲಿ ಮಾತಾಡೋಕೆ ಫೋರಮ್ ವೆರಿ ಈ ಗುಡ್ ಥರ ಸಜೆಷನ್, ವೆರಿ ಗುಡ್. ಮಾತಾಡುವಾಗ ನನಗೆ ಯೂಶಲಿ ಗ್ರೋತು, ಡೆವಲಪ್ಮೆಂಟ್, ಇಮ್ಯುನೈಸೇಷನ್ನು, ಸ್ಪೀಚು, ಹಿಯರಿಂಗ್ ಎಲ್ಲ ಮಾತಾಡ್ತಿದ್ವಿ. ಇವತ್ತು ನಮ್ಮದು ಬೇರೆ ಏನಾರ ಗೊತ್ತಿರೋ ಒಂದು ಸೈನ್ಸ್ ಬಗ್ಗೆ ಈ ಮೂಲಕ ನಮ್ಮ ಗುರುಗಳಿಗೆಲ್ಲ ಒಂದು ಎಸ್, ಇದೆ ಈ ಥರ ಕೊಟ್ಟಿರೋದಕ್ಕೆ ಧನ್ಯವಾದಗಳು. ವೆರಿ ನೈಸ್. ಅದನ್ನ ಹೇಳೋದಕ್ಕೆ ಫೋರಮ್ಗಳು ನಮ್ಗೆ ಆ ಫೋರಮ್ಗಳು ಇರಲ್ಲ. ಹೌದು ಹೌದು. ಅಂಡ್ ಐ ಕೇಮ್ ಟು ನೋ ಸೋ ಮಚ್ ಅಬೌಟ್ ಯು ಅಂಡ್ ಯುವರ್ ಪ್ರಾಕ್ಟೀಸಸ್, ಸಾಧನೆ. ಏನಿಲ್ಲ ಸರ್, ಇವು ವೆರಿ ನೈಸ್. ಸುಮಾರು ಸರ್, ಎಂಥದ್ದು ಇಲ್ಲ, ಏನೇನು ಇಲ್ಲ. ಲಾಂಗ್ ವೇ ಟು ಗೋ. ಗುಡ್. ಭಾಳ ಖುಷಿ ಆಯ್ತು ಸರ್. ನಿಮ್ಮ ಪುಸ್ತಕಗಳೆಲ್ಲವೂ ಬೇಗ ಬಿಡುಗಡೆ ಆಗಲಿ. ಥ್ಯಾಂಕ್ ಯು ಥ್ಯಾಂಕ್ ಯು. ಅದರ ಈಗ ಆಲ್ರೆಡಿ ಪ್ರೀವಿಯಸ್ ಆಗಿರುವ ಪ್ರತಿಗಳ ಕಾಪಿ ಅಂದ್ರೆ ಡಿಜಿಟಲ್ ಕಾಪಿ ಎಲ್ಲ ನಾನು ಕಳಿಸಿ, ಇಲ್ಲಿ ನಮ್ಮ ಶೋ ನೋಡ್ತಾ ಇರೋರ್ಗು ಅದನ್ನೆಲ್ಲ ಖಂಡಿತ ತೋರಿಸ್ತೀನಿ, ಅವ್ರಿಗೂ ಅದನ್ನ ನೋಡ್ಲಿ. ಎಸ್ ಸರ್, ನಿಮ್ಮ ಬ್ಯುಸಿ ಶೆಡ್ಯೂಲಲ್ಲಿ ಅದು ಮಕ್ಕಳ ಡಾಕ್ಟರ್ ನೀವು. ಓಕೆ, ನೀವು ಬಂದಿದ್ದು ನನಗೆ ಭಾಳ ಖುಷಿ ಆಯಿತು. ನನಗೂ ಒಂದು ಆಶೀರ್ವಾದ, ನಮ್ಮ ಸ್ಟುಡಿಯೋಗೂ ಒಂದು ಆಶೀರ್ವಾದ. ಯಾಕಂದರೆ ವೈದ್ಯೋ ನಾರಾಯಣ ಹರಿ ಅಂತಾರೆ ಸರ್. ಆ ರೂಪದಲ್ಲಿ ಧನ್ವಂತರಿಯ ಒಂದು ಲೀನೇಜಲ್ಲಿ ಬಂದಿರೋರು ನೀವು ಬಂದಿದ್ದೀರಿ. ನನಗೆ ಭಾಳ ಖುಷಿ ಆಯಿತು. ಆರೋಗ್ಯ ಇರಲಿ. ಖಂಡಿತ ಸರ್, ಚೆನ್ನಾಗಿರ್ರಿ. ದಟ್ಸ್ ಮೈ ಗುಡ್ ವಿಶಸ್ ಟು ಆಲ್ ದ ವ್ಯೂವರ್ಸ್ ಅಂಡ್ ಟು ಯು ಅಂಡ್ ಯುವರ್ ಫ್ಯಾಮಿಲಿ ಎಸ್ ಸರ್, ಎಸ್ ಅಂಡ್ ಆಲ್ ಮೈ ಫ್ರೆಂಡ್ಸ್. ಥ್ಯಾಂಕ್ ಯು ಸರ್. ಆರೋಗ್ಯವೇ ಭಾಗ್ಯ ಅನ್ನೋ ಮೆಸೇಜ್ನ ಸರ್ ಕೊಟ್ಟಿದ್ದಾರೆ. ಖಂಡಿತ ಖಂಡಿತ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಸೊ ನನ್ನ ಈ ಎಪಿಸೋಡ್ ನಿಮಗೆ ಇಷ್ಟ ಆಗಿದ್ರೆ ಇದನ್ನು ಲೈಕ್ ಮಾಡಿ, ತುಂಬಾ ಇಷ್ಟ ಆಗಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಈ ಮಾಹಿತಿ ಇನ್ನೊಬ್ರಿಗೂ ಉಪಯುಕ್ತ ಅಂತ ನಿಮ್ಗೆ ಅನ್ನಿಸ್ತು ಅಂದರೆ ಅವ್ರಿಗೆ ಇದನ್ನ ಶೇರ್ ಮಾಡಿ ಅಂತ ಹೇಳ್ತಾ, ಇದೇ ಥರ ವಾಚ್ ಮಾಡಿ ನಮ್ಮನ್ನು ಹೀಗೆ ಆಶೀರ್ವಾದ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ಶ್ರೀಕೃಷ್ಣಾರ್ಪಣ ಮಸ್ತು.